ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಕ್ಲಾಸಲ್ಲಿ ನಾನು ಮೊನ್ನೆ ನಡೆದಂತಹ ನಾನ್ ಎಚ್ ಕೆ ನಾನ್ ಎಚ್ ಕೆ ನಡೆದಿದಲ್ವಾ, ನಾನ್ ಎಚ್ ಕೆ 708 ಪೋಸ್ಟ್ ಇಂದು ಪೇಪರಲ್ಲಿ ಎಫ್ ಡಿ ಎ ಪೇಪರ್ ಇದು. ಓಕೆನಾ, ಎಫ್ ಡಿ ಎ ಪೇಪರಲ್ಲಿ ಪೊಲಿಟಿ ಕ್ವಶನ್ಸು ಯಾವ್ಯಾವ ಬಂದಿದಾವೆ 9 to 10 ಅನ್ಕೊಳ್ತೀನಿ. ಓಕೆನಾ, 9ರಿಂದ 10 ಕ್ವಶನ್ಸು ಪೊಲಿಟಿ ರಿಲೇಟೆಡ್ ಬಂದಿದಾವೆ. ಈ ಕ್ವಶನ್ಸ್ ಅನ್ನ ಇವತ್ತು ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡೋಣ. ಹಾಗೆ ನಾನು ಇದರಲ್ಲಿ ಯಾವ ರೀತಿ ಡಿಸ್ಕಷನ್ ಮಾಡ್ತೀನಿ ಅಂತ ಅಂದ್ರೆ, ಒಂದು ಟಾಪಿಕ್ ಬಂತಂದ್ರೆ ಅದ್ರದ್ದು ಕಂಪ್ಲೀಟ್ ಆಗಿ 360 ಡಿಗ್ರಿ ಅದೇನಿರುತ್ತಲ್ವಾ ಆ ರೀತಿ ಅನಾಲಿಸಿಸ್ ಮಾಡ್ತೀನಿ. ಹಾಗಾಗಿ ನಾನು ಟಾಪಿಕ್ ವೈಸ್ ಮಾಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ ಜಿಯೋಗ್ರಫಿ ಕಂಪ್ಲೀಟ್ ಆಗಿದೆ, ಇವಾಗ ಪೊಲಿಟಿ. ಇವಾಗ ಇದರಲ್ಲಿ ಯಾವ್ಯಾವ ಚಾಪ್ಟರ್ನ ಎಷ್ಟು ಚಾಪ್ಟರ್ ಕವರ್ ಆಗ್ತವೆ ಈಗ ಪೊಲಿಟಿ ಅಂತ ಬಂದ ತಕ್ಷಣ ಇದರಲ್ಲಿ ಏನೇನು ಕವರ್ ಆಗುತ್ತೆ ಅಂತಂದು ಒಂದ್ಸರಿ ನಿಮಗೆ ಬ್ಲೂ ಪ್ರಿಂಟ್ ಕೊಡೋದಾಯ್ತಂದ್ರೆ, ಯಾವ್ಯಾವ ಟಾಪಿಕ್ ಮೇಲೆ ಬಂದಿದೆ ಅಂತ ನೋಡೋದಾಯ್ತಂದ್ರೆ, ಈ ಫಸ್ಟು ನ್ಯಾಯಮಂಡಳಿಗಳ ಬಗ್ಗೆ ಒಂದು ಕ್ವಶನ್ ಬಂದಿದೆ. ಓಕೆನಾ, ನ್ಯಾಯಮಂಡಳಿಗಳ ಬಗ್ಗೆ. ನೆಕ್ಸ್ಟು ನೀತಿ ಆಯೋಗದ ಬಗ್ಗೆ ಹೇಳ್ತೀನಿ. ಚುನಾವಣೆ ಬಗ್ಗೆ ಹೇಳ್ತೀನಿ, ಚುನಾವಣೆ. ನೆಕ್ಸ್ಟು ಮಾನವ ಹಕ್ಕುಗಳ ಆಯೋಗ. ನೆಕ್ಸ್ಟು ಕರ್ನಾಟಕ ಮಾನವ ಹಕ್ಕುಗಳ ಆಯೋಗ ಇದರಲ್ಲಿ. ಮತ್ತೆ ನೆಕ್ಸ್ಟು ಆಮೇಲೆ ಪಂಚಾಯತ್ ರಿಲೇಟೆಡ್ ಬಂದಿದೆ ಇದರಲ್ಲಿ. ಓಕೆನಾ, ಪಂಚಾಯತ್ ರಿಲೇಟೆಡ್ ಅದರಲ್ಲಿ ಬರುವ ಸಮಿತಿಗಳು ಬಲವಂತರಾಯ ಮೆಹ್ತಾ ಸಮಿತಿ, ಆಮೇಲೆ ಅಶೋಕ್ ಮೆಹ್ತಾ ಸಮಿತಿ, GVK ರಾವ್ ಸಮಿತಿ, LM ಸಿಂಘ್ವಿ ಸಮಿತಿ. ಓಕೆನಾ, ಅದರಲ್ಲಿ ಬರುವ ಗಾಡ್ಗಿಲ್ ಸಮಿತಿ. ಆಮೇಲೆ ಪಂಚಾಯತ್ ರಿಲೇಟೆಡ್ ಇರುವಂತಹ 73ನೇ ತಿದ್ದುಪಡಿ ಬಗ್ಗೆ ಮಾತಾಡ್ತೇನೆ. ಈ ಟಾಪಿಕ್ ಏನಿದಾವಲ್ವಾ, ಜಸ್ಟ್ ಆನ್ಸರ್ ಹೇಳುವಾಗಲ್ಲ, ಇದರಲ್ಲಿ ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡ್ತೇನೆ. ಆಮೇಲೆ ಪೆಸಾ ಆಕ್ಟ್ ಅಂತ ಬರುತ್ತೆ. ಓಕೆನಾ, ಪೆಸಾ ಆಕ್ಟ್ ಬರುತ್ತೆ. ಆಮೇಲೆ ಪೆಸಾ ಆಕ್ಟ್ ಬೇರೆ, ಪುರ ಮತ್ತು ಪೆಸಾ ಇವೆರಡು ಬೇರೆ ಬೇರೆ. ಅದು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಅದು ಮತ್ತೆ ಶಾಸಕಾಂಗದ ಬಗ್ಗೆ ಮಾತಾಡ್ತೀನಿ. ಓಕೆನಾ, ಶಾಸಕಾಂಗದ ಬಗ್ಗೆ. ಆಮೇಲೆ ಅಂತಾರಾಜ್ಯ ಮಂಡಳಿ, ಅಖಿಲ ಭಾರತ ಸೇವೆಗಳಂತ ಬರ್ತಾವಲ್ಲ, IAS IPS ಅದ್ರ ರಿಲೇಟೆಡ್ ಮಾತಾಡ್ತೀನಿ ಇದರಲ್ಲಿ. ಆಮೇಲೆ ಭಾರತದ ಸಂಚಿತ ನಿಧಿ ಬಗ್ಗೆ ಕ್ವಶನ್ ಬಂದಿದೆ. ಆಮೇಲೆ ಲೋಕಸೇವಾ ಆಯೋಗ ಅಂದ್ರೆ KPS ಇದೆ ಅಲ್ವಾ ನಮ್ದು, ಆ ರೀತಿ ಎಲ್ಲಾ ಸ್ಟೇಟ್ ಅಲ್ಲೂ ಕೂಡ ಕರ್ನಾಟಕದ ಲೋಕಸೇವಾ ಆಯೋಗ ಅಂತ ಏನ್ ಕರಿತಾರಲ್ವಾ, ಆ ರೀತಿ ರಾಜ್ಯ ಲೋಕಸೇವಾ ಆಯೋಗ ಅಂತಂದು ಇರುತ್ತೆ, ಅದ್ರ ಬಗ್ಗೆ ಮಾತಾಡ್ತೀನಿ. ನೆಕ್ಸ್ಟ್ ಮತ್ತೇನ್ ಕ್ವಶನ್ ಬಂದಿದೆ ಇದರಲ್ಲಿ, ಎಮರ್ಜೆನ್ಸಿ ಪ್ರಾವಿಷನ್ಸ್ ಬಗ್ಗೆ ಬಂದಿದೆ. ಓಕೆನಾ, ಎಮರ್ಜೆನ್ಸಿ ಪ್ರಾವಿಷನ್ಸ್ ಅಂದ್ರೆ ತುರ್ತು ಪರಿಸ್ಥಿತಿ. ಓಕೆನಾ, ತುರ್ತು ಪರಿಸ್ಥಿತಿ. ಓಕೆ, ಇಷ್ಟು ಟಾಪಿಕ್ ಆಗ್ತವೆ. ಓಕೆನಾ, 1 2 3 4 5 6 7 8 9 10 11 12 13 14. ಓಕೆನಾ, ಕನಿಷ್ಠ ಇದರಲ್ಲಿ ಒಂದು 15 ಚಾಪ್ಟರ್ ನಿಮಗೆ ರಿವೈಸ್ ಆಗುತ್ತೆ. ಕನಿಷ್ಠ 10ರಿಂದ 15 ಚಾಪ್ಟರ್ ಈ ಒಂದು ವಿಡಿಯೋ ನೋಡೋದ್ರಿಂದ ನೀವು ಆಲ್ರೆಡಿ ಓದಿದ್ರೆ ಒಂದು ಸರಿ ನಿಮಗೆ ಗ್ಲಾನ್ಸ್ ಆಗುತ್ತೆ, ಯಾವ ರೀತಿ ಕ್ವಶನ್ಸ್ ಬರ್ತಿದಾವೆ ಅಂತ ಕೂಡ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಫಸ್ಟ್ ಕ್ವಶನ್ಸ್ಗೆ ಹೋಗೋಣ. ಹಾಗೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಕ್ಲಾಸಸ್ ನೋಡ್ತಿದ್ರ, ಸಬ್ಸ್ಕ್ರೈಬ್ ಆಗಿ ಕ್ಲಾಸಸ್ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿ ನಿಮಗೆ ಇದರ PDF ಅನ್ನು ಕೂಡ ನಾವು ಅಲ್ಲಿ ಪೋಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಫಸ್ಟ್ ಕ್ವಶನ್ ಏನಿದೆ, ಭಾರತ ಸಂವಿಧಾನದಲ್ಲಿ ನ್ಯಾಯಮಂಡಳಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಓದಿ. ಕೆಳಗಿನ 4 ಆಪ್ಷನ್ ಕೊಟ್ಟಿದ್ದಾರೆ, ಅದರಲ್ಲಿ ನ್ಯಾಯಮಂಡಳಿಗಳ ಬಗ್ಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ. ಓಕೆನಾ, ಇದರಲ್ಲಿ ಏನ್ ಕೇಳಿದಾನೆ, ಸರಿಯಾಗಿರೋದು ಕೇಳಿದಾನೆ. ಒಂದೇದೇನಿದೆ, ಮೂಲ ಸಂವಿಧಾನದಲ್ಲಿ ನ್ಯಾಯಮಂಡಳಿಗಳ ಅವಕಾಶಕ್ಕೆ ಸ್ಥಾಪನೆ ಕೊಟ್ಟಿಲ್ಲ. ಅಂದ್ರೆ ನ್ಯಾಯಮಂಡಳಿಗಳು ಅಂತಂದು ಮೂಲ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಿದ್ದಾನೆ. ಹೌದು, ಇದು ರೈಟ್. ಇದು ನ್ಯಾಯಮಂಡಳಿಗಳಿಗೆ ಅಂತಂದು ನಾವು ಮೆನ್ಷನ್ ಮಾಡ್ಕೊಂಡಿದ್ದೆ. ಅವಾಗಂದ್ರೆ 42ನೇ ತಿದ್ದುಪಡಿ ಮೂಲಕ ಬರುತ್ತೆ ಇದು. ಓಕೆನಾ, 42ನೇ ತಿದ್ದುಪಡಿ ಮೂಲಕ ನಾನು ನೆಕ್ಸ್ಟ್ ಹೇಳ್ತೀನಿ. ಓಕೆ, ಆಮೇಲೆ ಇದೇನಿದು 15 ಸಬ್ ಕ್ಲಾಸ್ ಏನಲ್ಲಿ ನ್ಯಾಯಮಂಡಳಿಗಳ ಪ್ರಸ್ತಾಪ ಇದೆ ಅಂತ ಹೇಳ್ತಿದ್ರೆ, ಇದು ಕೂಡ ರೈಟ್. 2ನೇ ಆಪ್ಷನ್ ರೈಟು. 232A ಮತ್ತು 32B ಈ ವಿಧಿಯು ನ್ಯಾಯಮಂಡಳಿಗಳಿಗೆ ಸಂಬಂಧಿಸಿದೆ. ಹೌದು, ಇದು ಕೂಡ ರೈಟ್. ನೆಕ್ಸ್ಟ್, ಆಡಳಿತಾತ್ಮಕ ನ್ಯಾಯಮಂಡಳಿಗಳ ಕಾಯ್ದೆ ಸಂಸತ್ತು 1985ರಲ್ಲಿ ಅಂಗೀಕರಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಆಪ್ಷನ್ ಡಿ ಆಲ್ಸೋ ರೈಟ್. ಹಾಗಾಗಿ A1 ರಾಂಗ್. ಇದರಲ್ಲಿ A1 ರಾಂಗ್ ಅಂದ್ರೆ ಇದನ್ನ ತೆಗಿಬೇಕು ನಾನು. A1 ರಾಂಗ್ ಅಂದ್ರೆ 1ನೇ ಆಪ್ಷನ್ ಬರಲ್ಲ. ಆಮೇಲೆ 3 ಆಪ್ಷನ್ ರೈಟ್ ಇದಾವೆ, ಇದು ಬರಲ್ಲ, ಇದಾದ್ರಲ್ಲ. ಆಪ್ಷನ್ 2 ಇಸ್ ಅ ರೈಟ್ ಆನ್ಸರ್. ಓಕೆ, ನಾವು ಸ್ವಲ್ಪ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇವಾಗ ಹೇಳ್ತೀನಿ. ಓಕೆ, ಅಷ್ಟೇ ಕ್ವಶನ್ಸ್ ನೋಡ್ಕೊಂಡು ಹೋಗೋದಕ್ಕಿಂತ ಸುತ್ತಮುತ್ತ ಎಲ್ಲ ನೋಡ್ಕೊಂಡ್ರೆ ನೆಕ್ಸ್ಟ್ ಇದೇ ಟಾಪಿಕ್ ಮೇಲೆ ಕ್ವಶನ್ ಬಂದಾಗ ನೀವು ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ. ಇವಾಗ ಏನ್ ಕೇಳಿದ್ದೇನೆ, ನ್ಯಾಯಮಂಡಳಿಗಳ ಬಗ್ಗೆ ಅಂತ ಕೇಳಿದ್ದೇನೆ. ಓಕೆ, ಭಾರತ ಸಂವಿಧಾನದಲ್ಲಿ ನ್ಯಾಯಮಂಡಳಿಗಳ ಬಗ್ಗೆ ಸಂಬಂಧಿಸಿದಂತೆ ನೆಕ್ಸ್ಟ್ ಏನ್ ಕೇಳ್ಬೋದು, ನ್ಯಾಯಮಂಡಳಿಗಳನ್ನ ಭಾರತ ಸಂವಿಧಾನದಲ್ಲಿ
ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಆದರೆ ಎಷ್ಟನೇ ತಿದ್ದುಪಡಿಯ ಮೂಲಕ, ಓಕೆನಾ, ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು ಅಂತ ಕೂಡ ಕೇಳ್ಬೋದಲ್ವಾ ಕ್ವಶನ್ಸ್ ಅನ್ನ. ಓಕೆನಾ, ಅದು 42ನೇ ತಿದ್ದುಪಡಿ. ಇದೇ ಆಪ್ಷನ್. ಇದು ಇದೇ ಆಪ್ಷನ್ ಮೂಲಕ ನೀವು ಇದು ಗೊತ್ತಿದ್ರೆ ನೀವು ಒಂದೇ ಆಪ್ಷನ್ ಅನ್ನ ಎಲಿಮಿನೇಟ್ ಮಾಡ್ಬೋದಿತ್ತು. ಹೇಗಂತ ಅಂದ್ರೆ ಇಲ್ಲೇನ್ ಹೇಳಿದಾನೆ, ಮೂಲ ಸಂವಿಧಾನದಲ್ಲಿ ನ್ಯಾಯಮಂಡಳಿಗಳ ಸ್ಥಾಪನೆ ಅವಕಾಶ ನೀಡಿತ್ತು ಅಂತ ಹೇಳ್ತಿದ್ದಾನೆ. ಅಂದ್ರೆ ಮೂಲ ಸಂವಿಧಾನದಲ್ಲಿ ಅವಕಾಶ ನೀಡಿದ್ರೆ ಯಾಕೆ ತಿದ್ದುಪಡಿ ಮಾಡಿ ಮತ್ತೆ ಸೇರಿಸ್ತಾರೆ? ಓಕೆನಾ, ಲಾಜಿಕ್ ಅಲ್ವಾ. ಅಷ್ಟು ನಿಮಗೆ ಇದು ತಿದ್ದುಪಡಿ ಮೂಲಕ ಸೇರಿಸಿದ್ದಾರೆ ಅಂತ ಜಸ್ಟ್ ಅದು ಗೊತ್ತಿದ್ರು ಕೂಡ ಒಂದೇ ಆಪ್ಷನ್ ಅನ್ನ ನೀವು ಆರಾಮ್ಸೆ ಎಲಿಮಿನೇಟ್ ಮಾಡ್ಬೋದಿತ್ತು. ಓಕೆ, ಏನಿದೆ, ಭಾರತದ ಮೂಲ ಸಂವಿಧಾನದಲ್ಲಿ ನ್ಯಾಯಮಂಡಳಿಗಳ ಬಗ್ಗೆ ಯಾವುದೇ ಉಲ್ಲೇಖವಿರಲಿಲ್ಲ. ಅಂದ್ರೆ ಇಂಥ ಏನಿವು ಸ್ಪೆಷಲ್ ಇರ್ತವೆ, ಬಟ್ ಇದು ಇಂಪಾರ್ಟೆಂಟ್ ಆದ್ರೂ ಕೂಡ ಅದರಲ್ಲಿ ಉಲ್ಲೇಖ ಇರಲ್ಲ ಅಂತವಿದ್ದಾಗ ಕ್ವಶನ್ಸ್ ಅಲ್ಲಿ ರೈಸ್ ಆಗ್ತವೆ. ಓಕೆನಾ, ಎಕ್ಸೆಪ್ಷನ್ಸ್ ಇರೋವಂತಲ್ಲಿ ಕ್ವಶನ್ಸ್ ರೈಸ್ ಆಗ್ತವೆ. ಓಕೆನಾ, ಅವು ಸ್ಪೆಷಲ್ ಇರಬೇಕು. ಓಕೆನಾ, ಅಂತವಿದ್ದ ಅಲ್ಲಿ ಆ ಪಾಯಿಂಟ್ ಅಲ್ಲಿ ಕ್ವಶನ್ಸ್ ರೈಸ್ ಆಗ್ತವೆ. ಏನೋ ಒಂದು 10 ಒಂದೇ ತರ ಇದ್ದಾಗ ಒಂದೇನೋ ಸ್ಪೆಷಲ್ ಇತ್ತು ಅಂದ್ರೆ ಅಲ್ಲಿ ಕ್ವಶನ್ಸ್ ರೈಸ್ ಆಗುತ್ತೆ. ಓಕೆನಾ, ಇದೇನೋ ಡಿಫ್ರೆನ್ಸ್ ಐತಿ, ಇದು ಯಾಕೋ ಅರ್ಥ ಆಗ್ತಿಲ್ಲ ನನಗೆ ಕಾನ್ಸೆಪ್ಟ್ ಅಂತ ನಿಮ್ಗೆ ಏನಾದ್ರೂ ಓದುವಾಗ ತಲೆಯಲ್ಲಿ ಹುಳ ಬಿಟ್ಟಂಗೆ ಆಗುತ್ತೆ ಅಂತ ಅನ್ಸಿತ್ತಂದ್ರೆ ಅಲ್ಲಿ 101% ಕ್ವಶನ್ಸ್ ರೈಸ್ ಆಗ್ತಿರುತ್ತೆ. ಅಂತವನ್ನ ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡ್ಕೋಬೇಕು. ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನಿದೆ, ನ್ಯಾಯಾಲಯಗಳ ಮೇಲಿನ ಹೊರೆಯನ್ನು ಕಡಿಮೆ ಮಾಡಲು ಹೊಸ ತಾಂತ್ರಿಕ ವಿಷಯಗಳಲ್ಲಿ ನ್ಯಾಯದಾನ, ಪರಿಣಿತ ನ್ಯಾಯದಾನ ನೀಡಲು ಇವುಗಳನ್ನು ಸೇರಿಸಲಾಗಿದೆ. ಸಂವಿಧಾನದ ತಿದ್ದುಪಡಿ ಮತ್ತು ಭಾಗ ಅಂದ್ರೆ ಯಾವುದರಲ್ಲಿ 42ನೇ ತಿದ್ದುಪಡಿಯ ಮೂಲಕ 1976ರಲ್ಲಿ ನ್ಯಾಯಮಂಡಳಿಗಳನ್ನು ಎಷ್ಟನೇ ಯಾವಾಗ ಸೇರಿಸಿದ್ರಂತೂ ಕೂಡ ಸೇರ್ಬೋದು, ಕೇಳ್ಬೋದು. 1976ರಲ್ಲಿ ಎಷ್ಟನೇ ಭಾಗ 15 ಸಬ್ ಕ್ಲಾಸ್ ಎ, 15 ಸಬ್ ಕ್ಲಾಸ್ ಎ, 15 ಎ ವಿಧಿಯಡಿಯಲ್ಲಿ ಅದನ್ನ ಸೇರಿಸಲಾಗುತ್ತದೆ. ಈ ಭಾಗವು ನ್ಯಾಯಮಂಡಳಿಗಳು ಎಂಬ ಶೀರ್ಷಿಕೆಯನ್ನು ಹೊಂದಿದೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಹಿಂಗ್ ಬರುತ್ತಲ್ವಾ, ಎ ಬಿ ಸಿ ಹಿಂಗೇನೋ ಬಂತಂದ್ರೆ ಅದನ್ನು ಅಡಿಷನಲ್ ಆಗಿ ತಿದ್ದುಪಡಿ ಮಾಡಿ ಸೇರಿಸಿದಾರೆ ಅಂತ. ಅದು ಸ್ಮಾಲ್ ಟ್ರಿಕ್, ಅದು ಅಷ್ಟು ನೆನಪಿರ್ಬೇಕು. ಮೂಲ ಸಂವಿಧಾನದಲ್ಲಿ 1950ರ ಸಂವಿಧಾನದಲ್ಲಿ ಇವುಗಳು ಇರಲಿಲ್ಲ. ಅಂದ್ರೆ ಅದರಲ್ಲಿ ನ್ಯಾಯಮಂಡಳಿಗಳು ಇರಲಿಲ್ಲ. ಓಕೆ, ಪ್ರಮುಖ ವಿಧಿಗಳು. ಓಕೆನಾ, ಇದರಲ್ಲಿ ಆಪ್ಷನ್ ಅಲ್ಲಿ ಕೊಟ್ಟಿದ್ರು 323A, 323B ಇದ್ರ ಬಗ್ಗೆ. ಇದರಲ್ಲಿ 323A ಇದು ಆಡಳಿತ ನ್ಯಾಯಮಂಡಳಿಗಳು. ಇದು ಸರ್ಕಾರಿ ನೌಕರರ ನೇಮಕಾತಿ ಮತ್ತು ಸೇವಾ ಸಂಬಂಧಿತ ವಿಧಗಳನ್ನು ಬಗೆಹರಿಸುವ ಸಂಸತ್ತಿಗೆ ಅಧಿಕಾರ ನೀಡಿರುತ್ತದೆ. ನೆಕ್ಸ್ಟ್ ಇತರ ವಿಷಯಗಳು 243B ಏನಂದ್ರೆ ಇತರ ವಿಷಯಗಳು ನ್ಯಾಯಮಂಡಳಿಗಳಿಗೆ ತೆರಿಗೆ, ವಿದೇಶಿ ವಿನಿಮಯ, ಕಾರ್ಮಿಕ ವಿವಾದಗಳು, ಭೂ ಸುಧಾರಣೆ, ಓಕೆನಾ, ಭೂ ಸುಧಾರಣೆ ಮುಂತಾದ ಇತರ ವಿಷಯಗಳಿಗೆ ನ್ಯಾಯಮಂಡಳಿಗಳನ್ನು ಸ್ಥಾಪಿಸಲು ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳಿಗೆ ಅಧಿಕಾರ ನೀಡುತ್ತದೆ. ಓಕೆನಾ, ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳಿಗೆ ಅಧಿಕಾರ ನೀಡುವುದು 323B. ಆದ್ರೆ ಓನ್ಲಿ ಸಂಸತ್ತಿಗೆ ಮಾತ್ರ ಅಧಿಕಾರ ಇರುವುದು 323A. ಓಕೆನಾ, ನೆಕ್ಸ್ಟ್ ಆಡಳಿತಾತ್ಮಕ ನ್ಯಾಯಮಂಡಳಿಗಳ ಕಾಯ್ದೆ 1985. ಓಕೆನಾ, ಇದರಲ್ಲಿ 323A ವಿಧಿಯಡಿ ನೀಡಲಾದ ಅಧಿಕಾರವನ್ನು ಬಳಸಿ ಸಂಸತ್ತು 1985ರಲ್ಲಿ ಈ ಕಾಯ್ದೆಯನ್ನು ಅಂಗೀಕರಿಸಲಾಯಿತು. ಓಕೆನಾ, 1985ರಲ್ಲಿ ಈ ಕಾಯ್ದೆ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಆಕ್ಟ್ ಅನ್ನು ಬಂದಿದ್ದು 1985ರಲ್ಲಿ. ಓಕೆನಾ, ಕೇಂದ್ರ ಸರ್ಕಾರ ಕೇಂದ್ರ ಆಡಳಿತ ನ್ಯಾಯಮಂಡಳಿಯನ್ನು ಸ್ಥಾಪಿಸಿತು. ಹಾಗೆ ರಾಜ್ಯಗಳ ಕೋರಿಕೆ ಮೇರೆಗೆ ರಾಜ್ಯ ಆಡಳಿತ ನ್ಯಾಯಮಂಡಳಿಗಳು ಅಂದ್ರೆ ಸ್ಯಾಟ್, ಓಕೆನಾ, ಸ್ಥಾಪಿಸಲು ಅವಕಾಶವನ್ನು ನೀಡಲಾಗಿದೆ. ಉದಾಹರಣೆಗೆ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಕ್ಯಾಟ್ ಅಂತ ಕೂಡ ಸ್ಥಾಪನೆ ಮಾಡಿದ್ದಾರೆ ನಮ್ದ್ರಲ್ಲಿ ಕರ್ನಾಟಕದಲ್ಲಿ. ಅಂದ್ರೆ ನಮ್ದ್ರಲ್ಲಿ ಕ್ಯಾಟಿಗೆ ಹೋಗಿದೆ, ಆ ಕೇಸು ಕ್ಯಾಟ್ ಅಲ್ಲಿ ಇದೆ ಅಂತ ಎಲ್ಲ ಓದ್ತಿರ್ತೀವಿ ನೋಡ್ರಿ. ಇದು ಎಷ್ಟೋ ನಮ್ದು ಎಕ್ಸಾಮ್ಸ್ದು ಅದು ಸ್ಕ್ಯಾಮ್ ಆಗಿದೆ, ಅವರೆಲ್ಲವೂ ಕೂಡ ಕ್ಯಾಟ್ ಅಲ್ಲಿ ಇದೆ ಕೇಸಸ್ ಅಂತ ಓದಿರ್ತೀವಿ. ಅದು ಯಾವಾಗ ಅಂತಂದ್ರೆ ಕ್ಯಾಟ್ ಅಲ್ಲಿ ಬರೋದು ಯಾವಾಗ ಅಂತಂದ್ರೆ ಅದು ನ್ಯಾಯಮಂಡಳಿಗಳು, ಆಡಳಿತ ನ್ಯಾಯಮಂಡಳಿಗಳ ಅಂಡರ್ ಅಲ್ಲಿ ಸರ್ಕಾರವು ಸ್ಥಾಪನೆ ಮಾಡ್ಕೊಂಡಿರುವ ನ್ಯಾಯಮಂಡಳಿಗಳು ಆಗಿರ್ತವೆ. ಕರ್ನಾಟಕ ಆಡಳಿತ ನ್ಯಾಯಮಂಡಳಿದು. ಓಕೆ, ಫೈನಲ್ ಆಗಿ ನೋಡೋದಾದ್ರೆ 323A ಇದು ಕೇವಲ ಸಾರ್ವಜನಿಕರ ಸೇವಾ ವಿಷಯಗಳು ಸ್ಥಾಪಿಸಲು ಸಂಸತ್ತಿಗೆ ಮಾತ್ರ ಪವರ್ ಇರುತ್ತೆ. ಓಕೆನಾ, ಇದ್ರ ಸಂಸತ್ತಿಗೆ ಮಾತ್ರ ಪವರ್ ಇರುತ್ತೆ. ಶ್ರೇಣಿ ಕೇಂದ್ರ ಮತ್ತು ರಾಜ್ಯಗಳಿಗೆ ಪ್ರತ್ಯೇಕ ನ್ಯಾಯಮಂಡಳಿಗಳನ್ನು ಸ್ಥಾಪಿಸಲಾಗಿದೆ. 223B ಇದರಲ್ಲಿ ತೆರಿಗೆ, ಕಾರ್ಮಿಕರು, ಭೂ ಸುಧಾರಣೆ ಇತ್ಯಾದಿಗಳು ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳನ್ನು ಸ್ಥಾಪಿಸಬಹುದು. ಸಂಸತ್ತು ಮಾತ್ರ 323A. B ಅಂತ ಬಂದಾಗ ರಾಜ್ಯ ಶಾಸಕಾಂಗವು ಕೂಡ ಅದರಲ್ಲಿ ಇನ್ವಾಲ್ವ್ ಆಗುತ್ತೆ. ಓಕೆ, ಕ್ವಶನ್ ನಂಬರ್ 2. ಎರಡನೇ ಕ್ವಶನ್ ಏನ್ ಕೇಳಿದಾನೆ, ನೀತಿ ಆಯೋಗ. ಎರಡನೇ ಕ್ವಶನ್ ನೀತಿ ಆಯೋಗ ಮತ್ತು ಅಧ್ಯಕ್ಷರು ಕೇಳಿದಾನೆ. ನೀತಿ ಆಯೋಗ ಮತ್ತು ಅದರ ಅಧ್ಯಕ್ಷರು ಯಾರ್ಯಾರು ಇದ್ದಾರೆ ಅದರ ರಿಲೇಟೆಡ್ ಕ್ವಶನ್ಸ್ ಬಂದಿದೆ. ಏನಿದೆ, ಒಂದೇದು ನೀತಿ ಆಯೋಗದ ಬಗ್ಗೆ ಕೇಳಿದಾನೆ. ಭಾರತದ ಚುನಾವಣಾ ಆಯೋಗ, ಮಾನವ ಹಕ್ಕುಗಳ ಆಯೋಗ, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಬಗ್ಗೆ ಕ್ವಶನ್ಸ್ ಬಂದಿದೆ. ಈ ಫಸ್ಟ್ನೇದು ನೀತಿ ಆಯೋಗದ್ದು ಇದು 2020 ಇದು ಬಿಡಿ, ಡಿಸೆಂಬರ್ ರಿಲೇಟೆಡ್ ಅಂದ್ರೆ ಅಲ್ಲಿವರೆಗೂ ಯಾರು ಅಧ್ಯಕ್ಷರಿದ್ರು ಅಂತ. ಒಂದೇದು ನೀತಿ ಆಯೋಗ ನರೇಂದ್ರ ಮೋದಿ, ಇದು ರೈಟ್. ಎಲ್ಲೆಲ್ಲಿದೆ ಅದು ರೈಟ್ ಅಂದ್ರೆ ಇದ್ರಲ್ಲಿಲ್ಲ, ಇದನ್ನ ತೆಗೆದಾಕ್ತೀನಿ. ನೆಕ್ಸ್ಟ್
ಭಾರತ ಚುನಾವಣಾ ಆಯೋಗ ಜ್ಞಾನೇಶ್ ಕುಮಾರ್. ಭಾರತ ಚುನಾವಣಾ ಆಯೋಗ ಜ್ಞಾನೇಶ್ ಕುಮಾರ್. ಇದು ಕೂಡ ರೈಟ್. ಬಿ ಯಾವುದ್ರಲ್ಲಿದೆ ಅದು ರೈಟ್. ಈಗ ನನಗೆ ಬಿ ಯಾವ್ದು, ಇದರಲ್ಲಿ ಬಿ ಇಲ್ಲ. ಓಕೆನಾ, ಒಂದೇದ್ರಲ್ಲಿ ಬಿ ಇಲ್ಲ, ತೆಗೆದಾಕ್ತೀನಿ. ಇದರಲ್ಲಿ ಬಿ ಇದೆ, ಇದರಲ್ಲಿ ಬಿ ಇದೆ. ನೋಡೋಣ ನೆಕ್ಸ್ಟ್. ಮಾನವ ರಾಷ್ಟ್ರೀಯ ಹಕ್ಕುಗಳ ಆಯೋಗ. ಇದರಲ್ಲಿ ಏನಿದೆ, ಅನಂತ ನಾಗೇಶ್ವರನ್ ಅಂತ ಇದೆ. ಬಟ್ ಇದು ರಾಮ ಸುಭದ್ರಾಣಿ ಅಂತ ಬರ್ತಾರೆ. ರಾಮ ಸುಬ್ರಹ್ಮಣ್ಯನ್ ಅಂತ. ರಾಮ ಸುಬ್ರಹ್ಮಣಿ ರಾಮ ಸುಬ್ರಹ್ಮಣಿ ಅಂತ ಬರ್ತಾರೆ. ಹಾಗಾಗಿ ಆಪ್ಷನ್ ಸಿ ರಾಂಗ್. ಆಪ್ಷನ್ ಸಿ ಯಾವ್ದರಲ್ಲಿದೆ, ಇದು ರಾಂಗ್. ಇದು ಹಾಗಾಗಿ ಆಪ್ಷನ್ 2 ರೈಟ್. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಯಾರಂದ್ರೆ ಶ್ಯಾಮ್ ಭಟ್ ಅಂತ ಬರ್ತಾರೆ. ಶ್ಯಾಮ್ ಭಟ್ ಅಂತ ಬರ್ತಾರೆ. ಹಾಗಾಗಿ ಆಪ್ಷನ್ ಸಿ ಅಂಡ್ ಡಿ ರಾಂಗ್ ಆಗಿರ್ತವೆ. ಎ ಅಂಡ್ ಬಿ ರೈಟ್ ಆಗಿರ್ತವೆ. ಓಕೆ. ನೀತಿ ಆಯೋಗದ್ದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿರ್ತಾರೆ. ಅವರೇ ನೀತಿ ಆಯೋಗದ ಮುಖ್ಯಸ್ಥರಾಗಿರ್ತಾರೆ. ಚುನಾವಣಾ ಆಯೋಗ ಜ್ಞಾನೇಶ್ ಕುಮಾರ್. ಮಾನವ ಹಕ್ಕುಗಳ ಆಯೋಗ ನ್ಯಾಯಮೂರ್ತಿ ರಾಮ ಸುಬ್ರಹ್ಮಣಿಯನ್. ನೆಕ್ಸ್ಟ್ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಡಾಕ್ಟರ್ ಟಿ ಶ್ಯಾಮ್ ಭಟ್. ಓಕೆನಾ. ಹಾಗಾಗಿ ಅಷ್ಟೇ ನೋಡ್ಕೊಂಡು ಹೋಗೋದಕ್ಕಿಂತ ನಾವು ಸ್ವಲ್ಪ ಕೊಟ್ಟಿರೋ ಎಲ್ಲಾ ಇದ್ರ ಬಗ್ಗೆನೂ ಕೂಡ ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಂಡು ಹೋಗೋಣ. ಓಕೆನಾ. ಫಸ್ಟ್ ಏನ್ ಕೇಳಿದಾರೆ, ನೀತಿ ಆಯೋಗದ ಬಗ್ಗೆ ಕೇಳಿದಾನೆ. ನೀತಿ ಆಯೋಗ ಅಂದ್ರೆ ಇದ್ರ ಫುಲ್ ಫಾರ್ಮ್ ಕೂಡ ಕೇಳಿದಾನೆ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಓಕೆನಾ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಇದು ಭಾರತದ ಸರ್ಕಾರದ ಪ್ರಮುಖ ನೀತಿ ರೂಪಿಸುವ ಥಿಂಕ್ ಟ್ಯಾಂಕ್ ಆಗಿದೆ. ಇದು ಜನವರಿ 1, 2015 ಯೋಜನಾ ಆಯೋಗದ ಬದಲಿಗೆ ಸ್ಥಾಪಿಸಲಾಗಿದೆ. ಓಕೆನಾ. ಮೊದಲು ಯೋಜನಾ ಆಯೋಗ ಅಂತ ಇತ್ತು. ಅದು 5 years ಒಂದು ಪ್ಲಾನ್ ಇತ್ತು. ಓಕೆನಾ. ಬಟ್ ಇದನ್ನ 2015 ನೀತಿ ಆಯೋಗವನ್ನು ತಗೊಂಡ್ಬಂದು ಇದು 15 ವರ್ಷಕ್ಕೊಂದ್ಸರಿ ಪ್ಲಾನ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಿದ್ದಾರೆ. ಓಕೆ. ಇದರ ಸ್ಟ್ರಕ್ಚರ್ 2026 ಅಂತ ಏನಿದೆ, ಅಧ್ಯಕ್ಷರು ಭಾರತದ ಪ್ರಧಾನಮಂತ್ರಿಗಳೇ ಆಗಿರ್ತಾರೆ. ಇದರ ಉಪಾಧ್ಯಕ್ಷರು ಸುಮನ್ ಬೇರಿ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿಒ ಯಾರಂತಂದ್ರೆ BVR ಸುಬ್ರಹ್ಮಣ್ಯಂ. ಆಡಳಿತ ಮಂಡಳಿ ಎಲ್ಲಾ ರಾಜ್ಯಗಳು, ಮುಖ್ಯಮಂತ್ರಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಒಳಗೊಂಡಿರುತ್ತದೆ. ಇದನ್ನು ಟೀಮ್ ಇಂಡಿಯಾ ಎಂದು ಕರೆಯಲಾಗುತ್ತದೆ. ಪ್ರಮುಖ ಉದ್ದೇಶಗಳೇನು, ಸಹಕಾರದ ಒಕ್ಕೂಟ ವ್ಯವಸ್ಥೆ, ಬಾಟಮ್ ಆಫ್ ವಿಧಾನ, ಸುಸ್ಥಿರ ಅಭಿವೃದ್ಧಿ. ಅಂದ್ರೆ ಸಹಕಾರದ ಒಕ್ಕೂಟ ವ್ಯವಸ್ಥೆ ಅಂದ್ರೆ ರಾಜ್ಯಗಳ ಸಕ್ರಿಯ ಭಾಗವಹಿಸುವಿಕೆಯೊಂದಿಗೆ ರಾಷ್ಟ್ರೀಯ ಅಭಿವೃದ್ಧಿ ಆದ್ಯತೆಗಳನ್ನು ಗುರುತಿಸುವುದು. ಬಲಿಷ್ಠ ರಾಜ್ಯಗಳಿಂದ ಬಲಿಷ್ಠ ರಾಷ್ಟ್ರ ಎಂಬುದರ ಮಂತ್ರ ಇದರ ಮೇನ್ ಪರ್ಪಸ್ ಆಗಿರುತ್ತದೆ. ಬಾಟಮ್ ಆಫ್ ವಿಧಾನ ಅಂತಂದ್ರೆ ಗ್ರಾಮ ಮಟ್ಟದಲ್ಲಿ ಯೋಜನೆಗಳನ್ನು ರೂಪಿಸಿ ಅವುಗಳನ್ನು ಕ್ರಮೇಣ ಸರ್ಕಾರದ ಉನ್ನತ ಮಟ್ಟದವರೆಗೆ ಕೊಂಡೊಯ್ಯುವುದು. ಆಮೇಲೆ ಸುಸ್ಥಿರ ಅಭಿವೃದ್ಧಿ 2030 ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ತಲುಪುವುದು ಕಾರ್ಯನಿರ್ವಹಿಸುತ್ತದೆ. ಆಮೇಲೆ ನೀತಿ ಆಯೋಗ ಪ್ರಮುಖ ಸೂಚ್ಯಂಕಗಳನ್ನು ಕೂಡ ಬಿಡುಗಡೆ ಮಾಡುತ್ತೆ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಓಕೆನಾ. ಇದ್ರ ಮೇಲೆ ಕೂಡ ಕ್ವಶನ್ಸ್ ಬಹಳ ಸರಿ ಬಂದಿದೆ. ನೀತಿ ಆಯೋಗ ರಿಲೀಸ್ ಮಾಡುವ ಸೂಚ್ಯಂಕಗಳು, ಇಂಡೆಕ್ಸಸ್ ಯಾವ್ಯಾವುದು ಅಂತಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್. ಓಕೆನಾ. ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್, SDG ಇದನ್ನು ಕೂಡ ರಿಲೀಸ್ ಮಾಡುತ್ತೆ. ನಾವೀನ್ಯ ಸೂಚ್ಯಂಕ ಇಂಡಿಯನ್ ಇನ್ನೋವೇಷನ್ ಇಂಡೆಕ್ಸ್ ಕೂಡ ರಿಲೀಸ್ ಮಾಡುತ್ತೆ. ಆರೋಗ್ಯ ಸೂಚ್ಯಂಕ ಹೆಲ್ತ್ ಇಂಡೆಕ್ಸ್ ಮತ್ತು ಎಕ್ಸ್ಪೋರ್ಟ್ ಪ್ರಿಪೇರ್ನೆಸ್ ಇಂಡೆಕ್ಸ್ ಅಂದ್ರೆ ರಫ್ತು ಸಿದ್ಧತೆ ಸೂಚ್ಯಂಕವನ್ನು ಕೂಡ ಇವರು ರಿಲೀಸ್ ಮಾಡ್ತಾರೆ. 4 ಸೂಚ್ಯಂಕಗಳನ್ನ ನೀತಿ ಆಯೋಗ ರಿಲೀಸ್ ಮಾಡುತ್ತೆ. ಹಾಗಾದ್ರೆ ಯೋಜನಾ ಆಯೋಗ ಮತ್ತು ನೀತಿ ಆಯೋಗದ ಡಿಫ್ರೆನ್ಸ್ ಏನಂತ ನೋಡೋದಾದ್ರೆ, ಯೋಜನಾ ಆಯೋಗ ಟಾಪ್ ಡೌನ್ ಅಂದ್ರೆ ಕೇಂದ್ರದಿಂದ ರಾಜ್ಯಕ್ಕಿತ್ತು. ಇದು ಕೂಡ ಟಾಪ್ ಅಪ್ ಅಂದ್ರೆ ಇದು ರಾಜ್ಯಗಳ ಸಹಭಾಗಿತ್ವ ಇಲ್ಲ ಅಂತ ಹೇಳ್ತಾ ಇದಾರೆ. ನೆಕ್ಸ್ಟ್ ಹಣ ಹಂಚಿಕೆ ಮಾಡುವುದು ಅಧಿಕಾರವಿತ್ತು. ಇದರಲ್ಲಿ ಹಣ ಹಂಚಿಕೆ ಮಾಡುವ ಅಧಿಕಾರವಿರುವುದಿಲ್ಲಂತೆ. ಪಾತ್ರಗಳು, ರಾಜ್ಯದ ಪಾತ್ರ ಸೀಮಿತವಾಗಿತ್ತು. ಆದ್ರೆ ರಾಜ್ಯಗಳು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ನೀತಿ ಆಯೋಗದಲ್ಲಿ ಅವಕಾಶವಿದೆ. ಪಂಚವಾರ್ಷಿಕ ಯೋಜನೆಯನ್ನು ರೂಪಿಸಲಾಗುತ್ತದೆ. ಇಲ್ಲಿ ದೀರ್ಘಕಾಲದ ದೃಷ್ಟಿಕೋನ ಅಂದ್ರೆ 15 ವರ್ಷ. ಓಕೆನಾ. ಇದು 15 ವರ್ಷ, ಇಲ್ಲಿ 5 ವರ್ಷ. ಯೋಜನಾ ಆಯೋಗದಲ್ಲಿ 5 ವರ್ಷ ಆದ್ರೆ ನೀತಿ ಆಯೋಗದಲ್ಲಿ 15 ವರ್ಷ ದೃಷ್ಟಿಕೋನ. ಅಂದ್ರೆ ಲಾಂಗ್ ಟರ್ಮ್ ವರ್ಗೂ ಏನೇನು ಡಿಸೈಡ್ ಮಾಡ್ಕೋಬಹುದು ಅನ್ನೋದು ಕೂಡ ಇದರಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಓಕೆ. ನೆಕ್ಸ್ಟ್ ಇತ್ತೀಚಿನ ಬೆಳವಣಿಗೆಗಳು ಏನಿದೆ 2025-26 ಕರೆಂಟ್ ಅಫೇರ್ಸ್ ಅಲ್ಲಿ ಏನಿದೆ ಇದರ ರಿಲೇಟೆಡ್. ವಿಕಸಿತ್ ಭಾರತ್ 2047 ಭಾರತವನ್ನು 2047 ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡಲು ನೀತಿ ಆಯೋಗವು ನೀಲಿ ನಕ್ಷೆಯನ್ನ ಸಿದ್ಧಪಡಿಸಿಕೊಂಡಿದೆ. ಆಕಾಂಕ್ಷಿತ ಭಾರತ್ ಅಂದ್ರೆ ಆಕಾಂಕ್ಷಿತ ಜಿಲ್ಲೆಗಳನ್ನು ಯಶಸ್ಸಿನ ನಂತರ ಹಿಂದುಳಿದ ತಾಲೂಕು ಅಭಿವೃದ್ಧಿಗಾಗಿ ಇದನ್ನು ಪ್ರಾರಂಭಿಸಲಾಗಿದೆ. ಎಐ ಫಾರ್ ಆಲ್ ಕೃತಕ ಬುದ್ಧಿಮತ್ತೆ ಸಾಮಾಜಿಕ ಅಭಿವೃದ್ಧಿಗಾಗಿ ಬಳಸುವ ಕಾರ್ಯತಂತ್ರವನ್ನು ಜಾರಿಗೆ ತರಲಾಗುತ್ತಿದೆ. ನೆಕ್ಸ್ಟ್ ಅದರಲ್ಲಿ ಇನ್ನೊಂದು ಆಪ್ಷನ್ 2 ಚುನಾವಣಾ ಆಯೋಗ ಅಂತ, ಅದರ ಬಗ್ಗೆ ಬ್ರೀಫ್ ಆಗಿ ನೋಡೋಣ. ಇದು ಭಾರತದ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳನ್ನು ನಡೆಸುವ ಒಂದು ಸ್ವಾಯತ್ತ ಸಂವಿಧಾನಿಕ ಸಂಸ್ಥೆಯಾಗಿದೆ. ಸ್ಥಾಪನೆ ಜನವರಿ 25, 1950
ಸ್ಥಾಪನೆಯಾಗಿದೆ. ಹಾಗಾಗಿ ಜನವರಿ 25 ರಾಷ್ಟ್ರೀಯ ಮತದಾರ ದಿನ ಎಂದು ಆಚರಣೆ ಕೂಡ ಮಾಡಲಾಗುತ್ತದೆ. ಇದು 15ನೇ ಭಾಗದಲ್ಲಿದೆ. ಚುನಾವಣಾ ಆಯೋಗ 15ನೇ ಭಾಗದಲ್ಲಿ ಕಂಡುಬರುತ್ತೆ. ವಿಧಿ 324ರಿಂದ 329ರವರೆಗೂ ಚುನಾವಣಾ ಆಯೋಗದ ವಿಧಿಗಳು ಕಂಡುಬರ್ತವೆ. 324ರಿಂದ 329. ನೆಕ್ಸ್ಟ್ ರಚನೆ ಇದು ಆರಂಭದಲ್ಲಿ ಇದು ಏಕಸದಸ್ಯ ಸಂಸ್ಥೆ ಆಗಿತ್ತು. ಅಂದ್ರೆ ಸ್ಟಾರ್ಟಿಂಗ್ 1950ರಲ್ಲಿ ಏನ್ ಬಂತಲ್ವಾ ನಮ್ಮ ಸಂವಿಧಾನ, ಅವಾಗ ಚುನಾವಣೆಗೆ ಅದೇ ಒಬ್ಬರೇ ಇರ್ತಿದ್ರು ಅವಾಗ. ಈಗ ಸದಸ್ಯರು ಎಷ್ಟಿರ್ತಾರೆ ಅಂದ್ರೆ 3 ಜನ ಸದಸ್ಯರು ಇರ್ತಾರೆ. ಒಬ್ಬ ಚೀಫ್ ಆಫೀಸರ್ ಇರ್ತಾರೆ, ಅದರ ಅಂಡರ್ ಅಲ್ಲಿ ಇಬ್ರು ಇರ್ತಾರೆ ಮತ್ತೆ. ಓಕೆನಾ, ಹಾಗಾಗಿ 3 ಜನ ಸದಸ್ಯರು ಇದರಲ್ಲಿ ಇರ್ತಾರೆ. ಒಬ್ರು ಮುಖ್ಯ ಚುನಾವಣಾ ಆಯುಕ್ತರು, ಓಕೆನಾ, ಆಮೇಲೆ ಇತರ ಚುನಾವಣಾ ಆಯುಕ್ತರು ಇಬ್ರು ಇರ್ತಾರೆ. ನೆಕ್ಸ್ಟ್ ನೇಮಕಾತಿ, ಇವರನ್ನು ಭಾರತದ ರಾಷ್ಟ್ರಪತಿಯವರು ನೇಮಿಸುತ್ತಾರೆ. ಅಧಿಕಾರದ ಅವಧಿ 6 ವರ್ಷ ಅಥವಾ 65 ವರ್ಷ, ಯಾವುದು ಮೊದಲಾಗುತ್ತೋ ಅದು. ಅಂದ್ರೆ ಅವ್ರು 6 ವರ್ಷದವರು ಜಾಯಿನ್ ಆಗಿ ಅವರು ಎಲೆಕ್ಷನ್ ಕಮಿಷನರ್ ಆಗಿ 6 ವರ್ಷ ಆದ್ರೆ ಅವ್ರನ್ನು ಕೂಡ ತೆಗೆದು ಹಾಕ್ಬೋದು. ಅಥವಾ ಅವ್ರೇನಾದ್ರೂ 55 ವರ್ಷಕ್ಕೆ ಜಾಯಿನ್ ಆದ್ರೆ ಅಂದ್ರೆ 6 ವರ್ಷ ಆದ ತಕ್ಷಣ 61ನೇ ವರ್ಷಕ್ಕೆ ತೆಗೆದಾಕ್ತಾರೆ. ಅದೇ ಅವ್ರೇನಾದ್ರು 62ನೇ ವರ್ಷಕ್ಕೆ ಏನಾದ್ರು ಜಾಯಿನ್ ಆದ್ರೆ ಅಲ್ಲಿಂದ ನಾನು 6 ವರ್ಷ ಕೆಲಸ ಮಾಡ್ತೀನಿ ಅಂತ ಇರಲ್ಲ. ಅಲ್ಲಿಂದ ಅವ್ರ ಏಜ್ 3 ವರ್ಷಕ್ಕೆ ಸಾರಿ ಇನ್ 3 ವರ್ಷಕ್ಕೆ ಅವ್ರದ್ದು 65 ಏಜ್ ಆಗುತ್ತಲ್ವಾ, ಅವಾಗ ಅದನ್ನು ಕೂಡ ತೆಗೆದಾಕ್ತಾರೆ. ಅವ್ರಿಗೆ ಯಾವ್ದು ಮೊದಲಾಗುತ್ತೋ ಅದನ್ನ ಅದ್ರ ಮೂಲಕ ಕನ್ಸಿಡರ್ ಮಾಡ್ಕೊಂಡು ಅವರನ್ನು ತೆಗೆದು ಹಾಕಲಾಗುತ್ತದೆ. ನೆಕ್ಸ್ಟ್ ಪ್ರಮುಖ ಕಾರ್ಯಗಳು. ಚುನಾವಣಾ ಆಯೋಗದ ಪ್ರಮುಖ ಕಾರ್ಯಗಳೇನಂತಪ್ಪ, ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸ್ಬೇಕು ಅವರು. ಆಮೇಲೆ ಚುನಾವಣಾ ವೇಳಾಪಟ್ಟಿಯನ್ನು ರಿಲೀಸ್ ಮಾಡಬೇಕು. ರಾಜಕೀಯ ಪಕ್ಷಗಳ ಮಾನ್ಯತೆ ಮಾಡಬೇಕು. ಮಾದರಿ ನೀತಿ ಸಂಹಿತೆ ಕೋಡ್ ಆಫ್ ಕಂಡಕ್ಟ್ ಅಂತಂದು ರಿಲೀಸ್ ಮಾಡ್ತಾರಲ್ವಾ, ಅದನ್ನು ಅವರೇ ರಿಲೀಸ್ ಮಾಡ್ಬೇಕಾಗಿರುತ್ತೆ. ಆಮೇಲೆ ಸಲಹಾ ಪತ್ರ, ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳ ಸದಸ್ಯರ ಅರ್ಹತೆಯ ಬಗ್ಗೆ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರಿಗೆ ಸಲಹೆಯನ್ನು ನೀಡುವುದು ಕೂಡ ಇವರ ಪ್ರಮುಖ ಕೆಲಸವಾಗಿರುತ್ತೆ. ನೆಕ್ಸ್ಟ್ ಎಲೆಕ್ಷನ್ ಯಾರ್ಯಾರು ನಡೆಸ್ತಾರೆ ಇವರು ಅಂತ ಕೂಡ ನಮಗೆ ಗೊತ್ತಿರಬೇಕು. ಎಲೆಕ್ಷನ್ ಅನ್ನ ಯಾರ್ಯಾರು ನಡೆಸ್ತಾರೆ? ಲೋಕಸಭೆ ಮತ್ತು ರಾಜ್ಯಸಭೆಗೆ ನಡೆಸ್ತಾರೆ. ರಾಜ್ಯ ವಿಧಾನಸಭೆ ಮತ್ತು ವಿಧಾನ ಪರಿಷತ್ಗೂ ಕೂಡ ನಡೆಸ್ತಾರೆ. ರಾಷ್ಟ್ರಪತಿ ಉಪರಾಷ್ಟ್ರಪತಿ ಅವರಿಗೂ ಕೂಡ ಎಲೆಕ್ಷನ್ ಕಮಿಷನರ್ ಅವರು, ಭಾರತದ ಎಲೆಕ್ಷನ್ ಕಮಿಷನ್, ಭಾರತದ ಚುನಾವಣಾ ಆಯೋಗ ಅವ್ರಿಗೆ ಎಲೆಕ್ಷನ್ ನಡೆಸುತ್ತೆ. ಆದರೆ ಗ್ರಾಮ ಪಂಚಾಯತ್, ಮುನ್ಸಿಪಾಲಿಟಿ ಚುನಾವಣೆಗಳನ್ನು ಮಾತ್ರ ರಾಜ್ಯ ಚುನಾವಣಾ ಆಯೋಗ ನಡೆಸಬೇಕಾಗಿರುತ್ತೆ. ಅದನ್ನ ಭಾರತದ ಚುನಾವಣಾ ಆಯೋಗ ನಡೆಸೋದಿಲ್ಲ. ಹಾಗಾಗಿ ಇದ್ರ ಬಗ್ಗೆನೆ ಬಹಳ ಕ್ವಶನ್ಸ್ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಪ್ರಮುಖ ಅಂಶಗಳು. ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಸುಕುಮಾರ್ ಸೇನ್. ಇಲ್ಲಿ ಕ್ವಶನ್ ಬಂದಿದೆ, ಇದ್ರ ಮೇಲೆ ಕ್ವಶನ್ ಬಂದಿದೆ. ಮೊದಲ ಮಹಿಳಾ ಚುನಾವಣಾ ಆಯುಕ್ತರು VS ರಮಾದೇವಿ. ಇಲ್ಲೂ ಕೂಡ ಕ್ವಶನ್ ಬಂದಿದೆ. ಮತದಾರರ ವಯಸ್ಸು 1988ರಲ್ಲಿ 61ನೇ ತಿದ್ದುಪಡಿ ಮಾಡುವ ಮೂಲಕ 21ರಿಂದ 18ಕ್ಕೆ ಇಳಿಸಲಾಯಿತು. ಮೊದಲು ಮತದಾರರ ವಯಸ್ಸು 21 ಇತ್ತು, ಅದನ್ನ 18ಕ್ಕೆ ಇಳಿಸಿದ್ರು. ಯಾವಾಗ? 1988ರಲ್ಲಿ. ಎಷ್ಟನೇ ತಿದ್ದುಪಡಿ ಮೂಲಕ? 61ನೇ ತಿದ್ದುಪಡಿ ಮೂಲಕ. ಇದು ಪ್ರತಿ ಲೈನ್ ಮೇಲೂ ಕೂಡ ಕ್ವಶನ್ ಆಗಿದೆ. ಓಕೆನಾ. EVM ಮತ್ತು VVPAT ಎಲೆಕ್ಟ್ರಾನಿಕ್ ತಂತ್ರಗಳನ್ನು ಮತದಾರ ತನ್ನ ಸರಿಯಾಗಿ ಇದೆ ಎಂದು ಪರಿಚಯಿಸಿಕೊಳ್ಳಲು VVPAT ತಂತ್ರಜ್ಞಾನವನ್ನು ಕೂಡ ಬಳಸಲಾಗಿದೆ ಅಂತ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ಟಾಪಿಕ್, ಮಾನವ ರಾಷ್ಟ್ರೀಯ ಆಯೋಗ. ಮಾನವ ಹಕ್ಕುಗಳ ಆಯೋಗ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಇದರ ಸ್ಥಾಪನೆ ಯಾವಾಗಾಯಿತು? 1993 ಅಕ್ಟೋಬರ್ 12ರಂದು ಇದರ ಸ್ಥಾಪನೆ ಆಗುತ್ತದೆ. ಮಾನವ ಹಕ್ಕುಗಳ ಕಾಯ್ದೆ ಬಂದಿದ್ದು 1993ರಲ್ಲಿ. ಓಕೆನಾ, ಮಾನವ ಹಕ್ಕುಗಳ ಕಾಯ್ದೆ ಬಂದಿದ್ದು 1993ರಲ್ಲಿ. ಕಾಯ್ದೆ ಅಂದ್ರೆ ಏನಂದ್ರೆ, ಕಾಯ್ದೆ ಅಂತ ಆಯ್ತಂದ್ರೆ ಅದನ್ನ ನಾವು ಕೋರ್ಟ್ ಅಲ್ಲಿ ಕ್ವಶನ್ ಮಾಡಬಹುದಾಗಿರುತ್ತೆ. ಓಕೆನಾ, ಯೋಜನೆಗಳಿಗೆ ಕ್ವಶನ್ ಮಾಡಕ್ಕಾಗಲ್ಲ. ಇದು ಕಾಯ್ದೆ ಅಂತ ಬಂದ್ರೆ ಅವನ್ನ ಕೋರ್ಟ್ ಅಲ್ಲಿ ಕ್ವಶನ್ ಮಾಡಕ್ಕೆ ಪವರ್ ಇರುತ್ತೆ. ನೆಕ್ಸ್ಟ್, ಒಂದು ಸಂವಿಧಾನಬದ್ಧ ಸಂಸ್ಥೆ, ಇದು ಒಂದು ಸ್ಟ್ಯಾಟ್ಯೂಟರಿ ಬದ್ಧ ಅಂದ್ರೆ ಸ್ಟ್ಯಾಟ್ಯೂಟರಿ ಬಾಡಿ ಆಗಿರ್ತದೆ. ಓಕೆನಾ, ಅಂದ್ರೆ ಇದನ್ನು ಸಂಸತ್ತಿನ ಕಾಯ್ದೆಯ ಮೂಲಕ ಸ್ಥಾಪಿಸಲಾಗಿದೆ. ಸ್ಟ್ಯಾಟ್ಯೂಟರಿ ಬಾಡಿ ಅಂದ್ರೆ ಇದು ಫಸ್ಟ್ ಇದ್ರೊಳಗಿರಲ್ಲ, ಯಾವುದು ಸಂವಿಧಾನದಲ್ಲಿ ಇರಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಇದನ್ನ ಕಾಯ್ದೆ ಮೂಲಕ ಮಾಡ್ಕೊಂಡಿದ್ದಾರೆ ಅಂದ್ರೆ, ಇದನ್ನು ಸಂಸತ್ತಿನಲ್ಲಿ ಕಾಯ್ದೆ ಮೂಲಕ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ಒಂದು ಸ್ಟ್ಯಾಟ್ಯೂಟರಿ ಬಾಡಿ ಆಗಿರುತ್ತೆ. ಓಕೆನಾ, ಸ್ಟ್ಯಾಟ್ಯೂಟರಿ ಬಾಡಿ ಅಂದ್ರೆ ಏನಂತ ನಿಮಗೆ ಗೊತ್ತಿರಬೇಕು. ಓಕೆನಾ, ಇದರ ಧ್ಯೇಯ ವಾಕ್ಯ, ರಾಷ್ಟ್ರೀಯ ಮಾನವ ಹಕ್ಕುಗಳ ಧ್ಯೇಯ ವಾಕ್ಯ ಏನಂದ್ರೆ ಸರ್ವೇ ಭವಂತು ಸುಖಿನ, ಅಂದ್ರೆ ಎಲ್ಲರೂ ಸುಖಿಯಾಗಿರಲಿ ಎನ್ನುವುದು ಇದರ ಧ್ಯೇಯವಾಕ್ಯವಾಗಿರುತ್ತದೆ. ಇದರ ರಚನೆ ಏನು? ಇದು ಬಹು ಸದಸ್ಯರ ಸಂಸ್ಥೆಯಾಗಿದ್ದು ಒಬ್ಬ ಅಧ್ಯಕ್ಷ, 5 ಪೂರ್ಣಾವಧಿಯ ಸದಸ್ಯರನ್ನ ಒಳಗೊಂಡಿರುತ್ತದೆ. ಓಕೆನಾ, ಟೋಟಲ್ 6 ಜನ ಇದರಲ್ಲೇ ಇರ್ತಾರೆ. ನಿವೃತ್ತ ಭಾರತದ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ ಅಧ್ಯಕ್ಷರು, ಅಥವಾ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಿರ್ತಾರೆ. ಓಕೆನಾ. ನೆಕ್ಸ್ಟ್, ಸದಸ್ಯರು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರು ಹಾಗೂ ಮಾನವ ಹಕ್ಕುಗಳ ಕ್ಷೇತ್ರದಲ್ಲಿ ಅನುಭವ ಹೊಂದಿರುವ ವ್ಯಕ್ತಿಗಳನ್ನ ಇದರಲ್ಲಿ ಸದಸ್ಯರನ್ನಾಗಿ 5 ಜನರನ್ನ ತಗೊಂಡಿರ್ತಾರೆ. ಪದನಿಮಿತ್ತ ಸದಸ್ಯರು SC, ST, ಮಹಿಳಾ ಮತ್ತು ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ಮತ್ತು ಅಂಗವಿಕಲ ರಾಷ್ಟ್ರೀಯ ಆಯೋಗಗಳ ಅಧ್ಯಕ್ಷರು ಇದರ ಸದಸ್ಯರಾಗಿರ್ತಾರೆ. ಓಕೆನಾ. ನೆಕ್ಸ್ಟ್, ನೇಮಕಾತಿ ಮತ್ತು ಅವಧಿ. ಇದರ ನೇಮಕಾತಿ ಭಾರತ ರಾಷ್ಟ್ರಪತಿಯವರು 6 ಸದಸ್ಯರ ಸಮಿತಿ ಶಿಫಾರಸಿನ ಮೇರೆಗೆ ಇವರನ್ನು ನೇಮಿಸುತ್ತಾರೆ. ಸಮಿತಿಯಲ್ಲಿ ಪ್ರಧಾನಮಂತ್ರಿ ಅಧ್ಯಕ್ಷರಾಗಿರ್ತಾರೆ, ಲೋಕಸಭಾ ಸ್ಪೀಕರ್, ಕೇಂದ್ರ ಗೃಹ ಸಚಿವರು, ರಾಜ್ಯಸಭೆಯ ಉಪಸಭಾಪತಿ ಮತ್ತು
ಉಭಯ ಸದನಗಳ ವಿರೋಧ ಪಕ್ಷದ ನಾಯಕರು ಕೂಡ ಇದರ ನೇಮಕಾತಿಯಲ್ಲಿ ಇರ್ತಾರೆ. ಓಕೆನಾ. ಇದರ ಅಧಿಕಾರಾವಧಿ 3 ವರ್ಷ ಅಥವಾ 70 ವರ್ಷ. ಓಕೆನಾ. ಇದ್ರ ಮೇಲೆ ಕ್ವಶನ್ಸ್ ಬಂದಿದೆ. 3 ವರ್ಷ ಅಥವಾ 70 ವರ್ಷ ಯಾವುದು ಮೊದಲಾಗುತ್ತೋ ಅದು ಇವರ ಅಧಿಕಾರಾವಧಿ. ನೆಕ್ಸ್ಟ್ ಪ್ರಮುಖದ ಇದರ ಕಾರ್ಯಗಳು ಏನು? ತನಿಖೆ ಮಾಡೋದು. ಮಾನವ ಹಕ್ಕುಗಳ ಆಯೋಗ ಉಲ್ಲಂಘನೆ ಆದಾಗ ಸ್ವಯಂ ಪ್ರೇರಿತವಾಗಿ ಸೋಮೋಟೋ ಅಂದ್ರೆ ಸ್ವಯಂ ಪ್ರೇರಿತವಾಗಿ ದೂರಿನ ಮೇರೆಗೆ ತನಿಖೆಯನ್ನು ಮಾಡೋದು, ಜೈಲಿಗೆ ಭೇಟಿ ನೀಡುವುದು, ಕೈದಿಗಳ ಸ್ಥಿತಿಗಳನ್ನು ಅಧ್ಯಯನ ಮಾಡಲು. ನೆಕ್ಸ್ಟ್ ಸಂಶೋಧನೆ. ಮಾನವ ಹಕ್ಕುಗಳ ಕ್ಷೇತ್ರದಲ್ಲಿ ಸಂಶೋಧನೆ ಉತ್ತೇಜಿಸುವುದು, ಜಾಗೃತಿ ಮೂಡಿಸುವುದು, ಸಾರ್ವಜನಿಕರಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವುದು, ಸಲಹೆ ನೀಡುವುದು. ಅಂದ್ರೆ ಮಾನವ ಹಕ್ಕುಗಳ ರಕ್ಷಣೆಗಾಗಿ ಸರ್ಕಾರಕ್ಕೆ ಅಗತ್ಯ ಕ್ರಮಗಳನ್ನು ಕೂಡ ಕೈಗೊಳ್ಳುವಂತೆ ಸಲಹೆಯನ್ನು ನೀಡ್ತದೆ ಇದು. ನೆಕ್ಸ್ಟ್ ಅಧಿಕಾರಗಳು ಏನಿರುತ್ತೆ? ಇದಕ್ಕೆ ಸಿವಿಲ್ ನ್ಯಾಯಾಲಯದ ಅಧಿಕಾರ ಏನಿರುತ್ತಲ್ವ ಅದು ಅಧಿಕಾರ ಇದಕ್ಕೆ ಇರುತ್ತೆ. ಓಕೆನಾ. ನೆಕ್ಸ್ಟ್ ಮಾನವ ಹಕ್ಕುಗಳ ಆಯೋಗಕ್ಕೆ ಸಿವಿಲ್ ನ್ಯಾಯಾಲಯದ ಅಧಿಕಾರ ಕೂಡ ಇರುತ್ತೆ. ಇದನ್ನು ಸಾಕ್ಷಿಗಳು ಸಮನ್ಸ್ ಮಾಡಬಹುದು ಅಥವಾ ದಾಖಲೆಗಳನ್ನು ಪರಿಶೀಲಿಸಬಹುದು. ಆಯೋಗದ ಶಿಫಾರಸು ಕೇವಲ ಸಲಹಾತ್ಮಕವಾಗಿರ್ತದೆ, ಅಂದ್ರೆ ಅಡ್ವೈಸರಿ ಆಗಿರುತ್ತೆ. ಸರ್ಕಾರ ಇವುಗಳನ್ನ ಪಾಲಿಸಬೇಕಂತ ಕಡ್ಡಾಯ ಇರೋದಿಲ್ಲ. ಓಕೆನಾ. ಸಿವಿಲ್ ಕೋರ್ಟ್ ಪವರ್ ಇದೆ ಅಂದ ತಕ್ಷಣ ಈ ಸರ್ಕಾರಕ್ಕೆ ಇದನ್ನೇನೋ ಮಾಡ್ರಿ ಅಂತ ನೀವು ಏನಾದ್ರೂ ಅಡ್ವೈಸ್ ಮಾಡಿದ್ರೆ ಜಸ್ಟ್ ಅಡ್ವೈಸ್ ಮಾಡ್ಬೋದು. ಗೌರ್ಮೆಂಟ್ ಇದನ್ನ 100% ಇದನ್ನ ತಗೊಂಡು ನಾವು ಇಂಪ್ಲಿಮೆಂಟ್ ಮಾಡ್ಬೇಕಂತ ಆಲ್ರೆಡಿ ಏನು ಇರೋದಿಲ್ಲ. ಓಕೆನಾ. ಆದ್ರೆ ಕ್ರಮ ಕೈಗೊಳ್ಳದೇ ಇರೋದು ಕಾರಣ ನೀಡಬೇಕು, ಯಾಕೆ ನಾವು ಕ್ರಮ ತಗೊಳೋದಿಲ್ಲ ಅಂತಂದು ಅವ್ರಿಗೆ ರೀಸನ್ ಕೂಡ ನೀಡಬೇಕಾಗಿರುತ್ತೆ. ಇದರ ಪ್ರಸ್ತುತ ಅಧ್ಯಕ್ಷರು ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯನ್. ಓಕೆನಾ. ಇದ್ರ ಮೇಲೆ ಕ್ವಶನ್ ಬಂದಿತ್ತು ಈಗ, ಹಾಗಾಗಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳಿದೀನಿ. ಕಚೇರಿ ಮಾನವ ಹಕ್ಕುಗಳ ಭವನ, ದೆಹಲಿ. ನೆಕ್ಸ್ಟ್ ಮಾನವ ಹಕ್ಕುಗಳ ಆಯೋಗ ಆದ್ಮೇಲೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ. ಓಕೆನಾ. ಇದು ಕೂಡ ಸೇಮ್ ಇರುತ್ತೆ. ಜೂನ್ 28, 2005ರಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1993ರ ಅಡಿಯಲ್ಲಿ ಬರ್ತೈತೆ ಇದು. ಓಕೆನಾ. ಕರ್ನಾಟಕದಲ್ಲಿ ಬೆಂಗಳೂರು ಇದರ ಕೇಂದ್ರ ಕಚೇರಿ. ಇದೊಂದು ಸ್ವಾಯತ್ತ ಸಂವಿಧಾನಿಕವಲ್ಲದ ಅಂದ್ರೆ ಸ್ಟ್ಯಾಟ್ಯೂಟರಿ ಬಾಡಿ ಅಂತ ಹೇಳ್ತಿದ್ರೆ. ಇದು ರಾಜ್ಯ ಮಟ್ಟದ ಮಾನವ ಹಕ್ಕುಗಳ ಆಯೋಗ ಉಲ್ಲಂಘನೆಯನ್ನು ತಡೆಯುವ ಉದ್ದೇಶ ಹೊಂದಿದೆ. ರಚನೆ ಒಬ್ಬ ಅಧ್ಯಕ್ಷ, 2 ಸದಸ್ಯರನ್ನ ಒಳಗೊಂಡಿರುತ್ತದೆ. ಇದರಲ್ಲಿ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಮತ್ತು ನಿವೃತ್ತ ನ್ಯಾಯಾಧೀಶರು ಇರಬೇಕು, ಅಥವಾ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇದರ ಅಧ್ಯಕ್ಷರಾಗಿರ್ತಾರೆ. ಸದಸ್ಯರು ಒಬ್ಬ ನ್ಯಾಯಾಂಗದ ಹಿನ್ನೆಲೆಯ ಮತ್ತು ಇನ್ನೊಬ್ಬರು ಮಾನವ ಹಕ್ಕುಗಳ ವಿಷಯದಲ್ಲಿ ಪ್ರಾಯೋಗಿಕ ಜ್ಞಾನ ಇರುವ ವ್ಯಕ್ತಿಗಳನ್ನು ಹಾಕಿರಬೇಕು. ನೆಕ್ಸ್ಟ್ ಇವರ ನೇಮಕಾತಿ ಅವಧಿ ರಾಜ್ಯಪಾಲರು ವಿಶೇಷ ಸಮಿತಿಯ ಆಧರಿಸಿ ಇವ್ರನ್ನ ನೇಮಕ ಮಾಡ್ತಾರೆ. ಯಾಕಂದ್ರೆ ಇದು ಸ್ಟೇಟ್ ಅಲ್ಲಿ ಆಗಿರೋದ್ರಿಂದ ರಾಜ್ಯಪಾಲರ ಪವರ್ ಜಾಸ್ತಿ ಇರುತ್ತೆ. ಸಮಿತಿಯಲ್ಲಿ ಮುಖ್ಯಮಂತ್ರಿ, ವಿಧಾನಸಭೆಯ ಸ್ಪೀಕರ್, ಗೃಹ ಸಚಿವರು, ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು ಕೂಡ ಇರ್ತಾರೆ. 3 ವರ್ಷ 70 ವರ್ಷ ಇದು ಕೂಡ ಏಜ್ ಲಿಮಿಟ್ 3 ವರ್ಷ ಆಗಿರ್ಬೇಕು ಅಥವಾ 70 ವರ್ಷ, ಇವೆರಡರಲ್ಲಿ ಯಾವುದು ಮೊದಲು ಅದ್ರ ಮೂಲಕ ಇವರನ್ನ ತೆಗೆದುಹಾಕಲಾಗುತ್ತದೆ. ಪ್ರಮುಖ ಕಾರ್ಯಗಳೇನು? ಓಕೆನಾ. ಪ್ರಮುಖ ಕಾರ್ಯಗಳು. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಪ್ರಮುಖ ಕಾರ್ಯಗಳು: ದೂರುಗಳನ್ನು ವಿಚಾರಿಸುವುದು, ಜೈಲುಗಳ ಭೇಟಿ, ಶಿಫಾರಸು ಮಾಡುವುದು, ಅರಿವು ಮೂಡಿಸುವುದು. ಇದು ಕೂಡ ಸೇಮ್ ಇರುತ್ತೆ. ಅದು ಸೆಂಟ್ರಲ್ ಅಲ್ಲಾದ್ರೆ ಇದು ಸ್ಟೇಟ್ ಅಲ್ಲಿ. ಇವರು ಕೂಡ ಸಿವಿಲ್ ನ್ಯಾಯಾಲಯದ ಅಧಿಕಾರ ಹೊಂದಿರ್ತಾರೆ. ಸಾಕ್ಷಿಗಳನ್ನು ನೀಡುವುದು ಮತ್ತೆ ನೋಟಿಸ್ ನೀಡುವುದು ಕೂಡ ಪವರ್ ಇರುತ್ತೆ. ಇದು NHRC ಅಂದ್ರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಓಕೆನಾ. ಇದರ ನಿರ್ಧಾರಗಳನ್ನು ಕೇವಲ ಸಲಹಾತ್ಮಕವಾಗಿರ್ತವೆ, ಶಿಕ್ಷೆ ವಿಧಿಸುವ ನೇರ ಅಧಿಕಾರ ಇದಕ್ಕಿಲ್ಲ. ಓಕೆನಾ. ನೆಕ್ಸ್ಟ್ ಇದರ ಅಧ್ಯಕ್ಷರು ಶ್ಯಾಮ್ ಭಟ್. ಓಕೆನಾ. ಕ್ವಶನ್ ಬಂದಿದ್ದ ಇಲ್ಲಿ. ಇದು ಸ್ಥಾಪನೆ ಆಗಿದ್ದು ಕರ್ನಾಟಕದಲ್ಲಿ 2005ರಲ್ಲಿ. ಕರ್ನಾಟಕ ಸರ್ಕಾರದ ಹಿರಿಯ ಅಧಿಕಾರಿಗಳು ಇದರ ಮುಖ್ಯ ಕಾರ್ಯದರ್ಶಿ ಆಗಿರ್ತಾರೆ. ವಿಶೇಷ ಅಂಶಗಳು ಏನಿದು? ವ್ಯಾಪ್ತಿ. KSHRC ಅಂದ್ರೆ ಕರ್ನಾಟಕ ಸ್ಟೇಟ್ ಮಾನವ ಹಕ್ಕುಗಳ ಆಯೋಗದ ರಾಜ್ಯಪಟ್ಟಿ ಮತ್ತು ಸಮವರ್ತಿ ಪಟ್ಟಿಯಲ್ಲಿನ ವಿಷಯಗಳಿಗೆ ಸಂಬಂಧಿಸಿದ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಮಾತ್ರ ವಿಚಾರಣೆ ಮಾಡಬಹುದು. ಅಂದ್ರೆ ರಾಜ್ಯಪಟ್ಟಿ ಮತ್ತು ಸಮವರ್ತಿ ಪಟ್ಟಿಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಇವರು ಅಲ್ಲಿ ಮಾತ್ರ ಕೆಲಸವನ್ನ ಮಾಡ್ಬೇಕಾಗಿರುತ್ತೆ. ಯಾಕಂದ್ರೆ ಸೆಂಟ್ರಲ್ ಒಂದಿರುತ್ತೆ. ಓಕೆ. ನೆಕ್ಸ್ಟ್ ಪಾವತಿ ಅಂದ್ರೆ ಕೇಂದ್ರ ಆಯೋಗ ಈಗಾಗಲೇ ಯಾವ್ದಾದ್ರು ಪ್ರಕರಣ ತನಿಖೆ ಮಾಡ್ತಿದ್ರೆ ರಾಜ್ಯ ಆಯೋಗ ಆ ಪ್ರಕರಣಗಳನ್ನ ಕೈಗೆತ್ತಿಕೊಳ್ಳುವಂತಿಲ್ಲ. ಅಂದ್ರೆ ಕೇಂದ್ರದ ಮಾನವ ಹಕ್ಕುಗಳ ಆಯೋಗ ಏನಾದ್ರೂ ಒಂದು ತನಿಖೆ ಮಾಡ್ತಿದ್ರೆ ಅದನ್ನು ಕೂಡ ಇವರು ಮತ್ತೆ ನಾನು ಮಾಡ್ತೀನಿ ಅದ್ರೊಳಗೆ ಅಂತ ಹೋಗಿ ಇನ್ವಾಲ್ವ್ ಆಗಂಗಿಲ್ಲ. ಓಕೆ. ದೂರು ಸಲ್ಲಿಸಲು ಕೂಡ ಇದರಲ್ಲಿ ಅವಕಾಶ ಇರುತ್ತೆ. ಓಕೆನಾ. ಐ ಹೋಪ್ ಇದು ಅರ್ಥ ಆಯ್ತು ಅಂತ ಭಾವಿಸ್ತೀನಿ ನಾನು. ನೆಕ್ಸ್ಟ್ ಕ್ವಶನ್ ಏನ್ ಬಂದಿದೆ? ಪಂಚಾಯತ್ ರಿಲೇಟೆಡ್ ಬಂದಿದೆ. ಓಕೆನಾ. ಇದು ಬಹಳ ಇಂಪಾರ್ಟೆಂಟ್. ಇದರಲ್ಲಿ ಈ ಪ್ರತಿ ಲೈನ್ ಇದೆ ಅಲ್ವಾ, ಇದ್ರ ಮೇಲೆ ಕ್ವಶನ್ಸ್ ಯಾವಾಗ್ಲೂ ಆಗಿದೆ. ಏನ್ ಕೇಳಿದಾನೆ? ಕಾಲಾನುಕ್ರಮದಲ್ಲಿ ಕೇಳಿದಾನೆ, ಆರ್ಡರ್ ವೈಸ್. ಓಕೆನಾ. ಆರ್ಡರ್ ವೈಸ್ ನಿಮ್ಗೆ ಗೊತ್ತಿರ್ಬೇಕು. ಅಶೋಕ್ ಮೆಹ್ತಾ ಸಮಿತಿ ಯಾವಾಗ ಬರುತ್ತೆ? 1977. ಅಶೋಕ್ ಮೆಹ್ತಾ ಸಮಿತಿ 1977. GVK ರಾವ್ ಸಮಿತಿ ಇದು 1985. 73rd ಇದು ಗೊತ್ತಿದೆ ನಮಗೆ. ಓಕೆನಾ. ಪಂಚಾಯತ್ ಅನುಸೂಚಿತ ಪ್ರದೇಶ. ಆಮೇಲೆ 73ನೇ ತಿದ್ದುಪಡಿ ಕಾಯ್ದೆ ಇದು ಬಂದು 1992 ಇದು ಗೊತ್ತಿದೆ. 1992. ಆಮೇಲೆ ಅನುಸೂಚಿತ ಪ್ರದೇಶ ಅಂದ್ರೆ ಇದು ಪೆಸಾಯ್ ಆಕ್ಟ್ ಇದು. ಓಕೆನಾ. ಪೆಸಾಯ್ ಆಕ್ಟ್ ಯಾವಾಗ ಬರುತ್ತೆ? ಪೆಸಾಯ್ ಆಕ್ಟ್ 1996.
1996 ಇದು. ಓಕೆನಾ, ಈಗ ಇದು ಆರ್ಡರ್ ವೈಸ್ ನಿಮಗೆ ಹೊಂದ್ಸೋದು ಏನು ದೊಡ್ಡ ಆಗದೇ ಇರೋ ಕೆಲಸ ಅಲ್ಲ, ಅದನ್ನ ನೋಡ್ಕೊಳ್ರಿ. ಬೇಕಂದ್ರೆ ಇಲ್ಲಿ ಇನ್ನೊಂದ್ಸಲ ಇದೆ, ಇದನ್ನ ಕೂಡ ನೀವು ನೋಡ್ಕೊಳ್ಳಿ. ನನಗೆ ಆನ್ಸರ್ ಹೇಳೋದು ಮುಖ್ಯ ಆಗಿರುತ್ತಿಲ್ಲ, ಇಲ್ಲಿ ಇಂಪಾರ್ಟೆಂಟ್. ನಾನು ಈಗ ಪಂಚಾಯತ್ ಅಂತ ಅಶೋಕ್ ಮೆಹ್ತಾ ಬಲವಂತರಾಯ್ ಅಂತ ಬಂದ ತಕ್ಷಣ ಸಾರಿ ಯಾವ್ದು ಕ್ವಶನ್ ಬಂದಿದೆ, ಜಿ ವಿ ಕೆ ರಾವ್ ಮತ್ತು ಅಶೋಕ್ ಮೆಹ್ತಾ, ಆಮೇಲೆ ಪಂಚಾಯತ್ ರಿಲೇಟೆಡ್, ಇವಿಷ್ಟು ಪಂಚಾಯತ್ ರಿಲೇಟೆಡ್ ಆಗಿರೋದ್ರಿಂದ ನಾ ಕಂಪ್ಲೀಟ್ ಆಗಿ ಒಂದ್ಸರಿ ಪಂಚಾಯತ್ ಅಲ್ಲಿ ಬರುವಂತಹ ಸಮಿತಿಗಳನ್ನ ಒಂದ್ಸರಿ ಗ್ಲಾನ್ಸ್ ಮಾಡ್ಬಿಡ್ತೀನಿ, ಕಮಿಟಿಗಳನ್ನ. ಓಕೆನಾ, ಬಲವಂತರಾಯ್ ಮೆಹ್ತಾ ಇವಾಗ ಫಸ್ಟ್. ಇದು ಬಂದಿದ್ದು 1957ರಲ್ಲಿ. ಇದರ ಉದ್ದೇಶ ಏನೆಂದ್ರೆ, ಭಾರತ ಸರ್ಕಾರ 1952ರಲ್ಲಿ ಆರಂಭಿಸಿದ ಸಮುದಾಯ ಅಭಿವೃದ್ಧಿ ಯೋಜನೆ ಮತ್ತು 1953ರಲ್ಲಿ ರಾಷ್ಟ್ರೀಯ ವಿಸ್ತರಣಾ ಸೇವೆ. ಓಕೆನಾ, ಸಮುದಾಯ ಅಭಿವೃದ್ಧಿ ಯೋಜನೆ ಮತ್ತು ಆ ರಾಷ್ಟ್ರೀಯ ವಿಸ್ತರಣಾ ಕಾರ್ಯಕ್ರಮಗಳನ್ನು ಇವು ಮರ್ಜ್ ಮಾಡಿಕೊಂಡು ಬಲವಂತರಾಯ್ ಮೆಹ್ತಾ ಬರುತ್ತೆ. ಮರ್ಜ್ ಮಾಡಿಕೊಂಡು ಕಾರ್ಯಗಳನ್ನು, ವೈಫಲ್ಯಗಳನ್ನು ಹೇಗಿದೆ ಪತ್ತೆ ಹಚ್ಚಲು, ಅದರ ಸುಧಾರಣೆಯನ್ನು ಮಾಡಲು ಜನವರಿ 1957ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗುತ್ತದೆ. ಸಮಿತಿ ಯಾವಾಗ ಸ್ಥಾಪನೆ ಆಗುತ್ತೆ ಅಂದ್ರೆ, ಇದ್ರ ವರದಿಯನ್ನ 1957 ಅದೇ ವರ್ಷ ನವೆಂಬರ್ ಅಲ್ಲಿ ಕೊಡುತ್ತೆ. ಜನವರಿಯಲ್ಲಿ ಸ್ಥಾಪನೆ ಮಾಡ್ತಾರೆ, ನವೆಂಬರ್ ಅಲ್ಲಿ ವರದಿಯನ್ನು ಕೊಡ್ತಾರೆ. ಫಲಿತಾಂಶ ಜಾರಿ. ಈ ಶಿಫಾರಸುಗಳನ್ನ 1958ರಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂಗೀಕರಿಸಿತು. ರಾಜಸ್ಥಾನ ಈ ವ್ಯವಸ್ಥೆಗೆ ಜಾರಿಗೆ ತಂದ ಮೊದಲ ರಾಜ್ಯವಾಗಿತ್ತು. ಅಕ್ಟೋಬರ್ 2, 1959ರಂದು ನಾಗೌರ್ ಅಂದ್ರೆ ರಾಜಸ್ಥಾನದ ನಾಗೌರ್ ಜಿಲ್ಲೆಯ ಅಂದಿನ ಪ್ರಧಾನಿ ನೆಹರು ಅವರು ಇದನ್ನ ಉದ್ಘಾಟನೆ ಮಾಡ್ತಾರೆ. ಎರಡನೇದಾಗಿ ಆಂಧ್ರ ಪ್ರದೇಶ ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳುತ್ತೆ. ಓಕೆನಾ, ಪ್ರಮುಖ ಶಿಫಾರಸು ಏನ್ ಕೊಟ್ರು ಇವರು, ಬಲವಂತರಾಯ್ ಮೆಹ್ತಾ ಅವರವರು ಪ್ರಮುಖ ಶಿಫಾರಸು ಏನ್ ಕೊಟ್ರು, ಇವರು 3 ಹಂತದ ಪಂಚಾಯತಿ ವ್ಯವಸ್ಥೆ, ಇದೇ ಮ್ಯಾಕ್ಸಿಮಮ್ ಕ್ವಶನ್ ಕೇಳಿರೋದು. 3 ಹಂತದ ಪಂಚಾಯತ್ ವ್ಯವಸ್ಥೆಯನ್ನ ಶಿಫಾರಸು ಮಾಡಿದವರು ಯಾರು, ಯಾವ ಕಮಿಟಿ ಅಂತ ಕೇಳಿದ್ರೆ ಬಲವಂತರಾಯ್ ಮೆಹ್ತಾ. ಯಾವುದು, ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ, ಬ್ಲಾಕ್ ಮಟ್ಟದಲ್ಲಿ ಅಂದ್ರೆ ತಾಲೂಕ್ ಮಟ್ಟದಲ್ಲಿ ತಾಲೂಕ್ ಪಂಚಾಯತ್ ಇರಬೇಕು, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ಇರ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಫೋಕಸ್ಲಿ ಹೇಳೋದೇನಂತಾರೆ, ಇವರು ವಿಕೇಂದ್ರೀಕರಣ ಮಾಡಬೇಕು, ಪ್ರಜಾಪ್ರಭುತ್ವನ ವಿಕೇಂದ್ರೀಕರಣ. ಅಂದ್ರೆ ಈಗ ಇದು ಸೆಂಟ್ರಲ್, ಇದು ಸ್ಟೇಟ್. ಓಕೆನಾ, ಇದು ಸೆಂಟ್ರಲ್, ಇದು ಸ್ಟೇಟ್. ಇಲ್ಲೆಲ್ಲ ಪಂಚಾಯತ್ಗಳು, ಹಳ್ಳಿಗಳು ಬರ್ತವೆ, ತಾಲೂಕು, ಡಿಸ್ಟಿಕ್. ಓಕೆನಾ, ಹಳ್ಳಿಗಳು ಇದರ ಅಂಡರಲ್ಲಿ, ಮತ್ತಿದು ಇವೆಲ್ಲವೂ ನಾವು ಡಿಸ್ಟಿಕ್ ಅಂತ ನೋಡ್ಕೊಂಡ್ರೆ ಇದ್ರ ಅಂಡರ್ ಅಲ್ಲಿ ತಾಲೂಕ್ ಬರ್ತವೆ, ಮತ್ತೆ ಇದ್ರ ಅಂಡರ್ ಅಲ್ಲಿ ತಾಲೂಕ್ ಬರ್ತವೆ, ಇಷ್ಟೊಂದು ತಾಲೂಕುಗಳು ಬರ್ತವೆ. ಇದ್ರ ಅಂಡರ್ ಅಲ್ಲಿ ಮತ್ತೆ ಇಷ್ಟೊಂದು ಹಳ್ಳಿಗಳು ಬರ್ತವೆ. ಓಕೆನಾ, ಇಷ್ಟೊಂದು ಹಳ್ಳಿಗಳು ಇದ್ರ ಅಂಡರ್ ಅಲ್ಲಿ ನಾವೇನ್ ಮಾಡ್ಬೇಕು, ಇಲ್ಲಿಂದಾನೇ ಎಲ್ಲವೂ ನಾವು ಮೇಂಟೈನ್ ಮಾಡಬಾರ್ದು. ಈ ಸೆಂಟ್ರಲ್ ಅಂದ್ರೆ ಇವರೆಲ್ಲರೂ ಇದು ಡೈರೆಕ್ಟ್ ಇಲ್ಲಿಂದ ಇಲ್ಲಿ ಕನೆಕ್ಟ್, ಇಲ್ಲಿಂದ ಇಲ್ಲಿ ಕನೆಕ್ಟ್, ಇಲ್ಲಿಂದ ಇಲ್ಲಿ ಕನೆಕ್ಟ್ ಆಗೋದ್ ಬೇಡ. ಇಲ್ಲಿ ಹಳ್ಳಿಗಳು ಇರ್ತಾವಲ್ವಾ, ಇವರೇ ಕೆಲಸವನ್ನ ಹಂಚ್ಕೊಳ್ಳಿ. ಇವರೇ ಡಿಸೆಂಟ್ರಲೈಸೇಷನ್ ಅಂದ್ರೆ ವಿಕೇಂದ್ರೀಕರಣ, ಜನರ ಕೈಗೆ ಡೈರೆಕ್ಟ್ ಆಗಿ ಅವರೇ ಕೆಲಸ ಮಾಡ್ಲಿ, ಅಲ್ಲಿಗೆ ಪವರ್ ಅವ್ರಿಗೆ ಹೋಗ್ಲಿ, ಪಂಚಾಯತಿಗೆ ಪವರ್ ಹೋಗ್ಲಿ, ಅಲ್ಲಿರುವ ಅಧ್ಯಕ್ಷನಿಗೆ ಪವರ್ ಹೋಗ್ಲಿ, ಅವನೇ ಆಡಳಿತ ಮಾಡ್ಲಿ. ಅಲ್ಲಿ ಮೇಜರ್ ಆಗಿ ಹಳ್ಳಿದ್ ಏನಿರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ, ಅವ್ರ ಊರ್ದು ಅವ್ರಿಗೆ ಗೊತ್ತಿರುತ್ತೆ. ಅವನೇ ಅಲ್ಲಿ ಸಾಲ್ವನ್ನ, ಅಲ್ಲಿ ಇರುವಂತಹ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ. ನಾವು ಅದಕ್ಕೆ ಏನ್ ಫಂಡ್ ಕೊಡ್ಬೇಕು ಅದನ್ನ ಕೊಡೋಣ. ನಾವೇ ಹೋಗಿ ಹಳ್ಳಿಗಳನ್ನು ಕೂಡ ನಾವೇ ಅಲ್ಲಿ ಆಡಳಿತ ಮಾಡೋದು ಬೇಡ ಅನ್ನೋ ದೃಷ್ಟಿಯಿಂದ ವಿಕೇಂದ್ರೀಕರಣ ಮಾಡಬೇಕು, ಪ್ರಜಾಪ್ರಭುತ್ವನ ವಿಕೇಂದ್ರೀಕರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವರು ಅದರಲ್ಲಿ ಒಂದು ವರದಿಯನ್ನು ಕೂಡ ಕೊಡ್ತಾರೆ. ಓಕೆನಾ, ಡಿಸೆಂಟ್ರಲೈಸೇಷನ್ ಮಾಡಬೇಕು, ಅಧಿಕಾರವು ಕೇವಲ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಇರದೆ ಜನರ ಕೈಗೆ, ಓಕೆನಾ, ಡೈರೆಕ್ಟ್ ಆಗಿ ಹಳ್ಳಿಗಳ ಜನರ ಕೈಗೆ ಅಂದ್ರೆ ಸ್ಥಳೀಯ ಮಟ್ಟಕ್ಕೆ ತಲುಪಬೇಕು ಎಂಬ ಪರಿಕಲ್ಪನೆಯನ್ನ ನೀಡಿದವರು ಯಾರಂದ್ರೆ ಬಲವಂತರಾಯ್ ಮೆಹ್ತಾ. ಇದು ನೇರ ಮತ್ತು ಪರೋಕ್ಷ ಚುನಾವಣೆ ಮಾಡ್ತಾರೆ. ಗ್ರಾಮ ಪಂಚಾಯತ್ ಸದಸ್ಯರು ನೇರವಾಗಿ ಜನರಿಂದ ಚುನಾಯಿಸಬೇಕು, ಅಂದ್ರೆ ಆ ಹಳ್ಳಿಯ ಜನರಿಂದ ಗ್ರಾಮ ಪಂಚಾಯತ್ ಜನರು ಚುನಾಯಿಸಬೇಕು. ಪಂಚಾಯತ್ ಸಮಿತಿ ಮತ್ತು ಜಿಲ್ಲಾ ಪರಿಷತ್ ಸದಸ್ಯರನ್ನು ಪರೋಕ್ಷವಾಗಿ ಚುನಾಯಿಸಬೇಕು. ಈ ಲೈನ್ ಮೇಲೆ ಕ್ವಶನ್ ಆಗಿದೆ. ಓಕೆನಾ, ಇವೆರಡು ಲೈನ್ ಮೇಲೆ ಕೂಡ ಕ್ವಶನ್ ಆಗಿದೆ. ಓಕೆನಾ, ನಾನು ಸುಮ್ನೆ ಇಷ್ಟಿಷ್ಟು ಸ್ಲೈಡ್ ಮಾಡಿಸ್ಕೊಂಬಂದು ಸುಮ್ನೆ ಇನ್ ಡೀಟೇಲ್ ಆಗಿ ಹೇಳ್ದೇನೆ ಮೇಲ್ಮೇಲೆ ಹೇಳಿದ್ರೆ ಓಕೆ, ಅದು ಕೂಡ ವರ್ಕ್ ಆಗುತ್ತೆ. ಓಕೆನಾ, ಇದ್ರ ಮೇಲೆ ಎಷ್ಟು ಕ್ವಶನ್ಸ್ ಆಗಿದೆ ಅಂದ್ರೆ, ಇದ್ರ ಮೇಲೆ ಲೆಕ್ಕ ಎಲ್ಲ ಕ್ವಶನ್ಸ್ ಆಗಿದೆ. ಇದ್ರ ಮೇಲೂ ಆಗಿದೆ, ಇದ್ರ ಮೇಲೂ ಆಗಿದೆ. ಆಮೇಲೆ ಪಂಚಾಯತಿ ಪ್ರಮುಖ ಸಮಿತಿ ಬ್ಲಾಕ್ ಮಟ್ಟ ಇದ್ರ ಮೇಲೂ ಆಗಿದೆ. ಜಿಲ್ಲಾಧಿಕಾರಿಗಳು ಪರಿಷತ್ತಿನ ಇದ್ರ ಮೇಲೆ ಈ ಸ್ಲೈಡ್ ಇದೆ ಅಲ್ವಾ, ಇದ್ರ ಕಂಪ್ಲೀಟ್ 5 ಪಾಯಿಂಟ್ ಮೇಲೂ ಕೂಡ 50 ಸಲ ಕ್ವಶನ್ಸ್ ಆಗ್ಬಿಟ್ಟಿದೆ ಅನ್ಕೊಂಬಿಡಿ ನೀವು. ಲೆಕ್ಕ ತಪ್ಪಿ ಕ್ವಶನ್ಸ್ ಆಗಿದೆ. ಹಾಗಾಗಿ ನಾನು ಪ್ರತಿಯೊಂದನ್ನು ಕೂಡ ಯಾಕೆ ನಾನು ಎಳೆದು ಇನ್ ಡೀಟೇಲ್ ಆಗಿ ಹೇಳ್ತೀನಿ ಅಂದ್ರೆ, ಈ ಕ್ವಶನ್ಸ್ ನೀವು ಈ ಪೇಪರ್ ಮಿಸ್ ಮಾಡ್ಕೊಂಡ್ರು ಕೂಡ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಇದೇ ಟಾಪಿಕ್ ಮೇಲೆ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಕೇಳ್ತಾನೆ. ಅವಾಗ ಈ ಕ್ವಶನ್ಸ್ ಅನ್ನ ನೋಡ್ಕೊಂಡು ಹೋಗ್ಬೇಕಿತ್ತು ನಾವು ಅಂತ ನಿಮ್ಗೆ ಆಗ್ಬಾರ್ದು. ಹಾಗಾಗಿ ನಾನು ಇನ್ ಡೀಟೇಲ್ ಆಗಿನೇ ಅನಾಲಿಸಿಸ್ ಮಾಡಿರ್ತೀನಿ. ಇದು ನೀವು ಯಾವ ರೀತಿ ತಗೊಳ್ತಿರೋ ಬಿಡ್ತಿರೋ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ, ಬೇಕಾದ್ರೆ PDF ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿ ಜಾಯ್ನ್ ಆಗಬೇಕಂದ್ರೆ ಅಲ್ಲಿ ಕೂಡ ನೀವು ಪೋಸ್ಟ್ ಮಾಡಿ ಅಂತಂದ್ರೆ ಅಲ್ಲಿ ಹಾಕ್ತೀನಿ. ನೀವು ಬೇಕಂತಂದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆನಾ, ಪಂಚಾಯತ್ ಇದು ನೇರ ಪಂಚಾಯತ್ ಸಮಿತಿ, ಜಿಲ್ಲಾ ಪರಿಷತ್
ಪಂಚಾಯತ್ ಸಮಿತಿ ಮತ್ತು ಜಿಲ್ಲಾ ಪರಿಷತ್ ಸದಸ್ಯರನ್ನ ಪರೋಕ್ಷವಾಗಿ ಚುನಾಯಿಸಬೇಕು. ಅಂದ್ರೆ ಪರೋಕ್ಷವಾಗಿ ಇವ್ರನ್ನ ಚುನಾಯಿಸಬೇಕು. ಇಲ್ಲಿ ಜನರನ್ನ ನೇರವಾಗಿ ಚುನಾಯಿಸಬೇಕು. ಗ್ರಾಮ ಪಂಚಾಯತಿ ಸದಸ್ಯರನ್ನ ನೇರವಾಗಿ ಜನರೇ ಬಂದು ಓಟ್ ಹಾಕಿ ಚುನಾಯಿಸಬೇಕು. ಆದ್ರೆ ಪಂಚಾಯತ್ ಸಮಿತಿ ಮತ್ತು ಜಿಲ್ಲಾ ಪರಿಷತ್ತನ್ನ ಪರೋಕ್ಷವಾಗಿ ಚುನಾಯಿಸಬೇಕು. ಅಂದ್ರೆ ಪರೋಕ್ಷವಾಗಿ ಏನಂದ್ರೆ ಈಗ ಜನರು ಎಲ್ಲ ಸೇರಿ ಇವ್ರನ್ನ ಒಬ್ಬನ ಆಯ್ಕೆ ಮಾಡಿದ್ದಾರೆ. ಇಲ್ಲಿ ಒಬ್ರನ್ನ ಆಯ್ಕೆ ಮಾಡ್ತಾರೆ. ಈ ಊರಾಗ ಒಂದು, ಎ ಅನ್ನೋ ಊರಾಗ ಒಂದು, ಬಿ ಊರಾಗ ಒಬ್ರು, ಸಿ ಸಿ ಅನ್ನೋ ಊರಲ್ಲಿ ಒಬ್ಬೊಬ್ರನ್ನ ಇವ್ರನ್ನೆಲ್ಲ ಆಯ್ಕೆ ಮಾಡ್ತಾರೆ. ಇವ್ರೆಲ್ಲರೂ ಸೇರಿಕೊಂಡು ಎಲೆಕ್ಟ್ ಮಾಡೋದು. ಇದೇ ಪರೋಕ್ಷ ಚುನಾವಣೆ. ಇವ್ರು ಎಲ್ಲಿ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಇವ್ರಷ್ಟೇ ಹೋಗಿ ಎಲೆಕ್ಟ್ ಮಾಡ್ತಾರೆ. ಅವರನ್ನ ಯಾರು ಎಲೆಕ್ಟ್ ಮಾಡ್ತಾರಲ್ವಾ ಅದು ಪರೋಕ್ಷ ಚುನಾವಣೆ. ಜನರಿಂದ ನೇರವಾಗಿ ಆಯ್ಕೆ ಆದ್ರೆ ಅದು ನೇರ ಚುನಾವಣೆ. ಜನರಿಂದ ಆಯ್ಕೆ ಆದವರಿಂದ ಇನ್ನೊಬ್ರು ಬೇರೆ ಆಯ್ಕೆ ಆದ್ರೆ ಅದು ಪರೋಕ್ಷ ಚುನಾವಣೆ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಪಂಚಾಯತ್ ಸಮಿತಿ ಪ್ರಮುಖ ಘಟಕಗಳು. ಬ್ಲಾಕ್ ಮಟ್ಟದಲ್ಲಿ ಪಂಚಾಯತ್ ಸಮಿತಿಯನ್ನು ಅತ್ಯಂತ ಶಕ್ತಿ ಮತ್ತು ಕಾರ್ಯನಿರ್ವಾಹಕ ಘಟಕವನ್ನಾಗಿ ಮಾಡಬೇಕೆಂದು ಹೇಳ್ತಾರೆ. ಪಂಚಾಯತ್ ಸಮಿತಿ ಯಾವ ಅಂಡರ್ ಅಲ್ಲಿ ಬರುತ್ತೆ, ಯಾವ ಮಟ್ಟದಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಬ್ಲಾಕ್ ಮಟ್ಟ ಅಂದ್ರೆ ಯಾವುದು? ತಾಲೂಕು ಮಟ್ಟದಲ್ಲಿ ಪಂಚಾಯತ್ ಸಮಿತಿ ಬರ್ತದೆ. ಅಲ್ಲಿ ಆಪ್ಷನ್ ಕೊಡ್ತಾನೆ. ಬ್ಲಾಕ್ ಮಟ್ಟದಲ್ಲಿ ಇದು ಪಂಚಾಯತ್ ಸಮಿತಿ ಯಾವ್ದ್ರಲ್ಲಿ ಬರುತ್ತೆ? ಫಸ್ಟ್ನೇದು ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅಂತ ಕೊಡ್ತಾನೆ. ನಿನಗೆ ಕರೆಕ್ಟ್ ಆನ್ಸರ್ ಗೊತ್ತಿದ್ರೆ ಹಾಕ್ತೀಯಾ, ಇಲ್ಲಾಂದ್ರೆ ಮೂರಲ್ಲಿ ಯಾವ್ದೋ ಒಂದು ಕನ್ಫ್ಯೂಸ್ ಆಗಿ ಹಾಕಿ ಬರ್ತೀಯ ಅಷ್ಟೇ. ಈ ಪಕ್ಕ ನೋಡಿದವನು ಅಂದ್ರೆ ರೈಟ್ ಹಾಕಿ ಬರ್ತಾನೆ. ಅದು ಯಾವ್ದ್ರಲ್ಲಿ ಬರುತ್ತೆ? ಬ್ಲಾಕ್ ಮಟ್ಟ ಅಂದ್ರೆ ಪಂಚಾಯತಿ ಸಮಿತಿ ಬರೋದು ತಾಲೂಕು ಮಟ್ಟದಲ್ಲಿ. ಹಂಗೆ. ಓಕೆನಾ. ನೆಕ್ಸ್ಟ್ ಜಿಲ್ಲಾಧಿಕಾರಿಯ ಪಾತ್ರ ಏನು? ಡಿ.ಸಿ ಅವ್ರ ಪಾತ್ರ ಏನು ಇದರಲ್ಲಿ ಅಂದ್ರೆ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರಾಗಿರ್ಬೇಕು ಎಂದು ಸೂಚಿಸ್ತದೆ. ಓಕೆ. ನೆಕ್ಸ್ಟ್ ಪ್ರಮುಖ ಗುರಿಗಳೇನಿದ್ರಲ್ಲಿ? ಬಲವಂತರಾಯ ಮೆಹ್ತಾರವರ ಪ್ರಮುಖ ಗುರಿಗಳಂದ್ರೆ ವಿಕೇಂದ್ರೀಕರಣ ಮಾಡಬೇಕು. ಓಕೆನಾ. 3 ಬ್ಲಾಕ್ ಮಟ್ಟ, ಜಿಲ್ಲಾ, ಅವು 3 ಮಾಡ್ತಾರೆ. ಆಮೇಲೆ ರಾಜಸ್ಥಾನ 1959 ಸ್ಟಾರ್ಟ್ ಆಯ್ತು. ಓಕೆನಾ. ಅದು ಒಬ್ಬರದಾದ್ಮೇಲೆ ನೆಕ್ಸ್ಟ್ ಬರೋದು ಯಾವ್ದು? ಅಶೋಕ್ ಮೆಹ್ತಾ ಕಮಿಟಿ. ಓಕೆನಾ. ಅಶೋಕ್ ಮೆಹ್ತಾ 1977 78ರಲ್ಲಿ ಬರುತ್ತೆ. ಬಲವಂತರಾಯ ಮೆಹ್ತಾ ಬಂದ ನಂತರ ನೆಕ್ಸ್ಟ್ ಬರೋದೆ 77 78ರಲ್ಲಿ ಅಶೋಕ್ ಮೆಹ್ತಾ. ಇದು ಯಾಕೆ ಬರ್ತಂದ್ರೆ 77ರಲ್ಲಿ ಅಧಿಕಾರಕ್ಕೆ ಬಂದ ಜನತಾ ಸರ್ಕಾರವು ಅಶೋಕ್ ಮೆಹ್ತಾರವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಿತು. ಯಾಕೆ? ಭಾರತದಲ್ಲಿ ಕ್ಷೀಣಿಸುತ್ತಿರುವ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಪುನಶ್ಚೇತನಗೊಳಿಸುವುದು ಮತ್ತು ಬಲಪಡಿಸುವುದು ಇದರ ಪ್ರಮುಖ ಉದ್ದೇಶವಾಗಿರುತ್ತದೆ. ಓಕೆನಾ. ನೆಕ್ಸ್ಟ್ 1978ರಲ್ಲಿ ತನ್ನ ವರದಿಯನ್ನ ಪಂಚಾಯತ್ ವ್ಯವಸ್ಥೆಯನ್ನು ಸುಧಾರಿಸಲು 132 ಶಿಫಾರಸುಗಳನ್ನ ಮಾಡ್ತದೆ. 132 ಶಿಫಾರಸುಗಳನ್ನ ಅಶೋಕ್ ಮೆಹ್ತಾ ಸಮಿತಿಯವರು ಶಿಫಾರಸು ಮಾಡ್ತಾರೆ. ಪ್ರಮುಖ ಶಿಫಾರಸುಗಳು ಏನೇನು? ಇವರು 2 ಹಂತದ ಪಂಚಾಯತ್ ಇರಬೇಕು. ಓಕೆನಾ. ಇಲ್ಲಿ ಕ್ವಶನ್ ಆಗಿದೆ. 2 ಹಂತದ ಪಂಚಾಯತ್ ಇರಬೇಕು. ಯಾವ್ಯಾವ್ದು ಇರಬೇಕು? ಜಿಲ್ಲಾ ಮಟ್ಟದಲ್ಲಿ ಒಂದಿರಬೇಕು. ಮಂಡಲ ಪಂಚಾಯತ್ ಅಂತ ಕೂಡ ಒಂದಿರಬೇಕು. ಹಳ್ಳಿಯಲ್ಲಿ ಒಂದಿರಬೇಕು, ಜಿಲ್ಲೆಯಲ್ಲಿ ಒಂದಿರಬೇಕು. ಇವರು ತಾಲೂಕು ತೆಗಿತಾರೆ. ಓಕೆನಾ. ತಾಲೂಕು ಮಟ್ಟದ ಪಂಚಾಯತಿಯನ್ನ ಇವರು ತೆಗೆದುಹಾಕ್ತಾರೆ. ಬಲವಂತರಾಯ ಮೆಹ್ತಾ ಸಮಿತಿ ಸೂಚಿಸಿದ 3 ಹಂತದ ಪಂಚಾಯತ್ ವ್ಯವಸ್ಥೆಯಲ್ಲಿ ತೆಗೆದುಹಾಕಿ 2 ಹಂತದ ಪಂಚಾಯತಿಯನ್ನು ಶಿಫಾರಸು ಮಾಡಿದವರು ಯಾರಂತಂದ್ರೆ ಅಶೋಕ್ ಮೆಹ್ತಾ. ಅದರಲ್ಲಿ ಯಾವ ತೆಗಿತಾರೆ? ತಾಲೂಕು ಮಟ್ಟದಲ್ಲಿರುವ ಪಂಚಾಯತಿಯನ್ನ ತೆಗೆದುಹಾಕ್ತಾರೆ. ಡೈರೆಕ್ಟ್ ಜಿಲ್ಲೆಯಲ್ಲಿ ಒಂದಿರಬೇಕು. ಅಂಡರ್ಗ್ರೌಂಡ್ ಆಗಿ ತಾಲೂಕು ಇದೇನು ಹಳ್ಳಿಗಳಲ್ಲಿ ಒಂದಿರಬೇಕು ಅಂತ ಹೇಳ್ತಾರೆ. ಓಕೆನಾ. 15,000ದಿಂದ 20,000 ಒಂದು ಹಳ್ಳಿಗಳ ಗುಂಪಿಗೆ ಒಂದು ಮಂಡಲ ಪಂಚಾಯತ್ ಅಂತ ಕೂಡ ಕರೆಯಲಾಗುತ್ತದೆ. ನೆಕ್ಸ್ಟ್ ಜಿಲ್ಲೆಯ ಘಟಕ ವಿಕೇಂದ್ರೀಕರಣದ ಮೂಲಕ ಹಂತವಾಗಿರಬೇಕು. ಜಿಲ್ಲಾ ಮಟ್ಟದ ಯೋಜನೆ ಚಟುವಟಿಕೆಗಳು ನಡೆಯುವಂತೆ ತಿಳಿಸಬೇಕು. ನೆಕ್ಸ್ಟ್ ರಾಜಕೀಯ ಪಕ್ಷಗಳ ಭಾಗವಹಿಸುವಿಕೆ. ಪಂಚಾಯತ್ ಚುನಾವಣೆಯಲ್ಲಿ ಎಲ್ಲಾ ಹಂತದ ರಾಜಕೀಯ ಪಕ್ಷಗಳು ತಮ್ಮ ಅಧಿಕೃತ ಚಿಹ್ನೆಗಳೊಂದಿಗೆ ಅಧಿಕೃತವಾಗಿ ಭಾಗವಹಿಸಬೇಕೆಂದು ಕೂಡ ಶಿಫಾರಸು ಮಾಡ್ತಾರೆ. ನೆಕ್ಸ್ಟ್ ತೆರಿಗೆ ವಿಧಿಸುವ ಅಧಿಕಾರ. ಪಂಚಾಯತ್ ಇದ್ರ ಮೇಲೆ ಕ್ವಶನ್ ಆಗಿದೆ. ಓಕೆನಾ. ತೆರಿಗೆ ವಿಧಿಸುವ ಅಧಿಕಾರ. ಪಂಚಾಯತ್ಗಳು ಆರ್ಥಿಕವಾಗಿ ಸ್ವತಂತ್ರವಾಗಲು ಅವುಗಳಿಗೆ ಸ್ವತಂತ್ರವಾಗಿ ಕಂಪಲ್ಸರಿ ಟ್ಯಾಕ್ಸ್ ಸ್ವಂತವಾಗಿ ತೆರಿಗೆಯನ್ನು ವಿಧಿಸುವ ಅಧಿಕಾರವನ್ನು ನೀಡಬೇಕು. ನೆಕ್ಸ್ಟ್ ಸಾಂವಿಧಾನಿಕ ಮಾನ್ಯತೆ. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ನೀಡಬೇಕೆಂದು ಮೊದಲು ಒತ್ತಿ ಹೇಳಿದ ಸಮಿತಿ ಯಾವುದಾದ್ರು ಒಂದಿದ್ರೆ ಅದು ಅಶೋಕ್ ಮೆಹ್ತಾ ಸಮಿತಿ ಆಗಿರ್ತದೆ. ಓಕೆನಾ. ಪಂಚಾಯತ್ಗಳಿಗೂ ಕೂಡ ಸಂವಿಧಾನದಲ್ಲಿ ಸ್ಥಾನಮಾನ ನೀಡಬೇಕು ಅಂತ. ಇವಾಗ ಸ್ಥಾನಮಾನ ನೀಡಿದರೆ ಅದು ಯಾವುದ್ರ ಸಮಿತಿಗಳಾದ್ಮೇಲೆ ಬರುತ್ತೆ, ಯಾವ ಸಮಿತಿ ಆದ್ಮೇಲೆ ಸ್ಥಾನಮಾನ ನೀಡಿದ್ರೆ ಅಂತ ಕೂಡ ಮುಂದೆ ಹೇಳ್ತೀನಿ. ನೆಕ್ಸ್ಟ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಜನಸಂಖ್ಯೆಯ ಆಧಾರದ ಮೇಲೆ SC ಮತ್ತು ST ಅಭ್ಯರ್ಥಿಗಳಿಗೆ ಸ್ಥಾನಗಳನ್ನು ಮೀಸಲಿಡಬೇಕು. ಇದರಲ್ಲೂ ಕೂಡ SC STಗೆ ರಿಸರ್ವೇಶನ್ ಕೊಡ್ಬೇಕಂತ ಹೇಳುತ್ತೆ. ಓಕೆನಾ. ನೆಕ್ಸ್ಟ್ ನ್ಯಾಯ ಪಂಚಾಯತಿ. ಸಾಮಾನ್ಯ ಪಂಚಾಯತಿಗಳಿಗೆ ಪ್ರತ್ಯೇಕವಾಗಿ ನ್ಯಾಯ ಪಂಚಾಯತಿಯನ್ನು ಸ್ಥಾಪಿಸಬೇಕು ಮತ್ತು ಒಬ್ಬ ಅರ್ಹ ನ್ಯಾಯಾಧೀಶರು ಅದರ ಅಧ್ಯಕ್ಷತೆಯನ್ನು ವಹಿಸಬೇಕು. ನೆಕ್ಸ್ಟ್ ಸಮಿತಿಯ ನಂತರ ಪರಿಣಾಮ. ದುರದೃಷ್ಟವಶಾತ್ ಕೇಂದ್ರದಲ್ಲಿ ಜನತಾ ಸರ್ಕಾರ ಅವಧಿಯ ಮುಗಿಯುವ ಪತನಗೊಂಡಿದೆ. ಆದ್ದರಿಂದ ಶಿಫಾರಸುಗಳು ಕೇಂದ್ರ ಮಟ್ಟದಲ್ಲಿ ಜಾರಿ ತರಲು ಸಾಧ್ಯವಾಗಲಿಲ್ಲ. ಇದು ಕೂಡ ಇಂಪ್ಲಿಮೆಂಟ್ ಆಗಲಿಲ್ಲ. ಆದರೆ ಕೆಲವು ರಾಜ್ಯಗಳು ಕರ್ನಾಟಕ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ ಈ ವರದಿಯನ್ನು ಪಂಚಾಯತ್ ಕಾಯ್ದೆಗೆ ಬದಲಾವಣೆಗಳನ್ನು ಕೂಡ ಅಡಾಪ್ಟ್ ಮಾಡ್ಕೊಳ್ತಾರೆ ಇದರಂದು. ಬಟ್ ಸೆಂಟ್ರಲ್ ಅಲ್ಲಿ ಇದನ್ನ ಜಾರಿಗೆ ತರಲು ಸಾಧ್ಯವಾಗಲಿಲ್ಲ. ಓಕೆನಾ. ವರದಿ ಯಾವಾಗ ಬಂತು? ನೇಮಕ 1977, ವರದಿ ಬಂದಿದ್ದು 1978. 2 ಹಂತದ ಪಂಚಾಯತಿಯನ್ನ ಶಿಫಾರಸು ಮಾಡ್ತಾರೆ. ಪ್ರಮುಖ ಶಿಫಾರಸು ರಾಜಕೀಯ ಪಕ್ಷಗಳು ಮುಕ್ತವಾಗಿ ಭಾಗವಹಿಸಬೇಕಂತ ಹೇಳ್ತಾರೆ. ಹಾಗೆ ಸಂವಿಧಾನಿಕ ಸ್ಥಾನಮಾನ ಕೊಡಬೇಕು. ಓಕೆನಾ.
ಸಂವಿಧಾನಿಕ ಸಂವಿಧಾನಿಕ ಸ್ಥಾನಮಾನ ಕೂಡ ಕೊಡಬೇಕು ನೀವು ಅಂತ ಕೂಡ ಹೇಳ್ತಾರೆ. ಕರ್ನಾಟಕದ ನಂಟು ಇದು 1983ರಲ್ಲಿ ಅಬ್ದುಲ್ ನಜೀರ್ ಸಾಬ್ ರವರ ಕರ್ನಾಟಕದಲ್ಲಿ ತಂದ ಪಂಚಾಯತ್ ಕಾಯ್ದೆ ಮೇಲೆ ಈ ಸಮಿತಿಯ ಪ್ರಭಾವ ಹೆಚ್ಚಾಗಿ ಬೀರಿತು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದಿದ್ದು ಅದಾದ್ಮೇಲೆ ನೆಕ್ಸ್ಟ್ ಬಂದಿರೋ ಕಮಿಟಿ ಯಾವ್ದಂದ್ರೆ GVK ರಾವ್ ಸಮಿತಿ 1985ರಲ್ಲಿ. ಈ ಸಮಿತಿಯು 1988ರಲ್ಲಿ ಯೋಜನಾ ಆಯೋಗವು ನೇಮಿಸಿತು. ಅಂದ್ರೆ GVK ರಾವ್ ಸಮಿತಿಯನ್ನ ಯಾರು ಸ್ಥಾಪನೆ ಮಾಡಿದ್ರು, ಯಾರು ನೇಮಿಸಿದ್ರು ಅಂತ ಕೂಡ ಕೇಳಬಹುದು. ಪ್ಲಾನಿಂಗ್ ಕಮಿಷನ್, ಯೋಜನಾ ಆಯೋಗ ಇದನ್ನ ಸ್ಥಾಪನೆ ಮಾಡ್ತದೆ. ಯಾವಾಗ? 1985ರಲ್ಲಿ. ಇದರ ಅಧಿಕೃತ ಹೆಸರು ಗ್ರಾಮೀಣ ಅಭಿವೃದ್ಧಿ ಮತ್ತು ಬಡತನ ನಿರ್ಮೂಲನೆ ಕಾರ್ಯಕ್ರಮಗಳ ಆಡಳಿತಾತ್ಮಕ ಸಮಿತಿ ಅಂತ ಇದರ ಹೆಸರು ಕೊಟ್ಟು ಇದನ್ನ ನೇಮಕ ಮಾಡ್ತಾರೆ. ಯಾವುದು? GVK ರಾವ್ ಸಮಿತಿಯನ್ನ. ಅಭಿವೃದ್ಧಿ ಕಾರ್ಯಕ್ರಮಗಳು ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರಗಳನ್ನು ಮರುಪರಿಶೀಲಿಸುವುದು ಇದರ ಪ್ರಮುಖ ಗುರಿಯಾಗಿತ್ತು. GVK ರಾವ್ ಸಮಿತಿದು ಪ್ರಮುಖ ಶಿಫಾರಸು ಕೊಡ್ತಾರೆ. ಏನ್ ಕೊಡ್ತಾರೆ GVK ರಾವ್ ಅವರು ಅಂತ ನೋಡೋದಾದ್ರೆ, ಬೇರಿಲ್ಲದ ಹುಲ್ಲು ಇದನ್ನ ಕನ್ನಡದಲ್ಲಿ ಓದೋಕ್ಕಿಂತ ನೀವು ಗ್ರಾಸ್ ವಿತೌಟ್ ರೂಟ್ಸ್ ಎಂಬ ಇದು ಕೂಡ ಥೀಮ್, ಇದು ಪಂಚಾಯತಿಯ ಥೀಮ್ ಇದೇ ಇರೋದು ನೋಡ್ರಿ ಇವಾಗ ನಮ್ಮ ಕರ್ನಾಟಕದಲ್ಲಿ. ಓಕೆ, ಗ್ರಾಸ್ ವಿತೌಟ್ ರೂಟ್ಸ್ ಅಭಿವೃದ್ಧಿ ಪ್ರಕ್ರಿಯೆ ಕ್ರಮೇಣ ಅಧಿಕಾರಶಾಹಿಮಯವಾಗುತ್ತಿರುವುದರಿಂದ ಕಂಡುಬರುವ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಶಕ್ತಹೀನವಾಗಿವೆ ಎಂದು ಬಣ್ಣಿಸಿದ್ದು ಇವುಗಳನ್ನು ಬೇರಿಲ್ಲದ ಹುಲ್ಲು ಅಂದ್ರೆ ಗ್ರಾಸ್ ವಿತೌಟ್ ರೂಟ್ಸ್ ಅಂತ ಕೂಡ ಕರೀತಾರೆ. ಜಿಲ್ಲಾ ಮಟ್ಟದ ಯೋಜನೆ, ಜಿಲ್ಲಾ ಪರಿಷತ್ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣದ ಪ್ರಮುಖ ಘಟಕವನ್ನಾಗಿ ಮಾಡಬೇಕು ಎಂದು ಶಿಫಾರಸು ಮಾಡ್ತಾರೆ. ಅಂದ್ರೆ ಜಿಲ್ಲಾ ಮಟ್ಟದ ಎಲ್ಲಾ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜಿಲ್ಲಾ ಪರಿಷತ್ ನಿರ್ವಹಿಸಬೇಕು. ಇದನ್ನ ಗೌರ್ಮೆಂಟ್ ಅವರು ಸ್ಟೇಟ್ ಅಲ್ಲಿ ನಿರ್ವಹಿಸೋಕ್ಕಿಂತ ಜಿಲ್ಲಾ ಮಟ್ಟದಲ್ಲಿ ಏನೇ ಅಭಿವೃದ್ಧಿ ಮಾಡ್ಬೇಕಂದ್ರು ಅದೇ ಜಿಲ್ಲೆದವರು ಅದರ ಕೆಲಸವನ್ನ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಜಿಲ್ಲಾ ಅಭಿವೃದ್ಧಿ ಆಯೋಗ, ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಕಮಿಷನರ್ ಜಿಲ್ಲಾ ಪರಿಷತ್ತಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಿಸಬೇಕು. ಓಕೆನಾ, ಇದು ಕೂಡ ಕ್ವಶನ್ ಆಗಿದೆ. ಓಕೆ, ನೆಕ್ಸ್ಟ್ ನಿಯಮಿತ ಚುನಾವಣೆಗಳು. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಚುನಾವಣಾ ವಿಳಂಬವಾಗುತ್ತಿರುವುದನ್ನು ಗಮನಿಸಿ ಸಮಿತಿಯು ಇವುಗಳಿಗೆ ನಿಯಮಿತವಾಗಿ ಚುನಾವಣೆ ನಡೆಸಬೇಕೆಂದು ಕೂಡ ಒತ್ತಿ ಹೇಳ್ತಾರೆ. ಹಣಕಾಸಿನ ಸ್ವಾಯತ್ತತೆ, ಅಭಿವೃದ್ಧಿ ಚಟುವಟಿಕೆಗಳಿಗೆ ಪಂಚಾಯತ್ ಹೆಚ್ಚಿನ ಹಣಕಾಸಿನ ನೆರವು ಮತ್ತು ಸ್ವಾಯತ್ತತೆಯನ್ನು ನೀಡಬೇಕೆಂದು ಕೂಡ ತಿಳಿಸಲಾಗುತ್ತದೆ. ನೆಕ್ಸ್ಟ್ ಬಲವಂತರಾಯ ಮೆಹ್ತಾ, ಇದು 3 ಹಂತದ ಪಂಚಾಯತ್. ಅಶೋಕ್ ಮೆಹ್ತಾ 2 ಹಂತದ್ದು. ಜಿಲ್ಲಾ ಮಟ್ಟಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದು GVK ರಾವ್ ಸಮಿತಿ. ಬ್ಲಾಕ್ ಮಟ್ಟದಲ್ಲಿ ಪಂಚಾಯತ್ ಇದೆಲ್ಲ ರಿವೈಸ್ ಆಗುತ್ತೆ. ಬೇರಿಲ್ಲದ ಹುಲ್ಲು ಗ್ರಾಸ್ ವಿತೌಟ್ ರೂಟ್ಸ್ ಅಂತ ಹೇಳಿದ್ದು GVK ರಾವ್ ಸಮಿತಿ. ಓಕೆನಾ, GVK ರಾವ್ ಸಮಿತಿ ಆದ್ಮೇಲೆ ಬರೋದು LM ಸಿಂಘ್ವಿ ಸಮಿತಿ ಬರುತ್ತೆ 1986ರಲ್ಲಿ LM ಸಿಂಘ್ವಿ ಸಮಿತಿ ಬರುತ್ತೆ. ಇದನ್ನ ಯಾರು ಸ್ಥಾಪನೆ ಮಾಡ್ತಾರೆ ಅಂದ್ರೆ ಸಮಿತಿಯನ್ನ ನೇಮಿಸ್ತಾರೆ ಅಂದ್ರೆ 1986ರಲ್ಲಿ ಇರುವಂತಹ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು ಸರ್ಕಾರ ಇದನ್ನ ನೇಮಕ ಮಾಡುತ್ತೆ. ಇದರ ಪ್ರಮುಖ ಉದ್ದೇಶವೇನು? LM ಸಿಂಘ್ವಿ ಅವರ ಪ್ರಮುಖ ಉದ್ದೇಶ ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಗಾಗಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪುನಶ್ಚೇತನ. ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಗಾಗಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪುನಶ್ಚೇತನ. ಓಕೆನಾ, ಪ್ರಮುಖ ಶಿಫಾರಸುಗಳು ಏನ್ ಕೊಡ್ತಾರೆ ಸಿಂಘ್ವಿ ಅವರು? ಸಾಂವಿಧಾನಿಕ ಮಾನ್ಯತೆ, ಇವರು ಕೂಡ ಫೋಕಸ್ ಆಗಿ ಸಾಂವಿಧಾನಿಕ ಮಾನ್ಯತೆ ಕೊಡಬೇಕು. ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ರೆಕಗ್ನೈಸೇಷನ್ ಕೊಡಬೇಕು ಪಂಚಾಯತ್ಗೆ, ಸಂವಿಧಾನದ ಸ್ಥಾನಮಾನ ನೀಡಬೇಕು ಮತ್ತು ಅವುಗಳನ್ನು ಅಸ್ತಿತ್ವ ರಕ್ಷಿಸಲು ಸಂವಿಧಾನಿಕ ಅಧ್ಯಾಯವನ್ನು ಸೇರಿಸಬೇಕು. ಒಂದು ಅದಕ್ಕೆ ಚಾಪ್ಟರ್ ಅಂತ ಕೂಡ ಸೇರಿಸಿ ಅದನ್ನ ರಕ್ಷಣೆ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ನೆಕ್ಸ್ಟ್ ಈ ಸಮಿತಿಯ ಅತ್ಯಂತ ಪ್ರಮುಖ ಕೊಡುಗೆ ಇದು, ಸಂವಿಧಾನಿಕ ಸ್ಥಾನಮಾನ ನೀಡಬೇಕಂತಂದು ಸಿಂಘ್ವಿ ಅವರು ಹೇಳೋದು. ಓಕೆನಾ, ನೆಕ್ಸ್ಟ್ ಅದು 1993ರಲ್ಲಿ ತಿದ್ದುಪಡಿಯಾಗಿ ಸೇರುತ್ತೆ. ನ್ಯಾಯ ಪಂಚಾಯತ್ಗಳು, ಗ್ರಾಮಗಳ ಗುಂಪಿಗೆ ನ್ಯಾಯ ಪಂಚಾಯತ್ಗಳನ್ನು ಸ್ಥಾಪಿಸಬೇಕು. ಗ್ರಾಮ ಸಭೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು ಮತ್ತು ಇದನ್ನು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಸಹಕಾರದ ರೂಪವನ್ನು ಕೂಡ ಮಾಡಬೇಕೆಂದು ಕೂಡ ತಿಳಿಸ್ತದೆ. ಆರ್ಥಿಕ ಸಂಪನ್ಮೂಲ, ಪಂಚಾಯತ್ಗಳ ಕಾರ್ಯನಿರ್ವಹಿಸಲು ಸ್ವಂತ ಆರ್ಥಿಕ ಸಂಪನ್ಮೂಲಗಳನ್ನು ಹೊಂದಿರಬೇಕು ಮತ್ತು ರಾಜ್ಯ ಸರ್ಕಾರಗಳು ಅವುಗಳಿಗೆ ಹಣಕಾಸು ಒದಗಿಸಲು ರಾಜ್ಯ ಹಣಕಾಸು ಆಯೋಗವನ್ನು ಕೂಡ ಸ್ಥಾಪನೆ ಮಾಡಬೇಕು. ನೆಕ್ಸ್ಟ್ ಚುನಾವಣಾ ವಿಧಗಳು, ಪಂಚಾಯತ್ ಚುನಾವಣೆಗೆ ಸಂಬಂಧಿಸಿದಂತೆ ವಿಧಗಳನ್ನು ಬಗೆಹರಿಸಲು ಪ್ರತ್ಯೇಕ ನ್ಯಾಯಮಂಡಳಿ, ಜುಡಿಷಿಯರಿ ಟ್ರಿಬ್ಯುನಲ್ ಕೂಡ ಸ್ಥಾಪಿಸಬೇಕು ಅಂತಂದು ಕೂಡ ಹೇಳ್ತಾರೆ. ಪ್ರತ್ಯೇಕ ನ್ಯಾಯಮಂಡಳಿಗಳನ್ನು ಸ್ಥಾಪಿಸಬೇಕಂತಂದು ಶಿಫಾರಸು ಕೊಟ್ಟ ಸಮಿತಿ ಯಾವುದು ಪಂಚಾಯತಿಯಲ್ಲಿ ಅಂತ ಕೇಳಿದ್ರೆ LM ಸಿಂಘ್ವಿ ಅವರ ಸಮಿತಿ. ಓಕೆ, ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್ ಬರೋದು ಗಾಡ್ಗಿಲ್ ಸಮಿತಿ ಬರುತ್ತೆ 1988ರಲ್ಲಿ. ಇದರ 1988ರಲ್ಲಿ VN ಗಾಡ್ಗಿಲ್ ಅವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷ ಇದನ್ನ ಸ್ಥಾಪನೆ ಮಾಡಲಾಗುತ್ತದೆ. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಹೇಗೆ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಬಹುದು ಎಂಬ ಪ್ರಶ್ನೆ ಇಲ್ಲಿ ಉತ್ತರಗಳನ್ನು ಕಂಡುಕೊಳ್ಳಬಹುದಾಗಿದೆ. ಇದರ ಉದ್ದೇಶ, ಪ್ರಮುಖ ಶಿಫಾರಸುಗಳು ಏನ್ ಕೊಟ್ಟಿದ್ದಾರೆ ಗಾಡ್ಗಿಲ್ ಅವರ ಪ್ರಮುಖ ಶಿಫಾರಸುಗಳು: ಸಾಂವಿಧಾನಿಕ ಸ್ಥಾನಮಾನ, ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ನೀಡಬೇಕು ಎಂದು ಬಲವಾಗಿ ಶಿಫಾರಸನ್ನು ಕೂಡ ಮಾಡ್ತಿದ್ರು. ಗಾಡ್ಗಿಲ್ ಅವರು ಅದನ್ನೇ ಮಾಡ್ತಾರೆ. ಆಮೇಲೆ ಸಿಂಘ್ವಿ ಅವರು, ಆಮೇಲೆ ಅಶೋಕ್ ಮೆಹ್ತಾ ಅವರು ಕೂಡ ಇದೇ ಶಿಫಾರಸನ್ನ ಮಾಡ್ತಾರೆ. 3 ಹಂತದ ಪಂಚಾಯತ್ ವ್ಯವಸ್ಥೆ, ಗ್ರಾಮ, ತಾಲೂಕು, ಜಿಲ್ಲಾ ಮಟ್ಟದ 3 ಹಂತದ ಪಂಚಾಯತ್ ವ್ಯವಸ್ಥೆ ಇರಬೇಕು. ಸ್ಥಿರ ಅವಧಿ ಅಂದ್ರೆ ಇವರು ಹಳೆ ಎಲ್ಲಾ ಕಮಿಟಿಗಳನ್ನ ರೆಕಮೆಂಡ್ ಓದ್ಕೊಂಡು ಇವರೊಂದು ಫೈನಲ್ ಪಿಚ್ ಆಗಿ ಕೊಡ್ತಾರೆ. ಓಕೆನಾ,
ಇದರಲ್ಲಿ 5 ವರ್ಷಗಳಾಗಿರಬೇಕು. ಪಂಚಾಯತ್ಗಳ ಅಧಿಕಾರಾವಧಿ 5 ವರ್ಷ. ಅವಧಿ ಮುಗಿಯುವ ಮುನ್ನವೇ ವಿಸರ್ಜನೆ ಆದರೆ 6 ತಿಂಗಳ ಒಳಗೆ ಚುನಾವಣೆ ನಡೆಸಬೇಕು. ಇದ್ರ ಮೇಲೆ ಕ್ವಶನ್ ಬಂದಿದೆ. ಇದ್ರ ಮೇಲೆ ಕ್ವಶನ್ ಬಂದಿದೆ. ನೇರ ಚುನಾವಣೆ ಎಲ್ಲ 3 ಹಂತದ ಸದಸ್ಯರು ಜನರೇ ನೇರವಾಗಿ ಚುನಾಯಿಸಬೇಕಂತ ಹೇಳ್ತಾರೆ. ಬಟ್ ಇದು ಇಲ್ಲ ಇವಾಗ. ಓಕೆನಾ, ನೇರ ಚುನಾವಣೆ ಆಗ್ಬೇಕು. ನೆಕ್ಸ್ಟ್ ಮೀಸಲಾತಿ, SC ಮತ್ತು ST ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು. ಇದು ಕೂಡ ಕ್ವಶನ್ ಆಗಿದೆ. ರಾಜ್ಯ ಚುನಾವಣಾ ಆಯೋಗ ಚುನಾವಣೆ ನಡೆಸಲು ಸ್ವತಂತ್ರ ರಾಜ್ಯ ಚುನಾವಣಾ ಆಯೋಗವನ್ನು ಸ್ಥಾಪಿಸಬೇಕು. ಇದು ಕೂಡ ಆಗಿದೆ. ಇದ್ರ ಮೇಲೆ ಕೂಡ ಕ್ವಶನ್ ಬಂದಿದೆ. ರಾಜ್ಯ ಹಣಕಾಸು ಆಯೋಗ ಇದು ಕೂಡ ಇದೆ. ಪಂಚಾಯತ್ ಹಣಕಾಸು ಹಂಚಿಕೆ ಮಾಡಲು ರಾಜ್ಯ ಹಣಕಾಸು ಆಯೋಗವನ್ನು ರಚಿಸಬೇಕು. ಇದ್ರ ಮೇಲೆ ಕೂಡ ಕ್ವಶನ್ ಬಂದಿದೆ. ಆಗ್ಲೇ ಓಕೆನಾ. ಪಂಚಾಯತ್ ರಾಜ್ಯ ಸಂಸ್ಥೆಗಳ ಒಂದು ಬ್ರೀಫ್ ಆಗಿ ನೋಡೋದಾದ್ರೆ, ಬಲವಂತರಾಯ ಮೆಹ್ತಾ ಆಗಿದೆ ಅವಾಗ 1957. 3 ಹಂತದ ಪಂಚಾಯತ್ ವ್ಯವಸ್ಥೆ ಮತ್ತು ಪ್ರಜಾಪ್ರಭುತ್ವ ವಿಕೇಂದ್ರೀಕರಣದ ಬಗ್ಗೆ ಮಾತಾಡುತ್ತೆ. ಅಶೋಕ್ ಮೆಹ್ತಾ ನೆಕ್ಸ್ಟ್ ಅಶೋಕ್ ಮೆಹ್ತಾ ಯಾವಾಗ ಆಗುತ್ತೆ? 1977. ಅಶೋಕ್ ಮೆಹ್ತಾ 1977. 2 ಹಂತದ ವ್ಯವಸ್ಥೆ, ರಾಜಕೀಯ ಪಕ್ಷಗಳ ಭಾಗವಹಿಸಬೇಕು ಅಂತ ಹೇಳ್ತಾರೆ. GVK ರಾವ್ ಸಮಿತಿ 1985. ಗ್ರಾಸ್ ವಿತೌಟ್ ರೂಟ್ಸ್ ಅಂತ ಹೇಳ್ತಾರೆ. ಜಿಲ್ಲಾ ಮಟ್ಟಕ್ಕೆ ಹೆಚ್ಚಿನ ಅಧಿಕಾರವನ್ನು ಕೂಡ ಕೊಡ್ತಾರೆ ಇದರಲ್ಲಿ. ನೆಕ್ಸ್ಟ್ LM ಸಿಂಘ್ವಿ ಸಮಿತಿ 1986. ಸಂವಿಧಾನಿಕ ಸ್ಥಾನಮಾನ ಮತ್ತು ಗ್ರಾಮ ಸಭೆಗೆ ಒತ್ತು ನೀಡ್ತಾರೆ. ಗಾಡ್ಗಿಲ್ ಸಮಿತಿ 1988. ಸಮಗ್ರ ಸಾಂವಿಧಾನಿಕ ನೀಲನಕ್ಷೆ ಇದು 73ನೇ ತಿದ್ದುಪಡಿಗೆ ಸಂಬಂಧಿಸಿದೆ. ಓಕೆನಾ. ನೆಕ್ಸ್ಟ್ ಇದು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಆಯ್ತು ಇದರದ್ದು. ಇದರ ಆದ್ಮೇಲೆ ಪ್ರಮುಖವಾಗಿ ಬರುವಂತಹ ತಿದ್ದುಪಡಿ ಅಂತ ಕೇಳಿದ್ರೆ, ಇದ್ರ ಮೇಲೆ 1992ರಲ್ಲಿ 73ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ ಬರುತ್ತೆ. ಓಕೆನಾ. ಇದು ಬಹಳ ಇಂಪಾರ್ಟೆಂಟ್. ಬಹಳ ಸರಿ ಕ್ವಶನ್ಸ್ ಬಂದಿದೆ. ಇವಾಗ ಏನ್ ಹೇಳ್ತಿದ್ದೀನಲ್ವಾ, ಎಲ್ಲಾ ಕ್ವಶನ್ಸ್ ಬಂದಿದಾವೆ. ಓಕೆನಾ. ನಾನು ಥಿಯರಿ ಹಿಡ್ಕೊಂಡು ಚಾಪ್ಟರ್ ವೈಸ್ ಮಾಡೋದ್ಕಿಂತ ಹಿಂಗ ಕ್ವಶನ್ಸ್ ಸಾಲ್ವ್ ಮಾಡ್ಕೊಂತ ಹೋದ್ರೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಇಲ್ಲಿ ಬಂದೇ ಬರ್ತಾವೆ ನಿಮಗೆ. ನಂದು ಒಂದು ಕ್ವಶನ್ ಪೇಪರ್ನ 1 ಅವರ್ ಅಲ್ಲಿ ನಾನು ಜಸ್ಟ್ ಕೀ ಆನ್ಸರ್ ಹೇಳ್ಕೊಂತ ಹೋದ್ರೆ ನಿಮ್ದು 1 ಅವರ್ ವೇಸ್ಟ್, ನಂದು 1 ಅವರ್ ವೇಸ್ಟ್. ಓಕೆನಾ. ಅದು ಪ್ರಿಪ್ರೇಷನ್ಗೆ ಹೆಲ್ಪ್ ಮಾಡಲ್ಲ. ಜಸ್ಟ್ ಕ್ವಶನ್ ಹೇಗ್ ಬರ್ತಿದಾವ ಅಂತ ನೋಡ್ಬೋದು ಅಷ್ಟೇ, ಬಿಟ್ರೆ ನೀವು ಜಸ್ಟ್ ಕೀ ಆನ್ಸರ್ ತಗೊಂಡು ಏನ್ ಮಾಡ್ತೀರ. ಹಾಗಾಗಿ ನಾನು 10 ಜನ ನೋಡಿದ್ರು ಕೂಡ ನನಗೆ ಡೀಟೇಲ್ ಆಗಿ ಅನಾಲಿಸಿಸ್ ಆಗ್ಬೇಕು. ಓಕೆನಾ. ಐ ಹೋಪ್ ನಿಮ್ ಹುಡುಗರು ಯಾರಾದ್ರೂ ಇದೇ ಪ್ರಿಪ್ರೇಷನ್ ಮಾಡ್ತಿದ್ರೆ ಅವ್ರಿಗೂ ಕೂಡ ಕಳ್ಸಿ. ನೀವು ಈ ಕ್ಲಾಸ್ ನಿಮಗೆ ಲೈಕ್ ಆಗಿದ್ರೆ, ಇದು ರೈಟ್ ಪಾತ್ ಅಲ್ಲಿ ಹೋಗ್ತಿದ್ವಿ ನಾವು ಅಂತ ನಿಮಗೆ ಅನ್ಸಿದ್ರೆ ಆಮೇಲೆ ಅವ್ರಿಗೂ ಕೂಡ ಶೇರ್ ಮಾಡಿ. ಓಕೆನಾ. ಪ್ರಧಾನಮಂತ್ರಿ 73ರಲ್ಲಿ ಪ್ರಧಾನಮಂತ್ರಿ PV ನರಸಿಂಹರಾವ್ ಅವರ ಕಾಲದಲ್ಲಿ ಈ ಕಾಯ್ದೆಯನ್ನ ಅಂಗೀಕರಿಸಲ್ಪಡುತ್ತೆ. ಓಕೆನಾ. ಜಾರಿಗೆ ಬಂದ ದಿನಾಂಕ ಯಾವಾಗ? ಏಪ್ರಿಲ್ 24, 1993. ಅದರಿಂದ ಏಪ್ರಿಲ್ 24 ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನಾಗಿ ಆಚರಿಸಲಾಗುತ್ತದೆ. ಓಕೆನಾ. ಈಗ ಏಪ್ರಿಲ್ 24 ಅವತ್ತೇ ಯಾಕೆ ಪಂಚಾಯತ್ ರಾಜ್ ದಿನವನ್ನು ಆಚರಿಸ್ತಾರೆ ಅಂತ ನಿಮಗೆ ಕ್ವಶನ್ ಬಂದ್ರೆ ತಲೆಯಲ್ಲಿ, ಅದನ್ನ 73ನೇ ಸಂವಿಧಾನಿಕ ತಿದ್ದುಪಡಿ ಜಾರಿಯಾಗಿದ್ದು ಏಪ್ರಿಲ್ 24, 1993 ಹಾಗಾಗಿ ಅದರ ನೆನಪಿಗಾಗಿ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನ ಅವತ್ತು ಆಚರಣೆ ಮಾಡಲಾಗುತ್ತದೆ. ಸಂವಿಧಾನಿಕ ಸೇರ್ಪಡೆ ಕಾಯ್ದೆ ಯಾವ ಕಾಯ್ದೆಗೆ ಮಾಡಿದ್ರು? 9ನೇ ಭಾಗ ಅನ್ನು ಸೇರಿಸಿ 11ನೇ ಅನುಸೂಚಿಗೆ ಕೂಡ ಶೆಡ್ಯೂಲ್ ಅಲ್ಲೂ ಕೂಡ ಇದನ್ನ ಪಂಚಾಯತಿಯನ್ನ ಸೇರಿಸ್ತಾರೆ. ಓಕೆ. ನೆಕ್ಸ್ಟ್ ಪ್ರಮುಖ ಲಕ್ಷಣಗಳು. 1993ರ ಕಾಯ್ದೆ, 1993ರ ತಿದ್ದುಪಡಿಯ ಪ್ರಮುಖ ಲಕ್ಷಣಗಳೇನು ಅಂತ ನೋಡೋದಾದ್ರೆ, ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಇವಾಗ ಹೇಳುವ ಪ್ರತಿ ಸಿಂಗಲ್ ಪಾಯಿಂಟ್ ಮೇಲೂ ಕೂಡ ಕ್ವಶನ್ಸ್ ರೈಸ್ ಆಗಿದೆ. ಓಕೆನಾ. 3 ಹಂತದ ಪಂಚಾಯತ್ ವ್ಯವಸ್ಥೆ ಇರಬೇಕು, ರೈಸ್ ಆಗಿದೆ. ಇದಾಗಿದೆ. ಆಮೇಲೆ ಇದು ಗ್ರಾಮ ಸಭೆ ಇದು ಆಗಿದೆ. ಸದಸ್ಯರು ಹೇಗೆ ಆಯ್ಕೆ ಇದು ಕೂಡ ಆಗಿದೆ. ರಿಸರ್ವೇಶನ್ ಬಗ್ಗೆ ಕ್ವಶನ್ ಬಂದಿದೆ. ರಾಜ್ಯ ಚುನಾವಣಾ ಆಯೋಗ ಇದು ವಿಧಿಗಳ ಮೇಲೆ ಕ್ವಶನ್ ಆಗಿದೆ. ರಾಜ್ಯ ಹಣಕಾಸು ಆಯೋಗ ಪ್ರತಿ ಲೈನ್ ಮೇಲೂ ಕೂಡ ಕ್ವಶನ್ ಆಗಿದೆ. ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಓಕೆನಾ. 3 ಹಂತದ ವ್ಯವಸ್ಥೆ, ಎಲ್ಲಾ ರಾಜ್ಯಗಳು ಕೂಡ ಕಡ್ಡಾಯವಾಗಿ 3 ಹಂತದ ವ್ಯವಸ್ಥೆ ಇರ್ಬೇಕಂತ ಹೇಳ್ತಾರೆ. ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್, ಮಧ್ಯಂತರ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ತಾಲೂಕ್ ಪಂಚಾಯತ್ ಇರಬೇಕು, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ಇರ್ಬೇಕಂತ ಕೂಡ ಹೇಳಿದ್ದಾರೆ ಪ್ರತಿ ಮೇಲೆ. ಹಾಗಾಗಿ ಇದರ ಪ್ರೋಸೆಸ್ ಮೇಲೆ ಈ ಆಕ್ಟ್ ಇದೇನದು ಈ ತಿದ್ದುಪಡಿ ಮೇಲೆನೆ ಈಗ ಸ್ಟಿಲ್ ವರ್ಕ್ ಆಗ್ತಿರೋದು ಪಂಚಾಯತ್. ಓಕೆ. ಗ್ರಾಮ ಸಭೆ, ಪಂಚಾಯತ್ ರಾಜ್ಯ ಅಡಿಯಲ್ಲಿ ಗ್ರಾಮ ಸಭೆ ಸ್ಥಾಪಿಸಬೇಕು. ಇದು ಗ್ರಾಮದ ಎಲ್ಲಾ ನೋಂದಾಯಿತ ಮತದಾರನ್ನು ಕೂಡ ಒಳಗೊಂಡಿರಬೇಕು. ಸದಸ್ಯರ ಆಯ್ಕೆ 3 ಹಂತದ ಸದಸ್ಯರು ಅಂದ್ರೆ ಜನರೇ ನೇರವಾಗಿ ಚುನಾಯಿಸಬೇಕಂತಂದು ಹೇಳಿದ್ದಾರೆ ಈ ಆಕ್ಟ್ ಅಲ್ಲಿ. ಓಕೆನಾ. ಇದರ ಪ್ರೋಸೆಸ್ ಕಂಟಿನ್ಯೂ ಆಗ್ತಿದೆ ಇವಾಗ. ಅವರು ಬೇರೆ ಆವಾಗಲೇ ಒಂದು ಕಮಿಟಿ ಬಗ್ಗೆ ನೋಡಿದ್ವಲ್ಲ, ಅದರಲ್ಲಿ ಅವರು ನೇರ ಚುನಾವಣೆ ಆಗ್ಬಾರ್ದು ಅಂತ ಕೂಡ ಹೇಳಿದ್ರು. ಬಟ್ ಇದೇ ಫೈನಲ್, ಯಾಕಂದ್ರೆ ತಿದ್ದುಪಡಿ ಆದ್ಮೇಲೆ ಏನ್ ಬಂದಿರ್ತಲ್ವ ಅದೇ ಫೈನಲ್. ಅವ್ರವರು ಒಂದೊಂದ್ ರೀತಿ ಕೊಟ್ಟಿರ್ತಾರೆ. ಅವು ಎಲ್ಲಾ ಸಮಿತಿಗಳನ್ನ ತಲೆಯಲ್ಲಿ ಇಟ್ಕೊಂಡು, ಎಲ್ಲಾ ಕಮಿಟಿಗಳು ಕೊಟ್ಟಿರುವ ಶಿಫಾರಸನ್ನು ತಲೆಯಲ್ಲಿ ಇಟ್ಕೊಂಡು ಎಲ್ಲ ಫಿಲ್ಟರ್ ಮಾಡ್ಕೊಂಡು ತಿದ್ದುಪಡಿ ಅಂತ ಮಾಡಿದ್ದಾರೆ ಇವಾಗ. ಅದರ ಅಧ್ಯಕ್ಷತೆ ಆಯ್ಕೆ ರಾಜ್ಯ ಸರ್ಕಾರ ಮಾಡುವ ಕಾನೂನಿನ ಮೇಲೆ ಅವಲಂಬಿತವಾಗಿರುತ್ತದೆ. ರಿಸರ್ವೇಶನ್ ಏನೇನಿದೆ, SC ಮತ್ತು ST ಜನಸಂಖ್ಯೆಗೆ ಅವರ ಆಧಾರದ ಮೇಲೆ ರಿಸರ್ವೇಶನ್ ಕೊಡಬೇಕು. ಮಹಿಳೆಯರಿಗೆ ಒಟ್ಟು 1/3, ಓಕೆನಾ, 33% ರಿಸರ್ವೇಶನ್ ಕೊಡ್ಬೇಕು ಅಂತ ಕೂಡ ಕ್ವಶನ್ ಬಂದಿದೆ. ಆದ್ರೆ ಕರ್ನಾಟಕದಲ್ಲಿ 50% ಮೀಸಲಾತಿ ಇದೆ. ಇದು ಕೂಡ ಕ್ವಶನ್ ಬಂದಿದೆ. ಕರ್ನಾಟಕದಲ್ಲಿ ಮಹಿಳೆಯರಿಗೆ ಎಷ್ಟು ಪರ್ಸೆಂಟ್ ಮೀಸಲಾತಿ ಇದೆ ಅಂತ ಅಂದ್ರೆ 50% ಪಂಚಾಯತಿಯಲ್ಲಿ ಮೀಸಲಾತಿ ಇದೆ.
ನೆಕ್ಸ್ಟ್ ಇದೇನಿದು ಎಲೆಕ್ಷನ್ಗೆ ನೀವು ಕೂಡ ಎಲೆಕ್ಷನ್ಗೆ ನಿಲ್ರಿ, 50% ರಿಸರ್ವೇಶನ್ ಇರುತ್ತೆ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಏನಾಗ್ತಿದೆ ಅಂದ್ರೆ ಅದ್ರ ಲೇಡೀಸ್ ಕೋಟಾದಲ್ಲಿ ಎಲೆಕ್ಷನ್ ಗೆದ್ದು ಅವರ ಗಂಡ ಮಕ್ಕಳು ಅವರು ರಾಜಕೀಯ ಮಾಡ್ಕೊಂತ ಓಡಾಡ್ತಿರೋದು ನಿಮ್ಮ ಊರಲ್ಲಿ ಕೂಡ ಸರ್ವೇ ಸಾಮಾನ್ಯ. ಓಕೆ, ನೀವು ಕೂಡ ಅಬ್ಸರ್ವ್ ಮಾಡಿರ್ಬೋದು. ಇದರ 5 ವರ್ಷ ಇರ್ತದೆ ಪಂಚಾಯತಿ ಅವಧಿ, 5 ವರ್ಷ. ಒಂದು ವೇಳೆ ಅದಕ್ಕಿಂತ ಬಿಫೋರ್ ವಿಸರ್ಜನೆ ಆದ್ರೆ ಯಾವುದೋ ರೀಸನ್ಗೆ ಅದಕ್ಕಿಂತ ಬಿಫೋರ್ ಏನಾದರೂ ಸರ್ಕಾರ ಅಲ್ಲಿ ಬಿತ್ತಂದ್ರೆ ಇದರಲ್ಲಿ ಪಂಚಾಯತಿಯಲ್ಲಿ 6 ತಿಂಗಳ ಒಳಗಾಗಿ ಮತ್ತೆ ಇನ್ನೊಂದ್ಸರಿ ಚುನಾವಣೆ ನಡೆಸಬೇಕು ಅಂತ ಇದರಲ್ಲಿ ತಿದ್ದುಪಡಿ ಇಲ್ಲಿದೆ. ಓಕೆನಾ. ನೆಕ್ಸ್ಟ್ ರಾಜ್ಯ ಚುನಾವಣಾ ಆಯೋಗ ಪಂಚಾಯತ್ ಚುನಾವಣಾ ಉಸ್ತುವಾರಿ ಮತ್ತು ನಿರ್ವಹಣೆ ಇದನ್ನು ಸ್ಥಾಪಿಸಬೇಕು. 243 ಅಂಡರ್ ಅಲ್ಲಿ ಬರುತ್ತದೆ. ರಾಜ್ಯ ಚುನಾವಣಾ ಆಯೋಗ ಫೈನಾನ್ಸ್ ಕಮಿಷನ್ ಪಂಚಾಯತ್ ಆರ್ಥಿಕ ಸ್ಥಿತಿಗಳನ್ನು ಪರಿಶೀಲಿಸಲು ಮತ್ತು ಚುನಾವಣೆ ಸಂಪನ್ಮೂಲ ಹಂಚಿಕೆ ಮಾಡಲು ಪ್ರತಿ 5 ವರ್ಷಕ್ಕೊಮ್ಮೆ ಇದನ್ನು ರಚಿಸಬೇಕು. ಇದು 243 ಅದರೊಳಗೆ ಬರುತ್ತೆ. ಓಕೆ. ನೆಕ್ಸ್ಟ್ 11ನೇ ಶೆಡ್ಯೂಲ್ ಅಲ್ಲಿ ಸೇರಿಸ್ತಾರೆ. ಓಕೆನಾ. 11ನೇ ಶೆಡ್ಯೂಲ್ ಅಲ್ಲಿ 29 ವಿಷಯಗಳು ಪಂಚಾಯತ್ಗೆ ಸಂಬಂಧಿಸಿದಂತೆ ಇರುವ ವಿಷಯಗಳು ಎಷ್ಟು? 29. ಆ 29 ವಿಷಯಗಳು ಎಲ್ಲಿದ್ದಾವೆ? 11ನೇ ಶೆಡ್ಯೂಲ್ ಅಲ್ಲಿ ಇದಾವೆ. ಎಕ್ಸಾಂಪಲ್ ಆಗಿ ಎಷ್ಟೆಷ್ಟು ಕೆಲವೊಂದಿಷ್ಟು ಮಾತ್ರ ಕೊಟ್ಟಿದ್ದೀನಿ, 29 ಕೂಡ ಕೊಟ್ಟಿಲ್ಲ ನಾನು. ಹಳೆ ವಿಡಿಯೋದಲ್ಲಿ ಒಂದ್ಸರಿ 29 ಕೂಡ ಮಾತಾಡಿದ್ದೀನಿ. ಇದರಲ್ಲಿ ಯಾವುದು? ಕೃಷಿ ಮತ್ತು ಭೂ ಸುಧಾರಣೆ, ಸಣ್ಣ ನೀರಾವರಿ ಮತ್ತು ಪಶು ಸಂಗೋಪನೆ, ಕುಡಿಯುವ ನೀರು ಮತ್ತು ಗ್ರಾಮೀಣ ಅಭಿವೃದ್ಧಿ, ರಸ್ತೆಗಳು, ಸೇತುವೆ, ಸಾರಿಗೆ, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ, ಆರೋಗ್ಯ ಮತ್ತು ನೈರ್ಮಲ್ಯ, ಬಡತನ ನಿರ್ಮೂಲನೆ ಕಾರ್ಯಕ್ರಮಗಳು ಪ್ರಮುಖವಾಗಿರ್ತವೆ. ಆಮೇಲೆ ಇದ್ರ ಮೇಲೆ ಕಂಪ್ಲೀಟ್ ಆಗಿ ವಿಧಿಗಳು 243 243 ಓ ವಿಧಿವರೆಗೂ ಪಂಚಾಯತಿಗಳ ಬಗ್ಗೆನೆ ಮಾತಾಡುತ್ತದೆ. ಹಾಗಾಗಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಣ. ವಿಧಿಗಳು 243 ಇದು ವ್ಯಾಖ್ಯಾನ, ಪಂಚಾಯತ್, ಗ್ರಾಮ ಸಭೆ ಮತ್ತು ಜಿಲ್ಲಾ ಇತ್ಯಾದಿಗಳ ವಿವರಣೆ. ಗ್ರಾಮ ಸಭೆ ಇದರಲ್ಲಿ 243 ಗ್ರಾಮ ಸಭೆ, 243 ಪಂಚಾಯತ್ಗಳ ಸ್ಥಾಪನೆ ಅಂದ್ರೆ 3 ಹಂತದ ಪಂಚಾಯತ್ ವ್ಯವಸ್ಥೆ ಬರುತ್ತಲ್ವಾ, ಅದು 243 ಅಲ್ಲಿ ಮಾತಾಡುತ್ತೆ. ಸಿ ಪಂಚಾಯತ್ಗಳ ರಚನೆ, ಡಿ ಮೀಸಲಾತಿಗಳ ಬಗ್ಗೆ, ಇ 243 ಪಂಚಾಯತ್ಗಳ ಅವಧಿ ಬಗ್ಗೆ ಮಾತಾಡುತ್ತೆ. 243 ಸದಸ್ಯರ ಅನರ್ಹತೆಗಳ ಬಗ್ಗೆ ಮಾತಾಡುತ್ತೆ. 21 ವರ್ಷ ಅವ್ರಿಗೆ ಏಜ್ ಇರಬೇಕು ಅಂತಂದು. ನೆಕ್ಸ್ಟ್ 243 ಪಂಚಾಯತ್ಗಳ ಅಧಿಕಾರ ಮತ್ತು ಜವಾಬ್ದಾರಿ, 11ನೇ ಅನುಸೂಚಿಯಲ್ಲಿರುವ 29 ವಿಷಯಗಳ ಮೇಲೆ ಅಧಿಕಾರ ಇದೆ ಅನ್ನೋದನ್ನ ಹೇಳೋದು 243 ಅಲ್ಲಿ. 243 ಇದು ಪಂಚಾಯತ್ಗಳಿಗೆ ತೆರಿಗೆ ವಿಧಿಸುವ ಅಧಿಕಾರ ಮತ್ತು ನಿಧಿಗಳು. 243 ಇದು ರಾಜ್ಯ ಹಣಕಾಸು ಆಯೋಗ, ಇದ್ರ ಮೇಲೆ ಕೂಡ ಕ್ವಶನ್ ಆಗಿದೆ. 243 ಲೆಕ್ಕಪತ್ರ ಆಡಿಟಿಂಗ್ ಮಾಡೋದು. 243 ರಾಜ್ಯ ಚುನಾವಣಾ ಆಯೋಗ. 243 ಕೇಂದ್ರಾಡಳಿತ ಪ್ರದೇಶದ ಅನ್ವಯ. 243 ಕೇವಲ ಪ್ರದೇಶಗಳಿಗೆ ಭಾಗ ಅನ್ವಯಿಸುವುದು. ಇದ್ರ ಮೇಲೆ ಕ್ವಶನ್ ಆಗಿದೆ. ಕೆಲವು ಪ್ರದೇಶಗಳಿಗೆ ಅನ್ವಯಿಸುವುದಿಲ್ಲ ಇದು ಪಂಚಾಯತ್. ಯಾವ್ಯಾವುದು? ನಾಗಾಲ್ಯಾಂಡ್, ಮೇಘಾಲಯ, ಮಿಜೋರಾಂ, ಈ 3 ರಾಜ್ಯಗಳಿಗೂ ಕೂಡ ಈ ಪಂಚಾಯತ್ ರಿಲೇಟೆಡ್ ಅನ್ವಯಿಸುವುದಿಲ್ಲ ಇದು ಪಂಚಾಯತ್. 243 ಇಂತಲ್ಲಿದ್ದಾಗ ಕ್ವಶನ್ ಬಂದ್ಬಿಡುತ್ತೆ. ಕ್ವಶನ್ ಬಂದಿದೆ ಆಲ್ರೆಡಿ. ಇದರಲ್ಲಿ ಕಾನೂನು ಮತ್ತು ಪಂಚಾಯತಿ ಮುಂದುವರಿಕೆ. 243 ಚುನಾವಣೆ ನ್ಯಾಯಾಲಯಗಳ ಹಸ್ತಕ್ಷೇಪ ತಡೆ. ಓಕೆನಾ. ಇದರಲ್ಲಿ ಯಾವ್ಯಾವ ಕ್ವಶನ್ ಆಲ್ರೆಡಿ ಬಂದಿದೆ ಇವಾಗ ಅಂತಂದ್ರೆ ಇದು ಬಂದಿದೆ, 2ನೇದು ಬಂದಿದೆ, 1ನೇದು ಬಂದಿದೆ, 3 ಹಂತದ ಇದು ಕೂಡ ಬಂದಿದೆ. ಸದಸ್ಯರ ಸೀಟು ಹಂಚಿಕೆ ಸಿ ಬಂದಿದೆ, ಡಿ ಬಂದಿದೆ, ಇ ಬಂದಿದೆ. ಸದಸ್ಯರ ಅನರ್ಹತೆ ಇದು ಕೂಡ ಬಂದಿದೆ. ಪಂಚಾಯತ್ ಅಧಿಕಾರ ಮತ್ತು ಜವಾಬ್ದಾರಿ ಇದು ಬಂದಿದೆ. ತೆರಿಗೆ ಇದು ಬಂದಿದೆ. ಆಡಿಟಿಂಗ್ ಇದು ಬಂದಿದೆ. ಹಣಕಾಸು ಆಯೋಗ ಇದು ಬಂದಿದೆ. ಚುನಾವಣಾ ಆಯೋಗ ಇದು ಬಂದಿದೆ. ಕೇಂದ್ರಾಡಳಿತ ಪ್ರದೇಶಗಳ ಅನ್ವಯ ಆಗುವಿಕೆ ಇದೇನು ಬಂದಿಲ್ಲ. ಯಾವ ಭಾಗ ಅನ್ವಯಿಸುವುದಿಲ್ಲ ಇದು ಕೂಡ ಬಂದಿದೆ, ಎಂ ಬಂದಿದೆ. ಕಾನೂನು ಪಂಚಾಯತ್ ಮುಂದುವರಿಕೆ ಇದು ಬಂದಿಲ್ಲ. ಚುನಾವಣಾ ವಿಶೇಷ ನ್ಯಾಯಾಲಯಗಳ ಹಸ್ತಕ್ಷೇಪ ತಡೆ ಇದು ಕೂಡ ಬಂದಿದೆ. ಓಕೆನಾ. ಇದರಲ್ಲಿ ಎಷ್ಟಿದಾವೆ? 2, 4, 6, 8, 10, 12, 14, 16. 16 ಇದಾವಲ್ವಾ? 16ರಲ್ಲಿ ಕನಿಷ್ಠ 14ರ ಮೇಲೆ ಕ್ವಶನ್ ಬಂದಿದೆ. ಓಕೆನಾ. ಇದ್ರ ಮೇಲೆ ಇದು ಟಾಪಿಕ್ ಎಷ್ಟು ಇಂಪಾರ್ಟೆಂಟ್ ಅಂತ ಇದ್ರ ಮೇಲೆ ನಿಮಗೆ ಬಿಟ್ಟುತ್ತೆ, ಯಾವ ರೀತಿ ಓದ್ಕೊಳ್ತೀರಾ ನೀವು ಅಂತ. ಹೇಳೋದಂತೂ ನಾ ಹೇಳಿದ್ದೀನಿ. ಪರೀಕ್ಷಾ ದೃಷ್ಟಿಯಿಂದ ಮ್ಯಾಕ್ಸಿಮಮ್ ಆಗಿ ಬಂದಿರೋದು 243 ರಿಸರ್ವೇಶನ್ ಬಗ್ಗೆ. ಇದು ಫೈನಾನ್ಸಿಯಲ್ ಕಮಿಷನ್. ಎಲೆಕ್ಷನ್ ಕಮಿಷನ್ಗೆ ಜಿ ಇದು ಪವರ್ ಬಗ್ಗೆ ಮ್ಯಾಕ್ಸಿಮಮ್ ಆಗಿ ಬಂದಿರೋದು. ಬಟ್ ಉಳಿದ ಮೇಲೂ ಕೂಡ ಮ್ಯಾಕ್ಸಿಮಮ್ ಕ್ವಶನ್ಸ್ ಬಂದಿದಾವೆ. ಓಕೆನಾ. ಐ ಹೋಪ್ ಅದು ಅರ್ಥ ಆಯ್ತು ಅಂದ್ಕೊಳ್ತೀನಿ. ಆಪ್ಷನ್ ಅಲ್ಲಿ ಇನ್ನೂ ಒಂದಿತ್ತು, ಪೆಸಾ ಆಕ್ಟ್ ಅಂತ ಒಂದಿತ್ತು. ಆ ಕ್ವಶನ್ ಅಲ್ಲಿ ಪೆಸಾ ಆಕ್ಟ್ ಬಗ್ಗೆ ಮಾತಾಡ್ತೀನಿ. ಪೆಸಾ ಆಕ್ಟ್ ಬಂದಿರೋದು 1996. ಪೆಸಾ ಆಕ್ಟ್ ಬಂದಿರೋದು 1996. ಇದರ ಪೂರ್ಣ ಹೆಸರು ಪ್ರೊವಿಷನ್ ಆನ್ ದ ಪಂಚಾಯತ್ ಎಕ್ಸ್ಟೆನ್ಷನ್ ಟು ದ ಶೆಡ್ಯೂಲ್ ಏರಿಯಾ. ಓಕೆನಾ. ಪಂಚಾಯತ್ ನಿಬಂಧನೆಗಳ ಕಾಯ್ದೆ ಅಂದ್ರೆ ಅನುಸೂಚಿತ ಪ್ರದೇಶಗಳಿಗೆ ವಿಸ್ತರಣೆ ಮಾಡುವುದು ಇದರ ಪ್ರಮುಖ ಕಾಯ್ದೆಯ ಉದ್ದೇಶವಾಗಿರುತ್ತದೆ. ಓಕೆನಾ. ಅವಶ್ಯಕತೆ ಏನಿತ್ತು ಇದನ್ನ ಮಾಡೋದು? ಇದರದ್ದು ಕಾಯ್ದೆ ಬರೋದು ಅವಶ್ಯಕತೆ ಏನಿತ್ತು? 73ನೇ ಸಂವಿಧಾನಿಕ ತಿದ್ದುಪಡಿಯಲ್ಲಿ 5ನೇ ಅನುಸೂಚಿಯಲ್ಲಿರುವ 5th ಶೆಡ್ಯೂಲ್ ಅಲ್ಲಿರುವ ಬುಡಕಟ್ಟು ಪ್ರದೇಶಗಳಿಗೆ ಅನ್ವಯವಾಗುತ್ತಿರಲಿಲ್ಲ. ಅಂದ್ರೆ ಈ ಕಾಯ್ದೆ 73ನೇ ಕಾಯ್ದೆ 5ನೇ ಅನುಸೂಚಿಯಲ್ಲಿರುವ ಬುಡಕಟ್ಟು ಪ್ರದೇಶಗಳಿಗೆ ಅನ್ವಯ ಆಗ್ತಿರ್ಲಿಲ್ಲ. ಹಾಗಾಗಿ ಅದನ್ನ ಫುಲ್ಫಿಲ್ ಮಾಡೋಣ ಅಂತಂದು ಪೆಸಾ ಆಕ್ಟ್ ಅನ್ನ ಜಾರಿಗೆ ತರ್ತಿದ್ದಾರೆ. ಓಕೆನಾ. ಇದರ ಜಾರಿ ಇದನ್ನ
ಬೋರಿಯಾ ಸಮಿತಿಯ ಮೂಲಕ ಇದನ್ನ ಜಾರಿ ಮಾಡಲಾಗಿದೆ. ಬೋರಿಯಾ ಸಮಿತಿ, ಓಕೆನಾ. ಇಂಥವು ಹೊಸ ಪಾಯಿಂಟ್ ಬಂದ ತಕ್ಷಣ, ಕ್ವಶನ್ ಬಂದ ತಕ್ಷಣ ಸ್ವಿಚ್ ಆಫ್ ಆಗ್ಬಿಡ್ತಾರೆ. ಹಾಗಾಗಿ ಇಂಥ ಕೂಡ ಗೊತ್ತಾಗ್ಬೇಕು ನಿಮಗೆ. ಬೋರಿಯಾ ಸಮಿತಿಯ ಮೂಲಕ ಪೆಸಾ ಆಕ್ಟ್ ಬಂದಿದೆ. ಕ್ವಶನ್ ಡೈರೆಕ್ಟ್ ಶೋರ್ ಶಾರ್ಟ್ ಕ್ವಶನ್, ಪೆಸಾ ಆಕ್ಟ್ ಯಾವ ಸಮಿತಿಯ ಮೂಲಕ ರೆಕಮೆಂಡ್ ಅಲ್ಲಿ ಬಂದಿದೆ ಅಂತ ಕೇಳಿದ್ರೆ ಬೋರಿಯಾ ಸಮಿತಿ. ಯಾವಾಗ ಬಂತು? ಡಿಸೆಂಬರ್ 24, 1996 ಪ್ರಮುಖ ಉದ್ದೇಶವೇನು? ಬುಡಕಟ್ಟು ಸಮುದಾಯಗಳ ಸ್ವಯಂ ಆಡಳಿತ, ಸೆಲ್ಫ್ ರೂಲ್ ಅಧಿಕಾರ ನೀಡುವುದು, ಅವರ ಸಾಂಪ್ರದಾಯಿಕ ಹಕ್ಕುಗಳು, ಸಂಸ್ಕೃತಿ, ಪದ್ಧತಿಗಳನ್ನು ರಕ್ಷಿಸುವುದು, ಗ್ರಾಮ ಸಭೆಯನ್ನು ಅತ್ಯಂತ ಶಕ್ತಿಯುತವಾಗಿ ಸಂಸ್ಥೆಯನ್ನಾಗಿ ಮಾಡುವುದು. ಇತರ ಗ್ರಾಮ ವಿಶೇಷ ಅಧಿಕಾರಗಳೇನು? ಪೆಸಾ ಕಾಯ್ದೆಯಡಿಯಲ್ಲಿ ಗ್ರಾಮ ಸಭೆ ಸಾಮಾನ್ಯ ಪ್ರದೇಶಗಳಿಗೆ ಹೆಚ್ಚಿನ ಅಧಿಕಾರ ನೀಡಲಾಗಿದೆ. ಸಂಪನ್ಮೂಲಗಳ ರಕ್ಷಣೆ, ಜಲ, ಜಮೀನು, ಅರಣ್ಯ ಸಂಪನ್ಮೂಲಗಳ ಮೇಲೆ ಗ್ರಾಮ ಸಭೆ ನಿಯಂತ್ರಣವಿರುತ್ತದೆ. ಆಮೇಲೆ ಭೂಸ್ವಾಧೀನ, ಬುಡಕಟ್ಟು ಪ್ರದೇಶಗಳಲ್ಲಿ ಭೂ ಸ್ವಾಧೀನ ಮಾಡುವ ಗ್ರಾಮ ಸಭೆಯ ಸಲಹೆಯನ್ನು ಕೂಡ ನೀಡುವುದು. ನೆಕ್ಸ್ಟ್, ಮಾದಕ ದ್ರವ್ಯ ನಿಯಂತ್ರಣ, ಮದ್ಯ ಮತ್ತು ಇತರ ಮಾದಕ ದ್ರವ್ಯಗಳ ಮಾರಾಟ ಮತ್ತು ಸೇವನೆಗಳನ್ನು ನಿರ್ಬಂಧಿಸುವ ಅಧಿಕಾರವಿರುತ್ತದೆ. ಸಣ್ಣ ಅರಣ್ಯ ಮತ್ತು ಉತ್ಪನ್ನ, ಸಣ್ಣ ಅರಣ್ಯ ಉತ್ಪನ್ನ, ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್, ಮಾಲೀಕತ್ವ ಮತ್ತು ನಿರ್ವಹಣೆ ಹಕ್ಕು ಇರುತ್ತದೆ. ಸಾಲದ ಮೇಲೆ ನಿಯಂತ್ರಣ, ಬುಡಕಟ್ಟು ಜನರಿಗೆ ನೀಡುವ ಸಾಲದ ಮೇಲೆ ನಿಯಂತ್ರಣವನ್ನು ಹೇರುವುದು ಇದರ ಪ್ರಮುಖ ಉದ್ದೇಶವಾಗಿರುತ್ತದೆ. ಓಕೆನಾ. ನೆಕ್ಸ್ಟ್, ಇದರ ವ್ಯಾಪ್ತಿ ಏನಿದೆ? ಪ್ರಸ್ತುತ 10 ರಾಜ್ಯಗಳ ಅಂದ್ರೆ 5ನೇ ಅನುಸೂಚಿಯಲ್ಲಿ 10 ರಾಜ್ಯಗಳು ಬರ್ತವೆ. ಆ 10 ರಾಜ್ಯಗಳು ಈ ಕಾಯ್ದೆ ಜಾರಿ ಇರ್ತದೆ. ಯಾವ್ಯಾವುದು? ಆಂಧ್ರ ಪ್ರದೇಶ, ತೆಲಂಗಾಣ, ಛತ್ತೀಸ್ಗಢ, ಗುಜರಾತ್, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಮಧ್ಯಪ್ರದೇಶ, ಆಮೇಲೆ ಮಹಾರಾಷ್ಟ್ರ, ಒಡಿಶಾ, ರಾಜಸ್ಥಾನ. ಈ 10 ರಾಜ್ಯಗಳ ಮೇಲೆ ಇದರ ಕಾಯ್ದೆ ಜಾರಿಯಲ್ಲಿ ಇರುತ್ತೆ. ಓಕೆನಾ. ಮೀಸಲಾತಿ ಪೆಸಾ ಕಾಯ್ದೆಯಲ್ಲಿ ಪಂಚಾಯತ್ ಎಲ್ಲಾ ಹಂತಗಳಲ್ಲೂ ಅಧ್ಯಕ್ಷರ ಸ್ಥಾನಗಳು ಕಡ್ಡಾಯವಾಗಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿರಬೇಕು. ಅಂದ್ರೆ ಕಂಪಲ್ಸರಿ ST ಅವರಿಗೆ ಮೀಸಲಿರ್ಬೇಕಂತ ಇದರಲ್ಲಿ ಕಾಯ್ದೆಯಲ್ಲಿದೆ. ಆಮೇಲೆ ಸಂಪ್ರದಾಯ ಯಾವುದೇ ಯೋಜನೆಗಳನ್ನು ರೂಪಿಸುವ ಬುಡಕಟ್ಟು ಜನರ ಸಾಂಪ್ರದಾಯಿಕ ಪದ್ಧತಿಗಳಿಗೆ ಧಕ್ಕೆ ಬಾರದಂತೆ ಇದನ್ನ ನೋಡ್ಕೋಬೇಕು. ಯಾವ ವರ್ಷ ಬಂತಿದ್ದು? 1996. ಯಾವ ಸಮಿತಿಯ ಶಿಫಾರಸು? ಬೋರಿಯಾ ಸಮಿತಿ. ಮುಖ್ಯ ಗುರಿ ಬುಡಕಟ್ಟು ಜನರ ಸ್ವಯಂ ಆಡಳಿತ. ಅನ್ವಯ ಆಗೋದು 5ನೇ ಅನುಸೂಚಿಯಲ್ಲಿರುವಂತಹ 10 ರಾಜ್ಯಗಳಿಗೆ ಇದು ಅನ್ವಯ ಆಗುತ್ತದೆ. ಯಾವುದು? ಪೆಸಾ ಆಕ್ಟ್ ಬಂದಿದ್ದು 1996. ಕ್ವಶನ್ ಬಂದಿದ್ದು ಪೆಸಾ ಆಕ್ಟ್ ಯಾವಾಗ ಬಂತು, ಅದರ ಆರ್ಡರ್ ವೈಸ್ ಇಯರ್ ಕೇಳಿದ್ರು. ನಾ ಕಂಪ್ಲೀಟ್ ಆಗಿ ಇವಾಗ ಪೆಸಾ ಆಕ್ಟ್ ಬಗ್ಗೆ ಕಂಪ್ಲೀಟ್ ಆಗಿ ಹೇಳಿದ್ದೀನಿ. ಐ ಹೋಪ್ ನಿಮಗೆ ಪಂಚಾಯತ್ ರಿಲೇಟೆಡ್ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಅರ್ಥ ಆಗಿದ್ರೆ ನಿಮ್ಮ ಜೆನ್ಯೂನ್ ಆಗಿರುವ ಕಮೆಂಟ್ ಅನ್ನ ತಿಳಿಸಿ. ಇನ್ನು ಮತ್ತೇನಾದ್ರು ನೆಕ್ಸ್ಟ್ ಏನೇನು ಕಲಿತ್ವಿ ಇದರಲ್ಲಿ ನಾವಂತ ನೋಡೋದಾದ್ರೆ, ಪಂಚಾಯತ್ ಅಂತ ಒಂದು ಕ್ವಶನ್ ಬಂದ ತಕ್ಷಣ ನಾವು ಇದರಲ್ಲಿ ಯಾವ್ಯಾವ ಟಾಪಿಕ್ ಅನ್ನ ಕಲ್ತ್ವಿ ಅಂತಂದು ಒಂದ್ಸರಿ ಗ್ಲಾನ್ಸ್ ಮಾಡೋದಾಯ್ತಂದ್ರೆ ಒಂದ್ಸಲ ಹೇಳ್ತೀನಿ. ಜೀವಿಕೆ ಇದರಲ್ಲಿ ಏನ್ ಬಂತು? 25ನೇ ಕ್ವಶನ್ ಅಲ್ಲಿ ಬಂದ ಅದರಲ್ಲಿ ರಿಲೇಟೆಡ್ ಕಲ್ತಿದ್ದೇನೆ ನಾವು. ಬಲವಂತರಾಯ್ ಮೆಹ್ತಾ ಬಗ್ಗೆ ಗೊತ್ತಾಯ್ತು ನಮಗೆ ಕಂಪ್ಲೀಟ್ ಆಗಿ. ಓಕೆನಾ. ನೆಕ್ಸ್ಟ್ ಅಶೋಕ್ ಮೆಹ್ತಾ ಬಗ್ಗೆ ಗೊತ್ತಾಯ್ತು. ನೆಕ್ಸ್ಟ್ GVK ರಾವ್ ಕಮಿಟಿ ಬಗ್ಗೆ ಗೊತ್ತಾಯ್ತು. ಅದಾದ್ಮೇಲೆ LM ಸಿಂಘ್ವಿ ಅವರ ಕಮಿಟಿ, ಆಮೇಲೆ ಗಾಡ್ಗಿಲ್ ಅವರ ಕಮಿಟಿ. ನೆಕ್ಸ್ಟ್ 73ನೇ ಸಂವಿಧಾನಕ ತಿದ್ದುಪಡಿ ಬಗ್ಗೆ ಗೊತ್ತಾಯ್ತು. ಅದರ ರಿಲೇಟೆಡ್ ಮತ್ತೆ ಸ್ವಲ್ಪ ಮುಂದುವರೆದ ಭಾಗವಾಗಿ 73ರ ಮುಂದುವರೆದ ಭಾಗವಾಗಿ ಪೆಸಾ ಕಾಯ್ದೆ ಬಗ್ಗೆ ಕೂಡ ಗೊತ್ತಾಯ್ತು. ಒಂದು ಕ್ವಶನ್ ತಗೊಂಡು ನಾನು ಕಂಪ್ಲೀಟ್ ಆಗಿ ನಿಮಗೆ ಪಂಚಾಯತ್ ಅನ್ನೋ ಟಾಪಿಕ್ ಅನ್ನ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿದ್ದೀನಿ ಅಂತ ಭಾವಿಸ್ತೀನಿ. ಅದ್ರ ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗಿದ್ರೆ ನನಗೆ ಒಂದು ಕಮೆಂಟ್ ಅಲ್ಲಿ ನಿಮ್ಮ ಆನ್ಸರ್ ಅನ್ನ ತಿಳಿಸೋಕೆ ಸಾಧ್ಯ ಆಗಿರ್ಬೇಕು. ಇದರಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳ್ತಿದ್ದಾನೆ. ಓಕೆನಾ. ಏನಿದು? ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಯಾವುದು ರಾಂಗ್ ಆಗಿದೆ ಅಂತ ಕೇಳ್ತಿದ್ದಾನೆ. ಓಕೆನಾ. ಭಾರತ ಚುನಾವಣಾ ಆಯೋಗವು ಪ್ರತಿ ವರ್ಷ ಈ ಪ್ರಕ್ರಿಯೆಯನ್ನು ನಡೆಸುತ್ತದೆ. ಓಕೆನಾ. ಭಾರತ ಚುನಾವಣಾ ಆಯೋಗವನ್ನೇ ನಡೆಸಬೇಕು. ಮತದಾರ ಪಟ್ಟಿ ಅಂತ ಬಂದ ತಕ್ಷಣ ಭಾರತದ ಚುನಾವಣಾ ಆಯೋಗನೇ ನಡೆಸಬೇಕು. ಇಲ್ಲಿವರೆಗೂ ಕರೆಕ್ಟ್. ಪ್ರತಿ ವರ್ಷ ಅಂತ ಬಂದಿರೋದಕ್ಕೆ ಒಂದೇ ಆಪ್ಷನ್ ರಾಂಗು. ಯಾವ್ಯಾವ್ದ್ರಲ್ಲಿದೆ ಅದು ರಾಂಗ್ ಈಗ. ಓಕೆನಾ. ಇದು ರಾಂಗು, ಇದು ರಾಂಗು. ನೆಕ್ಸ್ಟ್ ಬಿ 18 ವರ್ಷ ಮೇಲ್ಪಟ್ಟ ಮತದಾರ ಹೆಸರನ್ನು ಸೇರ್ಪಡಿಸುತ್ತದೆ. 18 ವರ್ಷ, ಇದು ಕೂಡ ರೈಟ್. ಎರಡನೇದು ರೈಟ್. ಓಕೆನಾ. ಇದು ವಿದೇಶ ಅಕ್ರಮ ವಲಸಿಗರ ಹೆಸರನ್ನು ತೆಗೆದುಹಾಕುವ ಉದ್ದೇಶ ಹೊಂದಿದೆ. ಇದು ರೈಟ್. ಓಕೆನಾ. ಸಿ ರೈಟ್. ಆಯಾ ರಾಜ್ಯ ಸರ್ಕಾರ ಒಪ್ಪಿಗೆ ಮಾತ್ರ ಭಾರತ ಚುನಾವಣಾ ಆಯೋಗ ಹೆಸರು ಇಲ್ಲ. ರಾಜ್ಯದ ಒಪ್ಪಿಗೆಯನ್ನು ತಗೊಳೋದು ನೆಸೆಸಿಟಿ ಇರಲ್ಲ ಇದರಲ್ಲಿ. ತಪ್ಪಾಗಿರೋದು ಕೇಳೋದ್ರಿಂದ ಆಪ್ಷನ್ A and D ರಾಂಗ್ ಇದರಲ್ಲಿ. A and D ರಾಂಗ್ ಈಗ ಇದರಲ್ಲಿ. A and D ರಾಂಗ್ ಇರೋದ್ರಿಂದ ನಾನು A ಯಾವ್ದಾದ್ರಲ್ಲಿದೆ ಅದನ್ನ ತಗೋಬೇಕು. A ಇದರಲ್ಲಿಲ್ಲ, ಇದನ್ನ ಕ್ಯಾನ್ಸಲ್ ಮಾಡ್ತೀನಿ. A ಇದರಲ್ಲಿಲ್ಲ, ಇದನ್ನ ಕ್ಯಾನ್ಸಲ್ ಮಾಡ್ತೀನಿ. A and B ಇದೆ. B ರೈಟ್ ಇರೋದ್ರಿಂದ ಇದನ್ನ ಕ್ಯಾನ್ಸಲ್ ಮಾಡ್ತೀನಿ. A and D ರೈಟ್. ಇದಕ್ಕೆ ಆನ್ಸರ್ A and D. ಓಕೆನಾ. A and D ನೋಡ್ಕೊಳ್ಳೋಣ ಮುಂದೆ. SRR ಇಸ್ ನೆಸೆಸರಿಲಿ ಎವ್ರಿ ಇಯರ್ ಅಲ್ಲ. ಫಿಕ್ಸ್ಡ್ ಎಕ್ಸಸ್ ಇಟ್ಸ್ ಕಂಡಕ್ಟೆಡ್ ವೆನ್ ಸ್ಪೆಸಿಫಿಕ್ ಇಂಟೆನ್ಸ್ ಕ್ಲೀನ್ ಅಂತ ರೋಲ್ ನೀಡ್. ಅಂದ್ರೆ ಯಾವಾಗ ಅವಶ್ಯ ಇರುತ್ತೆ ಅವಾಗ ಮಾತ್ರ ಇದನ್ನ ಮಾಡ್ತಾರೆ. ಎವ್ರಿ ಇಯರ್ ಅಂತ ಕೊಟ್ಟಿರೋದಕ್ಕೆ ಒಂದು ಆಪ್ಷನ್ ರಾಂಗ್. ಫೋಕಸ್ ಇನ್ಕ್ಲೂಡಿಂಗ್ ಇದು ಕರೆಕ್ಟು, ಇದು ಕರೆಕ್ಟು. ಇದರ 243ನೇ ವಿಧಿ ಅಂಡರಲ್ಲಿ ಇದು ಕಾನ್ಸ್ಟಿಟ್ಯೂಷನ್ ಅಂದ್ರೆ
ಎಲೆಕ್ಷನ್ ಕಮಿಷನ್ಗೆ ಪವರ್ ಇರುತ್ತೆ ಇದನ್ನ ಮಾಡೋಕೆ. ಬಟ್ ಇಲ್ಲಿ ರಾಜ್ಯವನ್ನ ಕನ್ಸಲ್ಟ್ ಮಾಡ್ಕೊಂಡು ಕೇಳ್ಬೇಕು ಅನ್ನೋದು ಯಾವುದೇ ಪ್ರಮುಖ ಉದ್ದೇಶವಾಗಿರೋದಿಲ್ಲ. ಉದ್ದೇಶ ಏನು, ಅದರ ಅವಶ್ಯಕತೆ ಇರೋದಿಲ್ಲ. ಓಕೆನಾ. ಕಡ್ಡಾಯ ಅಲ್ಲ. ಏನ್ ಕೊಡ್ತೇನೆ ಒಳ್ಳೆ ಪದ ಇದರಲ್ಲಿ, ರಾಜ್ಯ ಸರ್ಕಾರ ಒಪ್ಪಿಗೆ ಮಾತ್ರ, ಒಪ್ಪಿಗೆ ಮಾತ್ರ ಇರ್ಬೇಕು ಅನ್ನೋದು ಇದು ಕಡ್ಡಾಯ ಅಲ್ಲ. ಹಾಗಾಗಿ ಆಪ್ಷನ್ 4 ಆಲ್ಸೋ ರಾಂಗ್. ಓಕೆನಾ. ಈ ತರ ಸ್ವಲ್ಪ ಇದ್ರ ಬಗ್ಗೆ ನೋಡೋದಾಯ್ತಂದ್ರೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ. ಏನಿದು ತೀವ್ರ ವಿಶೇಷ ತೀವ್ರ ಪರಿಷ್ಕರಣೆ, ಸ್ಪೆಷಲ್ ಇಂಟೆನ್ಸ್ ರಿವಿಷನ್ ಎಂದರೆ ಏನಂದ್ರೆ ಭಾರತೀಯ ಚುನಾವಣಾ ಆಯೋಗ ಮಾಡ್ತಾ ಇದ್ದೀನಿ ಫಸ್ಟ್. ಓಕೆನಾ. ಮತದಾರ ಪಟ್ಟಿಯ ದೋಷಮುಕ್ತಗೊಳಿಸಲು ಕಾಲಕಾಲಕ್ಕೆ ವಿವಿಧ ರೀತಿಯ ಪರಿಷ್ಕರಣೆ ಮಾಡುತ್ತದೆ. ಅದರಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆ ಅತಿ ದೊಡ್ಡ ಮತ್ತು ಆಳವಾದ ಪ್ರಕ್ರಿಯೆಯಾಗಿದೆ. ಓಕೆ, ಇದರ ಮುಖ್ಯ ಉದ್ದೇಶ ಏನು, ಹೇಗೆ ಮಾಡ್ತಾರೆ, ಮನೆ ಮನೆಯ ಸಮೀಕ್ಷೆ, ಹೊಸ ಮತದಾರ ಸೇರ್ಪಡೆ, ದೋಷ ತಿದ್ದುಪಡಿ ತೆಗೆದುಹಾಕುವುದು. ಓಕೆ, ಫಸ್ಟ್ ಪಾಯಿಂಟ್ ಮನೆ ಮನೆಯ ಸಮೀಕ್ಷೆ. ಇದು ಕೇವಲ ಕಚೇರಿಯಲ್ಲಿ ಕುಳಿತು ಮಾಡುವ ಕೆಲಸವಲ್ಲ. ಬೂತ್ ಮಟ್ಟದ ಅಧಿಕಾರಿಗಳು ಪ್ರತಿ ಮನೆಗೆ ಭೇಟಿ ನೀಡಿ ಮತದಾರ ವಿವರಗಳನ್ನು ಪರಿಶೀಲಿಸುತ್ತಾರೆ. ಮತದಾರ ಹೊಸದಾಗಿ ಯಾರಾದರೂ ಸೇರಿಸ್ಬೇಕಂದ್ರೆ 18 ವರ್ಷ ತುಂಬಿದವರಿಗೆ ಪ್ರತಿಯೊಬ್ಬರಿಗೂ ನಾಗರಿಕರ ಹೆಸರನ್ನು ಪಟ್ಟಿಯಲ್ಲಿ ಬರುವಂತೆ ನೋಡ್ಕೊಳ್ತಾರೆ. ದೋಷಗಳನ್ನು ತಿದ್ದುಪಡಿ, ಹೆಸರು, ವಿಳಾಸ, ಫೋಟೋಗಳು ಇಲ್ಲ ಇದರಲ್ಲಿ ಏನಾದ್ರೂ ಮಿಸ್ಟೇಕ್ ಆದ್ರೆ ಅದನ್ನು ಕೂಡ ಸರಿಪಡಿಸ್ತಾರೆ. ತೆಗೆದುಹಾಕುವುದು ಅಂದ್ರೆ ಮರಣ ಹೊಂದಿದ್ರೆ ಅವ್ರು ತೆಗೆದುಹಾಕ್ಬೇಕಲ್ಲ, ಆಮೇಲೆ ಮನೆ ಖಾಲಿ ಮಾಡಿ ಬೇರೆ ಕಡೆ ಹೋದ್ರು, ಇಲ್ಲಿಂದ ಅಲ್ಲಿಗೆ ಹೋದ್ರೆ ಅದು ಕೂಡ ಮತದಾರ ಪಟ್ಟಿಯಿಂದ ತೆಗೆದುಹಾಕುವುದು ಕೆಲಸ ಕೂಡ ಇವ್ರದ್ದು ಆಗಿರುತ್ತೆ. ಆಮೇಲೆ ನೆಕ್ಸ್ಟ್ ಯಾವಾಗ ನಡೀತದೆ ಅಂದ್ರೆ ಪ್ರತಿ ವರ್ಷ ನಡೆಯುವ ಪ್ರಕ್ರಿಯೆ ಅಲ್ಲ. ಇದನ್ನ ಪ್ರತಿ ವರ್ಷ ಮಾಡೋದಿಲ್ಲ. ಸಾಮಾನ್ಯವಾಗಿ ದಶಕಕ್ಕೊಮ್ಮೆ ಅಂದ್ರೆ ದಶಕ ಅಂದ್ರೆ 10 ವರ್ಷಕ್ಕೊಮ್ಮೆ ಮತದಾರ ಪಟ್ಟಿಯಲ್ಲಿ ಅಲ್ಪಸಂಖ್ಯಾತ ತಪ್ಪುಗಳಿವೆ ಎಂದು ಆಯೋಗಕ್ಕೆ ಕಂಡು ಬಂದಾಗ, ಅಂದ್ರೆ ತಪ್ಪುಗಳಿದಾವೆ, ಇದರಲ್ಲಿ ಮಿಸ್ಟೇಕ್ ಇದಾವೆ ಅಂತ ಆಯೋಗಕ್ಕೆ ಕಂಡು ಬಂದಾಗ ಸಾರ್ವತ್ರಿಕ ಚುನಾವಣೆಗಿಂತ ಮುನ್ನ, ಅಂದ್ರೆ ಈಗ ಎಲೆಕ್ಷನ್ ಇದ್ದಾಗ ಅದಕ್ಕಿಂತ ಮುನ್ನ ಪಟ್ಟಿಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವುದು ಇದರ ಕೈಗೊಳ್ಳಲಾಗುತ್ತದೆ. ಪ್ರತಿ ವರ್ಷ ನಡೆಯುವ ಪ್ರಕ್ರಿಯೆ ಯಾವುದಂದ್ರೆ ಸಂಕ್ಷಿಪ್ತ ಪರಿಷ್ಕರಣೆ, ಸಮ್ಮರಿ ರಿವಿಷನ್ ಅಂತ ಪ್ರತಿ ವರ್ಷ ಮಾಡ್ತಾರೆ. ಇಲ್ಲೇನ್ ಕೊಡ್ತಾನೆ, ಪ್ರತಿ ವರ್ಷ ಮಾಡ್ಬೇಕು, ಆದ್ರೆ ತೀವ್ರ ಪರಿಷ್ಕರಣೆ ಮಾಡೋದು 10 ವರ್ಷಕ್ಕೊಮ್ಮೆ. ಅದಕ್ಕೆ ಅಲ್ಲಿ ಮೇಜರ್ ಆಗಿ ಪ್ರಾಬ್ಲಮ್ ಆಗ್ತಿದೆ ಅಂತ ಗೊತ್ತಾದ್ಮೇಲೆ ಅವಾಗ ಮಾಡೋದು, ಅದು 10 ವರ್ಷಕ್ಕೊಮ್ಮೆ ತೀವ್ರ ಪರಿಷ್ಕರಣೆ. ಬಟ್ ಪ್ರತಿ ವರ್ಷ ನಡೆದ ಯಾವ್ದಂದ್ರೆ ಸಂಕ್ಷಿಪ್ತ ಪರಿಷ್ಕರಣೆ, ಸಮ್ಮರಿ ರಿವಿಷನ್. ಓಕೆನಾ. ನೆಕ್ಸ್ಟ್ ಇದ್ರ ಮೇಲೆ ಕ್ವಶನ್ ಬರ್ಬೋದಲ್ವಾ. ಈಗ ಅದ್ರ ಮೇಲೆ ಕ್ವಶನ್ ಬಂದಿದೆ ಅಂದ್ರೆ ಈಗ ನೆಕ್ಸ್ಟ್ ಇದ್ರ ಮೇಲೆ ಕೇಳ್ಬೋದಲ್ವಾ. ನೀವು ಸ್ವಲ್ಪ ಹಂಗೆ ಕ್ವಶನ್ ಪೇಪರ್ ಅವ್ನು ಯಾವ ರೀತಿ ತೆಗಿತಿದ್ದಾನೆ ಅವನ್ನ ತಲೆಯಲ್ಲಿ ಹೋಗಿ ಕೈ ಹಾಕಿ ನೀವು ಓದ್ಬೇಕೀಗ. ಓಕೆ, ಇದ್ರ ಮೇಲೆ ಕೂಡ ಕ್ವಶನ್ ಬರ್ಬೋದು ಅಂತ ನನಗೆ ಅನ್ಸುತ್ತೆ ಪರ್ಸನಲಿ. ನೀವು ಇದನ್ನ ಯಾವ ರೀತಿ ತಗೊಳ್ತೀರಾ ನಿಮ್ಮ ಮೇಲೆ ಡಿಪೆಂಡ್. ಓಕೆ, ಅಧಿಕಾರಗಳು. ಸಾಂವಿಧಾನಿಕ ಅಧಿಕಾರಗಳಿಂದ 324ನೇ ವಿಧಿ ಚುನಾವಣಾ ಆಯೋಗಕ್ಕೆ ಮತದಾರ ಪಟ್ಟಿ ತಯಾರಿಕೆ ಮತ್ತು ನಿರ್ವಹಣೆ ಮೇಲೆ ಸಂಪೂರ್ಣ ಅಧೀಕ್ಷಣೆ, ನಿರ್ದೇಶನ ಮತ್ತು ನಿಯಂತ್ರಣ ಅಧಿಕಾರವನ್ನು ನೀಡುತ್ತದೆ. ನೆಕ್ಸ್ಟ್, ಇದಕ್ಕೆ ಆಯೋಗ ರಾಜ್ಯ ಸರ್ಕಾರ ಅನುಮತಿ ನೀಡಬೇಕಿಲ್ಲ. ಬದಲಾಗಿ ರಾಜ್ಯದ ಆಡಳಿತ ಯಂತ್ರವು, ಜಿಲ್ಲಾಧಿಕಾರಿಗಳು, ತಹಶೀಲ್ದಾರ್ಗಳು ಆಯೋಗದ ಆದೇಶದಂತೆ ಇದನ್ನ ಮಾಡ್ತಾರೆ. ರಾಜ್ಯ ಸರ್ಕಾರ ನೀಡ್ಬೇಕಂತ ಇಲ್ಲ. ಅಲ್ಲಿ ಏನು ಇವ್ರು ಇರ್ತಾರಲ್ವಾ ಆಫೀಸರ್ಸ್, ಅವ್ರು ಹೇಳಿದ್ರೆ ಅದ್ರ ಮೇಲೆ ಕೂಡ ನೀಡ್ತಾರೆ. ಪರಿಷ್ಕರಣೆಯ ಟೈಪ್ಸ್, ವಿಧಗಳೇನಿದಾವೆ. ತೀವ್ರ ಪರಿಷ್ಕರಣೆ 3 ರೀತಿ ವಿಧಗಳಿದಾವೆ. ಅದರಲ್ಲಿ ಒಂದು ಮಾತ್ರ ಕೇಳಿದ್ದಾರೆ. ಒಂದೇದು ಕೇಳಿದಾನೆ ಇವಾಗ, ತೀವ್ರ ಪರಿಷ್ಕರಣೆ ಕೇಳಿದಾನೆ, ಸಂಕ್ಷಿಪ್ತ ಪರಿಷ್ಕರಣೆ ಕೇಳಿಲ್ಲ, ಇನ್ನು ವಿಶೇಷ ಪರಿಷ್ಕರಣೆ ಕೇಳಿಲ್ಲ. ಈಗ ಒಂದೇದ್ ಕೇಳಿದಾನೆ, ನೆಕ್ಸ್ಟ್ ಎಕ್ಸಾಮ್ಗೆ ಎರಡನೇದ್ ಕೇಳ್ಬೋದಲ್ವಾ, ಅದ್ರ ನೆಕ್ಸ್ಟ್ ಎಕ್ಸಾಮ್ ಇನ್ನೊಂದು ಕೇಳೋದಲ್ವಾ. ನೋಡ್ಕೊಳ್ಳಿ. ಓಕೆನಾ. ಕ್ವಶನ್ ಈ ರೀತಿ ಬರ್ತಿದಾವೆ, ನೋಡ್ಕೊಳ್ಳಿ ನೀವೇ. ಪ್ರತಿ ಮನೆಗೆ ಭೇಟಿ ಮಾಡಿ ಹೊಸದಾಗಿ ಇದು ಅಸ್ತಿತ್ವ ಪಟ್ಟಿಯನ್ನು ಬದಲಾವಣೆ ಮಾಡ್ತದೆ. ಇದೇನ್ ಬೇಡ, ಇವು ಏನೇನಂತ ಒಂದ್ಸರಿ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಪರೀಕ್ಷೆಯಲ್ಲಿ ನೆನಪಿಡಬೇಕಾದ ಅಂಶಗಳು ಏನೇನಿದಾವೆ. ಯಾರು ನಡೆಸ್ತಾರೆ, ಭಾರತ ಚುನಾವಣಾ ಆಯೋಗ ನಡೆಸುತ್ತೆ. ಯಾರ ಮೂಲಕ, ಬೂತ್ ಮಟ್ಟದ ಅಧಿಕಾರಿಗಳ ಮೂಲಕ. ವಿಧಿ 324 ಇದು ಮನೆ ಮನೆಗೆ ಸಮೀಕ್ಷೆಯನ್ನು ಒಳಗೊಂಡಿರುತ್ತದೆ. ಓಕೆ, ಐ ಹೋಪ್ ಅದು ಅರ್ಥ ಆಯ್ತು ಅಂತ ನಿನ್ಗೆ ಭಾವಿಸ್ತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ, ಶಾಸಕಾಂಗ ಶೇಷಾಧಿಕಾರ. ಒಂದು ನಿಮಿಷ ಪೆನ್ ಚೇಂಜ್ ಮಾಡ್ತೀನಿ. ಶಾಸಕಾಂಗ ಶೇಷಾಧಿಕಾರ. ನೆಕ್ಸ್ಟ್ ಅಂತಾರಾಜ್ಯ ಮಂಡಳಿ, ಅಖಿಲ ಭಾರತ ಸೇವೆಗಳು, ಭಾರತದ ಸಂಚಿತ ನಿಧಿ. ಓಕೆನಾ. ಈಗ ಶಾಸನ ಉಳಿಕೆ ಕೇಂದ್ರಗಳು ಯಾವ್ದಂದ್ರೆ ಇದರಲ್ಲಿ ಯಾವ್ದು ಬರುತ್ತೆ, 248 ಶಾಸಕಾಂಗದ ಶೇಷಾಧಿಕಾರ. ಅಂತಾರಾಜ್ಯ ಮಂಡಳಿ ಎರಡನೇದೇನಿದೆ, ಅಂತಾರಾಜ್ಯ ಮಂಡಳಿ 263 ಇದು 263. ನೆಕ್ಸ್ಟ್ ಅಖಿಲ ಭಾರತ ಸೇವೆಗಳು 312 ಇಲ್ಲೇ ಇದೆ ಅಲ್ವಾ, ರೈಟ್ ಇದೆ ಇದು. ನೆಕ್ಸ್ಟ್ ಭಾರತದ ಸಂಚಿತ ನಿಧಿ 266. ಓಕೆ, 266 ಐತೆ 348 ಐತಾ ಐತೆ, 263 ಐತೆ 312 ಐತಿ. ಇದಕ್ಕೆ ಯಾವ್ದು ಸರಿಯಾಗಿ ಹೊಂದಿಸ್ಕೊಂಡು ಇದ್ರಾಗ ಯಾವ್ದಾರ ಟಿಕ್ ಮಾಡ್ಕೊಳ್ಳಿ. ಓಕೆನಾ. ನಾನು ನೆಕ್ಸ್ಟ್ ಹೋಗ್ತೀನಿ, ನನಗೆ ಅದು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ಹೇಳ್ಬೇಕು ನಾನು ನಿಮಗೆ, ಇಲ್ಲಿ ಹೇಳ್ಬೇಕು ನಾನು, ಇದು ಇಂಪಾರ್ಟೆಂಟ್ ನನಗೆ. ಓಕೆನಾ. ಸ್ವಲ್ಪ ಮುಂದೆ ಎಕ್ಸ್ಟೆಂಡ್ ಮಾಡ್ಕೊಂಡು ಶಾಸನದ ಉಳಿಕೆ ಅಧಿಕಾರಗಳು. ಓಕೆನಾ. ಇದರಲ್ಲಿ
48ನೇ ವಿಧಿ ಅಡಿಯಲ್ಲಿ ಬರುತ್ತೆ. ಇದು 7ನೇ ಅನುಸೂಚಿಯಲ್ಲಿರುವ 3 ಪಟ್ಟಿಗಳಲ್ಲಿ ಉಳಿಕೆ ಅಧಿಕಾರಗಳಂದ್ರೆ ಯಾವ್ದಂತ ಗೊತ್ತಿರ್ಬೇಕು ನಿಮಗೆ. ಫಸ್ಟ್ ಉಳಿಕೆ ಅಧಿಕಾರಗಳು, ಶಾಸನದ ಉಳಿಕೆ ಅಧಿಕಾರಗಳು ಓಕೆನಾ. ಶಾಸನದಲ್ಲಿರುವ ಉಳಿಕೆ ಅಧಿಕಾರಗಳು ಅಂದ್ರೆ ಉಳಿದಿರುವ ಅಧಿಕಾರಗಳು ಯಾವ್ಯಾವುದು. ರೆಸಿಡರಿ ಪವರ್ ಆಫ್ ಲೆಜಿಸ್ಲೇಷನ್ ಓಕೆನಾ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಈ 3 ಪಟ್ಟಿಯಲ್ಲಿ ಇರುವ ವಿಷಯಗಳನ್ನ ಬಿಟ್ಟು ಬೇರೆ ವಿಷಯಗಳು ಇರ್ತಾವಲ್ವಾ ಅವುಗಳನ್ನ 248ನೇ ವಿಧಿಯೊಂದರಲ್ಲಿ ಶಾಸನದ ಉಳಿಕೆ ಅಧಿಕಾರಗಳೆಂದು ಕರೆಯುತ್ತಾರೆ, ಉಲ್ಲೇಖ ಆಗಿರ್ತದೆ. ಇದರ ವಿಶೇಷ ಕಾನೂನು ಮಾಡಲು ವಿಧಿ ಅಧಿಕಾರ ಯಾರಿಗಿರುತ್ತೆ, ಸಂಸತ್ತಿಗೆ ಇರುತ್ತೆ ಓಕೆನಾ. ಉಳಿಕೆ ಅಧಿಕಾರ ಎನ್ನಲಾಗುತ್ತದೆ. ಎಕ್ಸಾಂಪಲ್ ಆಗಿ ಮಾಹಿತಿ ತಂತ್ರಜ್ಞಾನ, ಸೈಬರ್ ಕಾನೂನು. ಸಂವಿಧಾನ ರಚನೆಯ ಸಮಯದಲ್ಲಿ ಇವು ಎರಡೂ ಇರಲಿಲ್ಲ. ಎಕ್ಸಾಂಪಲ್ ಆಗಿ ಬಹಳ ಇದಾವಂತವು, ಅವೆರಡನ್ನು ಕೂಡ ಉಳಿಕೆ ಅಧಿಕಾರದ ಮೇಲೆ ಇದನ್ನ ಮಾಡಿದ್ದಾರೆ. ಈಗ ಇವು ಉಳಿಕೆ ಅಧಿಕಾರದಲ್ಲಿ ಅಡಿಯಲ್ಲಿ ಬರ್ತವೆ. ಅಂತಾರಾಜ್ಯ ಮಂಡಳಿ ಓಕೆನಾ. ಇಂಟರ್ ಸ್ಟೇಟ್ ಕೌನ್ಸಿಲ್ ಇದು 263ನೇ ವಿಧಿಯೊಂದರಲ್ಲಿ ಬರುತ್ತೆ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಥವಾ ರಾಜ್ಯಗಳ ನಡುವಿನ ಉದ್ಭವಿಸುವ ವಿವಾದಗಳನ್ನು ವಿಚಾರಣೆ ಮಾಡಲು ಮತ್ತು ಚರ್ಚಿಸಲು ರಾಷ್ಟ್ರಪತಿಗಳು ಈ ಮಂಡಳಿಯನ್ನು ಸ್ಥಾಪಿಸಬಹುದು ಓಕೆನಾ. ರಾಷ್ಟ್ರಪತಿಗಳು ಈ ಮಂಡಳಿಯನ್ನು ಸ್ಥಾಪಿಸಬಹುದು. ಉದ್ದೇಶ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯದ ನಡುವೆ ಸಮನ್ವಯ ಮತ್ತು ಸಹಕಾರವನ್ನು ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿರುತ್ತದೆ. 263ನೇ ವಿಧಿ. ಅಖಿಲ ಭಾರತ ಸೇವೆಗಳು 312ನೇ ವಿಧಿ. ರಾಜ್ಯಸಭೆಯ ಹಾಜರಿದ್ದ ಮತ್ತು ಮತ ಚಲಾಯಿಸುವ ಸದಸ್ಯರಲ್ಲಿ 2/3 ಮತದಾರರೊಂದಿಗೆ ನಿರ್ಣಯಿಸಬೇಕು. ಸಂಸತ್ತು ಹೊಸ ಅಖಿಲ ಭಾರತ ಸೇವೆಗಳನ್ನು ಸ್ಥಾಪಿಸಬಹುದು ಓಕೆನಾ. ಪ್ರಸ್ತುತ ಇರುವ ಸೇವೆಗಳು IAS ಭಾರತೀಯ ಆಡಳಿತ ಸೇವೆ, IPS ಭಾರತೀಯ ಪೊಲೀಸ್ ಸೇವೆ, IFS ಭಾರತೀಯ ಅರಣ್ಯ ಸೇವೆ ಇದರ ಅಂಡರ್ ಅಲ್ಲಿ ಬರುತ್ತೆ. ಭಾರತದ ಸಂಚಿತ ನಿಧಿ 266ನೇ ವಿಧಿ. ಇದು ಭಾರತ ಸರ್ಕಾರದ ಅತ್ಯಂತ ಪ್ರಮುಖವಾದ ನಿಧಿ. ಸರ್ಕಾರಕ್ಕೆ ಬರುವ ಎಲ್ಲಾ ಇತರ ಆದಾಯ, ಸಾಲಗಳು ಮತ್ತು ಮರುಪಾವತಿ ಈ ನಿಧಿಗೆ ಜಮೆ ಆಗುತ್ತವೆ ಓಕೆನಾ. ಈ ನಿಧಿಗೆ ಜಮೆ ಆಗುತ್ತವೆ. ನೆಕ್ಸ್ಟ್ ವಿಶೇಷತೆ. ಸಂಸತ್ತಿನ ಅನುಮತಿ ಇಲ್ಲದೆ ಈ ನಿಧಿಯು 1 ರೂಪಾಯಿಯನ್ನು ಕೂಡ ಖರ್ಚು ಮಾಡುವಂತಿಲ್ಲ ಓಕೆನಾ. ಸಂಸತ್ತಿನ ಅನುಮತಿ ಇಲ್ಲದೆ 1 ರೂಪಾಯಿಯನ್ನು ಕೂಡ ಖರ್ಚು ಮಾಡೋಕೆ ಬರುತ್ತಿಲ್ಲ ಸಂಚಿತ ನಿಧಿಯಿಂದ. ಕ್ವಶನ್ ಬಂದೇನು, ಉಳಿಕೆ ಅಧಿಕಾರ 248, ಅಂತಾರಾಜ್ಯ ಮಂಡಳಿ 263, ಅಖಿಲ ಭಾರತ ಸೇವೆ 312, ಸಂಚಿತ ನಿಧಿ 266 ಓಕೆನಾ. ನೆಕ್ಸ್ಟ್ ಕ್ವಶನ್ ಏನಿದೆ, ರಾಜ್ಯ ಲೋಕಸೇವಾ ಆಯೋಗದ ಬಗ್ಗೆ ಕೇಳಿದೆ. ರಾಜ್ಯ ಲೋಕಸೇವಾ ಆಯೋಗ 59 ಕ್ವಶನ್ ನಂಬರ್ 59. ರಾಜ್ಯ ಲೋಕಸೇವಾ ಆಯೋಗಕ್ಕೆ ಸಂಬಂಧಿಸಿದಂತೆ ಅಧ್ಯಕ್ಷರು ಮತ್ತು ಸದಸ್ಯರು ಸುಪ್ರೀಂ ಕೋರ್ಟ್, ಒಂದೇ ಆಪ್ಷನ್ ಏನಿದೆ, ಅಧ್ಯಕ್ಷರು ಮತ್ತು ಸದಸ್ಯರು ಸುಪ್ರೀಂ ಕೋರ್ಟ್ ವಿಚಾರಣೆ ನಂತರ ನಿರ್ದಿಷ್ಟ ಆಧಾರದ ಮೇಲೆ ಮಾತ್ರ ರಾಷ್ಟ್ರಪತಿಗಳನ್ನು ತೆಗೆದು ಹಾಕಬಹುದು. ಅಧ್ಯಕ್ಷರು ಸುಪ್ರೀಂ ಕೋರ್ಟ್ ವಿಚಾರಣೆ ನಂತರ ನಿರ್ದಿಷ್ಟ ಆಧಾರದ ಮೇಲೆ ರಾಷ್ಟ್ರಪತಿಗಳು ಲೋಕಸಭೆ, ಇದು ರೈಟ್. ನೆಕ್ಸ್ಟ್, ಅವರ ಸಂಬಳ, ಭತ್ಯೆ ಹಾಗೂ ಪಿಂಚಣಿ ರಾಜ್ಯಪಾಲರು ನಿರ್ಧರಿಸುತ್ತಾರೆ ಇಲ್ಲಿವರೆಗೂ ರೈಟ್. ನೆಕ್ಸ್ಟ್, ಅವರು ಅಧಿಕಾರದಲ್ಲಿ ಯಾರಿಗೂ ಅನಾನುಕೂಲವಾಗುವಂತೆ ಬದಲಾಯಿಸುವಂತಿಲ್ಲ ಯಾಕೆನಾ. ಎರಡನೇದು ಇದು ಕೂಡ ರೈಟು. ಬಟ್ ಅವರು ರಾಜ್ಯ ಸಂಬಳ ಮತ್ತು ರಾಜ್ಯ ಪಿಂಚಣಿ ಇಂತ ಬಂದಾಗ ಇದು ರಾಜ್ಯ ಸಂಚಿತ ನಿಧಿ ಅಂತ ಬಂದ್ರೆ ಆಪ್ಷನ್ ರೈಟ್ ಆಗುತ್ತೆ. ಬಟ್ ಇದು ಕನ್ಫ್ಯೂಷನ್ ಆಗುತ್ತೆ. ಈಗ ಸೆಂಟ್ರಲ್ ಅಲ್ಲಿ ಅಂತ ಬಂದ್ರೆ ಸೆಂಟ್ರಲ್ ಅಲ್ಲಿರುವ ಪಿಂಚಣಿ ಅಂತ ಬಂತಂದ್ರೆ ರಾಜ್ಯಪಾಲರನ್ನ ಮೆನ್ಷನ್ ಮಾಡಕ್ ಬರಲ್ಲ. ಏನಿದು, ಅವರ ಸಂಬಳ ಮತ್ತು ಭತ್ಯೆ ಪಿಂಚಣಿಯನ್ನು ರಾಜ್ಯಪಾಲರು ನಿರ್ಧರಿಸ್ತಾರೆ ರೈಟ್. ಬಟ್ ಇದು ಸಂಚಿತ ನಿಧಿ ಅಂತ ಬಂತ ಅಂದಾಗ ಇದನ್ನ ಸ್ಟೇಟ್ ಅಲ್ಲಿ ಅಂತ ಬಂದ್ರೆ ಇವ್ರು ಮಾಡ್ತಾರೆ, ಅದು ಒಂದು ಮೆನ್ಷನ್ ಮಾಡ್ಬೇಕಿತ್ತು ಇವ್ರು, ಇನ್ನೂ ಕ್ಲಾರಿಟಿ ಆಗ್ತಿತ್ತು. ಸ್ಟೇಟ್ ಸಂಚಿತ ನಿಧಿ ಅಂತ ಬಂದ್ರೆ ಆಪ್ಷನ್ ಇದು ಕೂಡ ರೈಟ್ ಆಗುತ್ತೆ. ಬಟ್ ಇವಾಗ ನನ್ನ ಹೇಳಿಕೆ, ಬಟ್ ಕೀ ಆನ್ಸರ್ ಕೊಟ್ಟಿರೋ ಪ್ರಕಾರ 3 ಹೇಳಿಕೆ ಮಾತ್ರ ರೈಟ್ ಅಂತಿದ್ದಾರೆ. ಇವೆರಡು ಪಕ್ಕ ರೈಟ್ ಇದಾವೆ, ಯಾಕಂದ್ರೆ ಇದೇ ರಾಂಗ್ ಆಗ್ಬೇಕು ಇವಾಗ. ನೋಡೋಣ. ನೆಕ್ಸ್ಟ್, ಇವರ ಮೇಲಿನ ಒತ್ತಡ ಹಾಗೂ ಪ್ರಚೋದನೆಗೆ ಮಿತಗೊಳಿಸುವುದಕ್ಕೆ ಅವರು ಯಾವುದೇ ಸರ್ಕಾರಿ ಉದ್ಯೋಗಗಳಿಗೆ ಅನರ್ಹರಾಗಿದ್ದಾರೆ. ನೆಕ್ಸ್ಟ್, ರಾಜ್ಯಪಾಲರಿಂದ ನೇಮಕಗೊಂಡ ಅವರ ಪದಚ್ಯುತಿ ಪ್ರಕ್ರಿಯೆ ಅವರ ಸ್ವತಂತ್ರ ಪಾತ್ರದ ಗಮನದಲ್ಲಿರಿಸಿಕೊಂಡು ವಿರೋಧಿಸಲಾಗಿದೆ ಅಂತ ಹೇಳ್ತಾರೆ. ರಾಜ್ಯಪಾಲರಿಂದ ನೇಮಕಗೊಂಡರು ರಾಜ್ಯಪಾಲರಿಂದ ನೇಮಕಗೊಂಡ ಪದಚ್ಯುತಿ ಪ್ರಕ್ರಿಯೆಯನ್ನು ಅವರ ಸ್ವತಂತ್ರ ಪಾತ್ರವನ್ನು ಗಮನದಲ್ಲಿರಿಸಿಕೊಂಡು ವಿರೋಧಿಸಲಾಗಿದೆ. ಹೌದು, 3 ಹೇಳಿಕೆ ಮಾತ್ರ ರೈಟ್. 1ನೇದು ರೈಟು, 2ನೇದು ರಾಂಗ್ದು, 3ನೇದು ರೈಟು, 4ನೇದು ಕೂಡ ರೈಟ್ ಆಗಿರುತ್ತೆ. ಯಾಕೆ ರಾಂಗ್ ಅಂದ್ರೆ ಇಂಟೆನ್ಸಲಿ ಬಿಕಾಸ್ ಇಸ್ ಪೆನ್ಷನ್ ಇಸ್ ಚಾರ್ಜ್ಡ್ ಬಟ್ ದ ಟೆಕ್ಸ್ಟ್ ಬುಕ್ ಡಿಪೆಂಡ್ ಆನ್ ಫೀಚರ್ಸ್. ಯೂಶುವಲಿ ದೇರ್ ಆರ್ 3 ಕನ್ಸಲ್ಟೇಟೆಡ್ ಡಿಫೆಂಡ್ ಕರೆಕ್ಟ್ ಇನ್ ದ ಸ್ಪೆಸಿಫಿಕ್ ರಾಂಗ್ಲಿ ದೇರ್ ಆರ್. ಹಾಗಾಗಿ ಆಪ್ಷನ್ ಇದೆ ರಾಂಗ್. ಈಗ ಆಪ್ಷನ್ ಇದೆ ರಾಂಗು, ಆಪ್ಷನ್ 2 ಇಸ್ ರಾಂಗ್ ಇದರಲ್ಲಿ. ಓಕೆ, ನೋಡೋಣ. ರಾಜ್ಯ ಲೋಕಸೇವಾ ಆಗೋದು ಇದರಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಲ್ವಾ, ಇಲ್ಲಿ ಇನ್ನೂ ಸ್ವಲ್ಪ ಕ್ಲಾರಿಟಿ ಬರುತ್ತೆ ನಿಮಗೆ. ಓಕೆ, ಒಂದು ನಿಮಿಷ ಪೆನ್ ಚೇಂಜ್ ಆಗುತ್ತೆ. ಓಕೆ, ರಾಜ್ಯ ಸಾರ್ವಜನಿಕ
ಅಂದ್ರೆ ನಮ್ದ್ರಲ್ಲಿ ಕರ್ನಾಟಕ KPSC ಆಗಿದೆ ಅಲ್ವಾ, ಹಾಗೆ ರಾಜ್ಯ ಲೋಕಸೇವಾ ಆಯೋಗ, ಸಾರ್ವಜನಿಕ ಲೋಕಸೇವಾ ಆಯೋಗ ಅಂತ ಕರೀತಾರೆ. ಇದನ್ನ 315ರಿಂದ 323ನೇ ವಿಧಿಯವರೆಗೂ ಸಾರ್ವಜನಿಕ ಲೋಕಸೇವಾ ಆಯೋಗದ ಬಗ್ಗೆ ವಿವರಿಸಲಾಗಿದೆ. ಆಯೋಗವು ರಾಜಕೀಯ ಪ್ರಭಾವವಿಲ್ಲದೆ ಕೆಲಸ ಮಾಡಲು ಕೆಳಗಿನ ಭದ್ರತೆಯನ್ನು ನೀಡಲಾಗಿದೆ. ಪದಚ್ಯುತಿಯ ಭದ್ರತೆ, ಸೆಕ್ಯೂರಿಟಿ ಭದ್ರತೆ ಏನಿದೆ, ನೇಮಕಾತಿ ಸದಸ್ಯರನ್ನು ಅಥವಾ ಅಧ್ಯಕ್ಷರನ್ನು ರಾಜ್ಯಪಾಲರು ನೇಮಕ ಮಾಡುತ್ತಾರೆ. ತೆಗೆದುಹಾಕುವುದು ಹೇಗಂದ್ರೆ, ಅವರನ್ನು ತೆಗೆದುಹಾಕುವ ಅಧಿಕಾರ ರಾಜ್ಯಪಾಲರಿಗೆ ಇಲ್ಲ. ಓಕೆನಾ, ಕೇವಲ ರಾಷ್ಟ್ರಪತಿಗೆ ಇರುತ್ತದೆ. ಇಲ್ಲಿ ಏನ್ ಕೊಡ್ತಾನೆ, ಹ್ಮ್ 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 ಹ್ಮ್. ಕರೆಕ್ಟ್ ಇದೆ. ಆಮೇಲೆ ವಿಧಾನ, ಆ, ರಾಷ್ಟ್ರಪತಿಗಳು ಇವರನ್ನು ತೆಗೆದುಹಾಕುವ ಮೊದಲು ಸುಪ್ರೀಂ ಕೋರ್ಟ್ ತನಿಖೆ ನಡೆಸಿ ವರದಿ ನೀಡಬೇಕು. ಪ್ರಕ್ರಿಯೆ ಆಯೋಗದ ಸದಸ್ಯರಿಗೆ ದೊಡ್ಡ ಮಟ್ಟದ ರಕ್ಷಣೆ ನೀಡುತ್ತದೆ. ಇದು ಒಂದೇ ಆಪ್ಷನ್ ಕೊಡ್ತಾರೆ, ಅದು ಕೂಡ ರೈಟ್ ಅದರಲ್ಲಿ. ನೆಕ್ಸ್ಟ್ 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 ಒಂದು ನಿಮಿಷ. ಸೇವಾ ನಿಯಮಗಳ ರಕ್ಷಣೆ. ಸೇವಾ ನಿಯಮಗಳ ರಕ್ಷಣೆ, ಸದಸ್ಯರ ಸೇವಾ ನಿಯಮಗಳು ರಾಜ್ಯಪಾಲರು ನಿರ್ಧರಿಸುತ್ತಾರೆ. ಆದರೆ ಒಮ್ಮೆ ನೇಮಕಗೊಂಡ ನಂತರ ಅವರು ಅನುಕೂಲಕ್ಕೆ ತಕ್ಕಂತೆ, ಅಂದರೆ ಸಂಬಳ ಇಳಿಸುವಲ್ಲಿ, ಅದರ ಕಡಿತಗೊಳಿಸುವಲ್ಲಿ ಆ ನಿಯಮಗಳನ್ನು ಬದಲಾಯಿಸುವಂತಿಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ಆರ್ಥಿಕ ಸ್ವಾತಂತ್ರ್ಯ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಏನಂದ್ರೆ, ಆಯೋಗದ ಅಧ್ಯಕ್ಷರು ಸದಸ್ಯರು ಸಂಬಳ, ಭತ್ಯೆ ಹಾಗೂ ಪಿಂಚಣಿ ರಾಜ್ಯದ ಸಂಚಿತ ನಿಧಿಯಿಂದ ನೀಡಲಾಗುತ್ತದೆ. ರಾಜ್ಯ ಸಂಚಿತ ನಿಧಿ ಅಂತ ಬಂದಾಗ ಅದು ಆಪ್ಷನ್ ರೈಟ್ ಆಗುತ್ತೆ. ಬಟ್ ಅಲ್ಲಿ ಯಾವ ಸಂಚಿತ ನಿಧಿ ಅಂತ ಕೂಡ ಕನ್ಫ್ಯೂಷನ್ ಇದೆ ಎರಡನೇ ಆಪ್ಷನ್. ಇದರ ವಿಶೇಷವೆಂದರೆ ವೆಚ್ಚಗಳ ಮೇಲೆ ರಾಜ್ಯ ಶಾಸನಗಳಲ್ಲಿ ಮತದಾನ ನಡೆಯುವುದಿಲ್ಲ. ಓಕೆನಾ, ಇದರಿಂದ ರಾಜಕೀಯ ರಕ್ಷಣೆಗಳಿಗೆ ಇದರ ಸಂಬಳವನ್ನು ತಡೆಯಲು ಸಾಧ್ಯವಿಲ್ಲ. ಓಕೆ, ನೆಕ್ಸ್ಟ್ ನೇಮಕಾತಿ. ಅಧ್ಯಕ್ಷರು ನಿವೃತ್ತಿಯ ನಂತರ ಅವರ ಭಾರತದ ಸರ್ಕಾರದ ಯಾವುದೇ ರಾಜ್ಯ ಸರ್ಕಾರದ ಅಡಿಯಲ್ಲಿ ಯಾವುದೇ ಹುದ್ದೆಯನ್ನು ಪಡೆಯುವಂತಿಲ್ಲ. ಓಕೆನಾ, ಯಾವುದೇ ಹುದ್ದೆಯನ್ನು ಪಡೆಯುವಂತಿಲ್ಲ ಅಂತ ಹೇಳ್ತಾನೆ. ಒಂದ್ ನಿಮಿಷ ಕ್ವಶನ್ ನೋಡ್ತೀನಿ. ಅದು ಇದು ಕೂಡ ರೈಟ್. ಈಗ ಇದು ಕೂಡ ರೈಟ್ ಆಯ್ತು, ಇದು ಕೂಡ ರೈಟ್ ಆಯ್ತು ಈಗ, ಇದು ಕೂಡ ರೈಟ್ ಆಯ್ತು ಈಗ. ಬಟ್ ಕೀ ಆನ್ಸರ್ ಅಲ್ಲಿ ಕೂಡ 3 ಆಪ್ಷನ್ ಮಾತ್ರ ರೈಟ್ ಅಂತ ಕೊಟ್ಟಿದ್ದಾನೆ. ಮೂರು ಆಪ್ಷನ್ ರೈಟ್ ಅಂದ್ರೆ ಒಂದ್ ನಾವು ಅದರಲ್ಲಿ ತಪ್ಪು ಮಾಡ್ಲೇಬೇಕಲ್ವಾ. ಎರಡನೇ ಆಪ್ಷನ್ ರಾಂಗ್ ಅನ್ಸುತ್ತೆ ಅದಕ್ಕೆ. ಓಕೆನಾ, ಸಂಬಳ ತಡೆಯಲು ಸಾಧ್ಯವಿಲ್ಲ. ನೆಕ್ಸ್ಟ್ UPSC ಅಧ್ಯಕ್ಷರು ಸದಸ್ಯರು ಯಾವುದೇ ಬೇರೆ SP ಅಂದ್ರೆ ಸ್ಟೇಟ್ ಪಬ್ಲಿಕ್ ಕಮಿಷನ್ ಅಧ್ಯಕ್ಷರಾದರೂ ಇತರ ಸರ್ಕಾರಿ ಹುದ್ದೆಗಳನ್ನು ವಹಿಸಿಕೊಳ್ಳುವಂತಿಲ್ಲ ಅಂತ ಹೇಳ್ತಿದ್ರೆ. ಇದರಿಂದ ಸದಸ್ಯರ ನಿವೃತ್ತಿ ಆದ ನಂತರ ಅಂಶಗಳಿಗೆ ಒಳಗಾಗದೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಅದನ್ನ ಮಾಡಿದಾರಂತೆ. ಸಂಚಿತ ನಿಧಿಯ ಮೇಲೆ ವಿಧಿಸಿದ ವೆಚ್ಚ ಅಂದ್ರೆ, ಸಾಮಾನ್ಯವಾಗಿ ಸರ್ಕಾರದ ಪ್ರತಿಯೊಂದು ರೂಪಾಯಿ ಖರ್ಚಿಗೆ ರಾಜ್ಯ ಶಾಸನಸಭೆಯ ಅಥವಾ ಸಂಸತ್ತಿನ ಅನುಮೋದನೆ ಮತ್ತು ಮತದಾನದ ಅಗತ್ಯವಿರುತ್ತದೆ. KPSC ಸದಸ್ಯರ ಸಂಬಳ ವಿಷಯದಲ್ಲಿ ಈ ನಿಯಮ ಬೇರೆ ಆಗಿರ್ತದೆ ಇದಕ್ಕೆ. ಓಕೆನಾ, ಮತದಾನಕ್ಕೆ ಒಳಪಡುವುದಿಲ್ಲ. ಓಕೆನಾ, ಅಧ್ಯಕ್ಷರು ಸದಸ್ಯರ ಸಂಬಳ ಭತ್ಯೆಗಳು ರಾಜ್ಯ ಶಾಸನಸಭೆಗಳಲ್ಲಿ ಚರ್ಚಿಸಬಹುದು. ಅವುಗಳನ್ನು ಕಡಿತಗೊಳಿಸಲು ಮತ್ತು ನಿಲ್ಲಿಸಲು ಮತದಾನದ ಮಾಡುವ ಅಧಿಕಾರ ಶಾಸಕರಿಗೆ ಇರುವುದಿಲ್ಲ. ರಾಜಕೀಯ ಸೇಡಿನಂತೆ ರಕ್ಷಣೆ ಅಂದ್ರೆ, ಒಂದು ವೇಳೆ ಆಯೋಗದ ಸರ್ಕಾರ ವಿರುದ್ಧವಾಗಿ ಏನಾದರೂ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದರೆ ಸರ್ಕಾರ ಸೇಡಿಗಾಗಿ ಸಂಬಳವನ್ನು ತಡೆಯುವುದು, ಆಮೇಲೆ ಕಡಿಮೆ ಅಧಿಕಾರ ಹೊಂದಬಹುದು, ಇಂಥದನ್ನು ಮಾಡಂಗಿಲ್ಲ. ನೆಕ್ಸ್ಟ್ ಸ್ವಾತಂತ್ರ್ಯದ 3 ಸ್ತಂಭಗಳು ಯಾವ್ಯಾವು? ಸ್ವಾತಂತ್ರ್ಯದ 3 ಸ್ತಂಭಗಳು. ಪರೀಕ್ಷೆಗಳಲ್ಲಿ ಆಯೋಗ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದಂತೆ ಅತಿ ಮುಖ್ಯ ಅಂಶಗಳು ಯಾವುವು ಎಂದು ಕೇಳಿದಾಗ ಅಂಡರ್ ಅಲ್ಲಿ 3 ಅಂಶಗಳು ಬರ್ತವೆ. ಯಾವುದು? ಪದಚ್ಯುತಿಯ ಭದ್ರತೆ ಅಂದ್ರೆ ಸೆಕ್ಯೂರಿಟಿ ಟೆನ್ಯೂರ್. ರಾಜ್ಯಪಾಲರು ನೇಮಿಸಿದರು ತೆಗೆದುಹಾಕಲು ರಾಷ್ಟ್ರಪತಿಗಳೇ ಬರಬೇಕು. ಇದರಲ್ಲಿ ಸುಪ್ರೀಂ ಕೋರ್ಟ್ ವಿಚಾರಣೆಯ ನಂತರ ಅತಿ ದೊಡ್ಡ ರಕ್ಷಣೆ ಇರುತ್ತೆ ಅವರಿಗೆ. ನೇಮಕಾತಿ ನಿರ್ಬಂಧ. ನಿವೃತ್ತಿಯ ನಂತರ ಸರ್ಕಾರದ ಅಡಿಯಲ್ಲಿ ಕೆಲಸ ಸಿಗುವುದಿಲ್ಲ ಎಂಬ ಭಯ ಅಥವಾ ಆಸೆ ಇಲ್ಲದಿರುವುದು ನಿಷ್ಪಕ್ಷಪಾತವಾಗಿ ಕಾರಣವಾಗಿರುತ್ತದೆ. ನೆಕ್ಸ್ಟ್ ಸಂವಿಧಾನದ ರಕ್ಷಣೆ ಅಂದ್ರೆ, ಆಯೋಗದ ಕಾರ್ಯವ್ಯಾಪ್ತಿಯನ್ನು ಕುಗ್ಗಿಸಲು ಸರ್ಕಾರಕ್ಕೆ ಸುಲಭವಾಗಿ ಸಾಧ್ಯವಾಗುವುದಿಲ್ಲ. ಇಷ್ಟು ಇವರಿಗೆ ಪ್ರೊಟೆಕ್ಷನ್ ಕೊಟ್ಟಿರ್ತಾರೆ ಅವ್ರಿಗೆ. ನೆಕ್ಸ್ಟ್ ಐ ಹೋಪ್ ಅದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇನ್ನೊಂದ್ಸರಿ ನಾನು ಮತ್ತೆ ಬೇರೆ ಕ್ಲಾಸಲ್ಲಿ ಅದರದ್ದು ಎರಡನೇ ಆಪ್ಷನ್ ಇದೆಯಲ್ವ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ವಿಡಿಯೋ ಮಾಡೋಕ್ಕೆ ಸಾಧ್ಯ ಮಾಡ್ತೀನಿ ಅಂತ. ಓಕೆ, ನೆಕ್ಸ್ಟ್ ತುರ್ತು ಪರಿಸ್ಥಿತಿ ಬಗ್ಗೆ ಕೇಳ್ತೇನೆ. ತುರ್ತು ಪರಿಸ್ಥಿತಿ, ಓಕೆನಾ, ಇದು ಐ ಥಿಂಕ್ ಲಾಸ್ಟ್ ಕ್ವಶನ್ ಅಂತ ಅನ್ಕೊಳ್ತೀನಿ. ತುರ್ತು ಪರಿಸ್ಥಿತಿ 352ನೇ ವಿಧಿಯಲ್ಲಿ ರಾಷ್ಟ್ರಪತಿಗಳ ತುರ್ತು ಪರಿಸ್ಥಿತಿ ಘೋಷಿಸಬಹುದು. ಓಕೆನಾ, 352 ವಿಧಿಯಲ್ಲಿ ರಾಷ್ಟ್ರಪತಿ ತುರ್ತು ಪರಿಸ್ಥಿತಿ 352 ರಾಷ್ಟ್ರಪತಿಯ ತುರ್ತು ಪರಿಸ್ಥಿತಿಯನ್ನ ಘೋಷಿಸಬಹುದು. ರೈಟ್ ಇದು. ಓಕೆನಾ, ನೆಕ್ಸ್ಟ್ 365 ರಾಷ್ಟ್ರಪತಿಯವರು ಯಾವುದೇ ರಾಜ್ಯದ ರಾಷ್ಟ್ರಪತಿ ಆಡಳಿತವನ್ನು ಹೇರಬಹುದು. 365 ಇದು ಕೂಡ ರೈಟ್. 356 ಅಡಿಯಲ್ಲಿ ರಾಷ್ಟ್ರಪತಿಗಳು ಪ್ರಜಾಪ್ರಭುತ್ವ ಮೂಲಭೂತ ಹಕ್ಕನ್ನು ಅಮಾನ್ಯತೆಯಲ್ಲಿ ಇರಿಸಬಹುದಾ? 356 ಇದು ರಾಂಗ್. ಇದು ಮೂಲಭೂತ ಇದು
ರಾಂಗ್ ಅದು. ನೆಕ್ಸ್ಟ್ ಆಪ್ಷನ್ ಡಿ, 359 ರಾಷ್ಟ್ರಪತಿಗಳು ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಿಸಿದಾಗ ಅಧಿಕಾರ ನೀಡುತ್ತದೆ. ಆರ್ಥಿಕ ತುರ್ತು ಪರಿಸ್ಥಿತಿ ಇಲ್ಲ, ಆರ್ಥಿಕ ತುರ್ತು ಪರಿಸ್ಥಿತಿ 360 ಹಾಗಾಗಿ ಆಪ್ಷನ್ ಡಿ ರಾಂಗ್. ಆಪ್ಷನ್ ಡಿ ರಾಂಗ್. ಆಪ್ಷನ್ ಡಿ ರಾಂಗ್. ಹಾಗಾಗಿ ಇದರಲ್ಲಿ ಎರಡು ಮಾತ್ರ ರೈಟ್ ಆಗ್ತದೆ. ಯಾವುದು? ಎ ಅಂಡ್ ಬಿ. ಎ ಅಂಡ್ ಬಿ ಎಲ್ಲಿದೆ? ಎ ಅಂಡ್ ಬಿ ಒಂದೇ ಆಪ್ಷನ್ ರೈಟ್. ಓಕೆನಾ? ಇದರಲ್ಲಿ ಓಕೆನಾ? 3 ಆಪ್ಷನ್ ತಗೊಳಕ್ಕೆ ಚಾನ್ಸ್ ಇಲ್ಲ, ಎ ಅಂಡ್ ಬಿ ಅಷ್ಟೇ ರೈಟ್. ಓಕೆ, ಇಲ್ಲಿ ಇದೆ, ಒಂದ್ಸರಿ ನೋಡ್ಕೊಳ್ಳಿ. ಗಂಟ್ಲು ಉರಿತಿದೆ. 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ತಿಳಿಸುತ್ತದೆ. 365 ಇದು ಕೇಂದ್ರದ ಆದೇಶದ ಪಾಲಿಸದ ರಾಜ್ಯಗಳ ಮೇಲೆ ರಾಷ್ಟ್ರಪತಿ ಆಳ್ವಿಕೆ ಇರುವ ಪರ್ಯಾಯ ವಿಧಿಯಾಗಿ ಪೂರಕವಾಗಿದೆ. 356 ಇದು ತಪ್ಪು. ಯಾಕಂತಂದ್ರೆ ಇಲ್ಲಿ ಮೂಲಭೂತ ಹಕ್ಕುಗಳ ಅಮಾನತೆಯನ್ನು ನೀಡಲಾಗಿದೆ. ಆದರೆ ವಿಧಿ 356ರಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಮೂಲಭೂತ ಹಕ್ಕುಗಳ ಅಮಾನತಿಗೆ ಸಂಬಂಧಿಸಿದ್ದು 359 ಮೂಲಭೂತ ಹಕ್ಕುಗಳ ಅಮಾನತಿಗೆ ಸಂಬಂಧಿಸಿರುವುದು. 359 ಇಲ್ಲಿ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ? ಹಣಕಾಸು ತುರ್ತು ಪರಿಸ್ಥಿತಿ ಅಂತ. ಹಣಕಾಸು ತುರ್ತು ಪರಿಸ್ಥಿತಿ 360. 359 ಏನಂದ್ರೆ ಮೂಲಭೂತ ಹಕ್ಕುಗಳ ಅಮಾನತಲ್ಲಿ ಇರಿಸುವುದು. ಓಕೆನಾ? ನೆಕ್ಸ್ಟ್ ಎಮರ್ಜೆನ್ಸಿ ಪ್ರಾವಿಷನ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಣ ಇವಾಗ. ಇದೇನಿದು ತುರ್ತು ಪರಿಸ್ಥಿತಿ ಬಗ್ಗೆನೇ ಇವಾಗ ನೆಕ್ಸ್ಟ್ ಒಂದು 5-6 ಸ್ಲೈಡ್ ಅಲ್ಲಿ ಹೇಳಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ತುರ್ತು ಪರಿಸ್ಥಿತಿ ಅರ್ಥವಾಗುತ್ತೆ. ಇದು ಎಮರ್ಜೆನ್ಸಿ ಪ್ರಾವಿಷನ್ಸ್ ಯಾವ ಭಾಗದಲ್ಲಿ ಕೇಳ್ತಾನೆ? ಕ್ವಶನ್ ಏನ್ ಕೇಳ್ತಾನೆ? 18 ಭಾಗದಲ್ಲಿ 352ರಿಂದ 360ವರೆಗೂ 3 ರೀತಿಯಲ್ಲಿ ಬರುತ್ತೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಒಂದೇದು 352ರಲ್ಲಿ ಇದು ಯುದ್ಧ, ಬಾಹ್ಯ ಆಕ್ರಮಣ ಮತ್ತು ಸಶಸ್ತ್ರ ದಂಗೆ ಕಾರಣದಿಂದ ದೇಶದ ಭದ್ರತೆ ಅಪಾಯವನ್ನು ಎದುರಿಸಲು ರಾಷ್ಟ್ರಪತಿಗಳನ್ನು ಇದನ್ನು ಘೋಷಿಸಬಹುದು. ನೆಕ್ಸ್ಟ್ ಅನುಮೋದನೆ. ಘೋಷಣೆಯಾದ 1 ತಿಂಗಳೊಳಗೆ ಸಂಸತ್ತಿನ ಉಭಯ ಸದನಗಳ ವಿಶೇಷ ಬಹುಮತದೊಂದಿಗೆ ಅಂಗೀಕರಿಸಬಹುದು. 1 ತಿಂಗಳೊಳಗೆ. ಓಕೆನಾ? ಇದು ಜಸ್ಟ್ 1 ತಿಂಗಳು ಇರುತ್ತೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ನೆನಪಿರಲಿ. ಪರಿಣಾಮ: ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರಾಜ್ಯ ಪಟ್ಟಿಯ ವಿಷಯಗಳ ಮೇಲೂ ಕಾನೂನು ಮಾಡುವ ಅಧಿಕಾರ ನೀಡುತ್ತದೆ. ಓಕೆನಾ? ಮೂಲಭೂತ ಹಕ್ಕುಗಳು ವಿಧಿ 20ರಿಂದ 21 ಹೊರತುಪಡಿಸಿ ಉಳಿದವೆಲ್ಲವೂ ಕೂಡ ಅಮಾನತಲ್ಲಿ ಇರ್ತವೆ. ಯಾವುದರಲ್ಲಿ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ. ಇದುವರೆಗೆ ಭಾರತದಲ್ಲಿ 3 ಬಾರಿ ಘೋಷಿಸಲಾಗಿದೆ. 1962, 1971, 1975ರಲ್ಲಿ 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ. ಆಮೇಲೆ ನೆಕ್ಸ್ಟ್ ರಾಜ್ಯ ತುರ್ತು ಪರಿಸ್ಥಿತಿ, ರಾಷ್ಟ್ರಪತಿ ಆಡಳಿತ ಅಂತ ಕೂಡ ಕರೀತಾರೆ. ಇದು 356ನೇ ವಿಧಿ. ಓಕೆನಾ? ಇದು ಸಂವಿಧಾನದಲ್ಲಿ ಯಂತ್ರ ಅಂದ್ರೆ ರಾಜ್ಯ ಸಂವಿಧಾನದ ಯಂತ್ರವು ವಿಫಲವಾಗಿ ಕುಸಿದು ಬಿದ್ದಾಗ ಇದನ್ನು 2 ವಿಧಗಳ ಕೆಳಗೆ ವಿಧಿಸ್ತಾರೆ. 2 ವಿಧಗಳಲ್ಲಿ. ಯಾವುದು? 356 ವಿಧಿಯಲ್ಲಿ ಅವರ ಅಧಿಕಾರದ ಮೇಲೆ ನೇರವಾಗಿ ರಾಷ್ಟ್ರಪತಿಗಳ ಆಳ್ವಿಕೆಯನ್ನು ಹೇಳಿ ರಾಜ್ಯದ ಸಂವಿಧಾನಿಕ ಬಿಕ್ಕಟ್ಟನ್ನು ಉಂಟು ಮಾಡದ ಮನಗಂಡಾಗ, ನೆಕ್ಸ್ಟ್ ಕೇಂದ್ರ ಸರ್ಕಾರ ನೀಡಿದ ನಿರ್ದೇಶಗಳನ್ನು ಪಾಲಿಸದೆ ಜಾರಿಗೆ ತರಲು ರಾಜ್ಯ ಸರ್ಕಾರ ವಿಫಲವಾದಾಗ, ಇವೆರಡು ಟರ್ಮ್ ಇದ್ದಾಗ, ಇವೆರಡು ರೀತಿಯಾದ ಕೆಲಸ ರಾಜ್ಯದಲ್ಲಿ ನಡೆದಾಗ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ. ಒಂದೇದೇನು? ರಾಜ್ಯಪಾಲರು ವರದಿಯ ಆಧಾರದ ಮೇಲೆ ಅಥವಾ ನೇರವಾಗಿ ರಾಷ್ಟ್ರಪತಿಗಳು ರಾಜ್ಯದಲ್ಲಿ ಸಂವಿಧಾನಿಕ ಬಿಕ್ಕಟ್ಟನ್ನು ಉಂಟಾಗಿದೆ ಎಂದು ಅವ್ರಿಗೆ ಗೊತ್ತಾದಾಗ, ಸ್ಟೇಟ್ ಅಲ್ಲಿ ಸಂವಿಧಾನಿಕ ಬಿಕ್ಕಟ್ಟು ಉಂಟಾಗಿದೆ ಅಂತ ಅವ್ರಿಗೆ ಗೊತ್ತಾದಾಗ, ನೆಕ್ಸ್ಟ್ ಕೇಂದ್ರ ಸರ್ಕಾರ ನೀಡುವ ನಿರ್ದೇಶನಗಳನ್ನು ಪಾಲಿಸದ ಇದ್ದಾಗ, ಅವೆರಡೂ ಆದಾಗ ಅದನ್ನ ರಾಷ್ಟ್ರಪತಿ ಆಳ್ವಿಕೆ ಹಾಕ್ತಾರೆ. ಅನುಮೋದನೆ: ಘೋಷಣೆಯಾದ 2 ತಿಂಗಳೊಳಗೆ ಸಂಸತ್ತು ಸರಳ ಬಹುಮತದೊಂದಿಗೆ ಅನುಮೋದಿಸಬೇಕು. ಓಕೆನಾ? ನೆಕ್ಸ್ಟ್ ಹಣಕಾಸು ತುರ್ತು ಪರಿಸ್ಥಿತಿ 360. ಭಾರತ ಆರ್ಥಿಕ ಸ್ಥಿರತೆ ಮತ್ತು ಸಾಲದ ಪಾವತಿ ಕ್ರೆಡಿಟ್ ಆಫ್ ಇಂಡಿಯಾ ಗಂಭೀರತೆಗೆ ಉಂಟಾದಾಗ ರಾಷ್ಟ್ರಪತಿಗಳು ಇದನ್ನ ಘೋಷಿಸುತ್ತಾರೆ ಹಣಕಾಸು ತುರ್ತು ಪರಿಸ್ಥಿತಿ ಅಂತ. ಫೈನಾನ್ಸಿಯಲ್ ಎಮರ್ಜೆನ್ಸಿ. ಪರಿಣಾಮಗಳು: ರಾಷ್ಟ್ರಪತಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೌಕರರು, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರು ಸೇರಿದಂತೆ ಸಂಬಳ ಮತ್ತು ಭತ್ಯೆಗಳನ್ನು ಕಡಿಮೆ ಮಾಡ್ತಾರೆ. ಇಡೀ ಭಾರತಕ್ಕೆ ತುರ್ತು ಪರಿಸ್ಥಿತಿ ಅಂದಾಗ ಹಣಕಾಸಿನ ತುರ್ತು ಪರಿಸ್ಥಿತಿ ಸಂಬಳವನ್ನೆಲ್ಲ ಕಡಿಮೆ ಮಾಡ್ತಾರೆ ಅವರಿಗೆ. ವಿಶೇಷತೆ: ಭಾರತದಲ್ಲಿ ಇದುವರೆಗೂ ಒಮ್ಮೆ ಆದ್ರೂ ಕೂಡ ಹಣಕಾಸು ತುರ್ತು ಪರಿಸ್ಥಿತಿ ಬಂದಿಲ್ಲ. ಬಂದ್ರೂ ಕೂಡ ಅಂತ ಸಿಚುವೇಶನ್ ಬಂದ್ರೂ ಕೂಡ ಹೇರಲ್ಲ. ಯಾಕಂತಂದ್ರೆ ಇಡೀ ಎಕಾನಮಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಇಡೀ ದೇಶದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಇಡೀ ಪ್ರಪಂಚದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಭಾರತದ ಮೇಲೆ ಹಣಕಾಸು ತುರ್ತು ಪರಿಸ್ಥಿತಿ ಅಂತ ಅಂದಾಗ ಬೇರೆ ದೇಶದವರು ಕೂಡ ನಮ್ಮ ಮೇಲೆ ಇನ್ವೆಸ್ಟ್ ಮಾಡಕ್ಕೆ ಹಿಂಜರಿತಾರೆ. ಬೇರೆ ಯಾವುದೇ ಎಕನಾಮಿಕಲ್ ಆಕ್ಟಿವಿಟೀಸ್ ನಡೆಯೋದು ಕೂಡ ಇದ್ರ ಬಹಳ ಎಫೆಕ್ಟ್ ಆಗುತ್ತೆ ಅಂತ ಕೂಡ ಆ ದೃಷ್ಟಿಯಿಂದ 75 ವರ್ಷ ಆದ್ರೂ ಕೂಡ ಇಲ್ಲಿವರೆಗೂ ಇದನ್ನ ಹೇರಿಲ್ಲ ನಮ್ಮ ದೇಶದ ಮೇಲೆ. ಓಕೆನಾ? ತುರ್ತು ಪರಿಸ್ಥಿತಿ ಮತ್ತು ಮೂಲಭೂತ ಹಕ್ಕುಗಳ ಮೇಲೆ ಪ್ರಭಾವ ಹೇಗಿದೆ? 358ನೇ ವಿಧಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯಾದಾಗ ವಿಧಿ 19ರ ಅಡಿಯಲ್ಲಿ ಬರುವ 6 ಸ್ವಾತಂತ್ರ್ಯಗಳನ್ನು ಅಮಾನತ ಆಗ್ತವೆ ಟೋಟಲ್ ಆಟೋಮೆಟಿಕ್ಲಿ 358ನೇ ವಿಧಿ ಅಡಿಯಲ್ಲಿ. 359ರಲ್ಲಿ ರಾಷ್ಟ್ರಪತಿ ಪ್ರತ್ಯೇಕ ಆದೇಶದ ಮೂಲಕ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ನ್ಯಾಯಾಲಯಕ್ಕೆ ಹೋಗುವ ಹಕ್ಕನ್ನು ಕೂಡ ಅಮಾನತಿನಲ್ಲಿ ಮಾಡ್ತಾರೆ. ಅವಾಗ 359ನೇ ವಿಧಿ ಅಡಿಯಲ್ಲಿ. ವಿಧಿ 20ರ ಅಡಿಯಲ್ಲಿ ಅಪರಾಧಿಗಳಿಗೆ ಶಿಕ್ಷೆಯ ರಕ್ಷಣೆ ಮತ್ತು 29ನೇ ವಿಧಿ ಅಡಿಯಲ್ಲಿ ಜೀವಿಸುವ ಹಕ್ಕು ಅನ್ನು ಯಾವುದೇ ಕಾರಣಕ್ಕೂ ಅಮಾನತು ಮಾಡಲು ಸಾಧ್ಯವಿಲ್ಲ. ಓಕೆನಾ? 20ನೇ ವಿಧಿ ಅಪರಾಧಿಗಳಿಗೆ ಶಿಕ್ಷೆಯಲ್ಲಿ ರಕ್ಷಣೆ, ಜೈಲಲ್ಲಿ ಕೂಡ ರಕ್ಷಣೆ ಕೊಡೋದು. 21ನೇ ವಿಧಿ ಜೀವಿಸುವ ಹಕ್ಕು. ಇವೆರಡೂ ಕೂಡ ಯಾವುದೇ ತುರ್ತು ಪರಿಸ್ಥಿತಿ ಹೇರಿದ್ರು ಕೂಡ ಅವನ್ನ ಯಾವುದೇ ಕಾರಣಕ್ಕೂ ಕೂಡ ಅಮಾನತಿನಲ್ಲಿ ಮಾಡೋಕೆ ಬರಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಇದ್ರದ್ದು ಸಮರೈಸ್ ಆಗಿ ಒಂದ್ಸರಿ ಬ್ರೀಫ್ ಆಗಿ ಹೇಳೋದಾದ್ರೆ
ಕಾರಣ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಕಾರಣ ಯುದ್ಧ ಮತ್ತು ದಂಗೆ ಆದಾಗ, ರಾಷ್ಟ್ರಪತಿ ಆಳ್ವಿಕೆ ಸ್ಟೇಟ್ ಅಲ್ಲಿ ಸಂವಿಧಾನಿಕ ವೈಫಲ್ಯ ಆದಾಗ, ಆರ್ಥಿಕ ತುರ್ತು ಪರಿಸ್ಥಿತಿ ಆರ್ಥಿಕತೆ ಅಸ್ಥಿರತೆ ಇದ್ದಾಗ, ಸಂಸತ್ನ ಅಮಾನತು 1 ತಿಂಗಳು, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 2 ತಿಂಗಳು, ಹಣಕಾಸು ತುರ್ತು ಪರಿಸ್ಥಿತಿ 2 ತಿಂಗಳು, ಅನಿರ್ದಿಷ್ಟ ಅವಧಿ ಗರಿಷ್ಠ ಅವಧಿ ಎಷ್ಟಿದು 6 ತಿಂಗಳಿಗೊಮ್ಮೆ ಅನುಮೋದನೆ ಪಡೆಯಬೇಕು. 6 ತಿಂಗಳಾದ್ಮೇಲೆ ಮತ್ತೆ ಹಂಗೆ ಕಂಟಿನ್ಯೂ ಆದ್ರೆ ಮತ್ತೆ 6 ತಿಂಗಳಿಗೆ ಮತ್ತೊಮ್ಮೆ ಅನುಮೋದನೆ ಅಷ್ಟೇ ಇದರಲ್ಲಿ ಸಂಸತ್ನಲ್ಲಿ. ನೆಕ್ಸ್ಟ್ ಇದು 3 ವರ್ಷಕ್ಕೊಮ್ಮೆ ಅನುಮೋದನೆ ಸ್ಟೇಟ್ ಅಲ್ಲಿ, ಅನಿರ್ದಿಷ್ಟಾವಧಿ ಅನುಮೋದನೆ ಹಣಕಾಸು ತುರ್ತು ಪರಿಸ್ಥಿತಿಯಲ್ಲಿ. ಮೂಲಭೂತ ಹಕ್ಕುಗಳು ಅಮಾನತಾಗಬಹುದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ, ಸ್ಟೇಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಅಮಾನತ ಆಗುವುದಿಲ್ಲ, ಯಾವುದೇ ಕಾರಣಕ್ಕೂ ಅಮಾನತ ಆಗುವುದಿಲ್ಲ. ಇದ್ರ ಮೇಲೆ ಕ್ವಶನ್ ಬಂದಿದೆ ಅಂತ ಅನ್ಕೊಳ್ತೀನಿ. ಒಂದ್ ನಿಮಿಷ. ಇದೆಲ್ಲ ನೆಕ್ಸ್ಟ್ ಯಾವುದೇ ಪರಿಣಾಮ ಬೀರೋದಿಲ್ಲ, ಮೂಲಭೂತ ಹಕ್ಕುಗಳು ಯಾವುದೇ ಪರಿಣಾಮ ಬೀರೋದಿಲ್ಲ ಯಾವುದರಲ್ಲಿ, ಹಣಕಾಸು ತುರ್ತು ಪರಿಸ್ಥಿತಿಯಲ್ಲಿ. ಐ ಹೋಪ್ ಇದು ಅರ್ಥ ಆಯ್ತು ಅಂತ ಭಾವಿಸ್ತೀನಿ. 358ನೇ ವಿಧಿ ಹೇಳಿದೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಆದಾಗ ವಿಧಿ 19 ವಿಧಿ 19ರಲ್ಲಿ 6 ಸ್ವಾತಂತ್ರ್ಯ ಹಕ್ಕುಗಳನ್ನು ಅಮಾನತ ಆಗ್ತವೆ. 359ರಲ್ಲಿ ರಾಷ್ಟ್ರಪತಿಗಳು ಪ್ರತ್ಯೇಕ ಆದೇಶದ ಮೂಲಕ ಇತರ ಮೂಲಭೂತ ಹಕ್ಕುಗಳನ್ನು ಅಮಾನತಿನಲ್ಲಿರಬಹುದು. ವಿಧಿ 20ರಿಂದ 21 ಯಾವುದೇ ಕಾರಣಕ್ಕೆ ಅಮಾನತುಗೊಳಿಸಲು ಸಾಧ್ಯವಿಲ್ಲ. ಓಕೆನಾ? ಐ ಹೋಪ್ ಇದು ಅರ್ಥ ಆಯ್ತು ಅಂತ ಭಾವಿಸ್ತೀನಿ ನಾನು. ಇಷ್ಟೊತ್ತವರೆಗೂ ನಾನು ಏನೇನು ಡಿಸ್ಕಷನ್ ಮಾಡಿದೆ ಇದರಲ್ಲಿ ಅಂತ ನೋಡೋದಾದ್ರೆ, ಕಂಪ್ಲೀಟ್ ಆಗಿ ನಿಮಗೆ ಪೊಲಿಟಿ ಒಂದ್ಸರಿ ರಿವೈಸ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಓಕೆನಾ? ಆಮೇಲೆ ಬೇರೆ ಏನಾದರೂ ನಿಮಗೆ ನೆಕ್ಸ್ಟ್ ಯಾವ ಕಂಟೆಂಟ್ ಮಾಡಬೇಕು, ಕಂಟೆಂಟ್ ಮೀನ್ಸ್ ಯಾವ ಚಾಪ್ಟರ್ ಮಾಡಬೇಕು. ಈಗ ಪೊಲಿಟಿ ಆಯಿತು, ಇವಾಗ ಆಲ್ರೆಡಿ ಜಿಯೋಗ್ರಫಿ ಕೂಡ ಆಗಿದೆ ಕ್ವಶನ್ ಪೇಪರಲ್ಲಿ. ಓಕೆನಾ? ಇವತ್ತು ನಾನು ಏನೇನು ಕವರ್ ಮಾಡಿದ್ದೇನೆ ಅಂತ ಒಂದ್ಸರಿ ಹೇಳ್ತೀನಿ ರೀ, ಒಂದು ನಿಮಿಷ. ಓಕೆ, ಪೊಲಿಟಿಲಿ ಇವತ್ತು ಏನೇನು ಕವರ್ ಆಗಿದೆ. ಫಸ್ಟ್ ಪಾಯಿಂಟು ನ್ಯಾಯಾಲಯಗಳ ಬಗ್ಗೆ. ಓಕೆನಾ? ನ್ಯಾಯಮಂಡಳಿಗಳ ಬಗ್ಗೆ. ಓಕೆ, ನ್ಯಾಯಮಂಡಳಿ. ಓಕೆ, ಫಸ್ಟ್. ಅದಾದ್ಮೇಲೆ ನೀತಿ ಆಯೋಗದ ಬಗ್ಗೆ. ನೀತಿ ಆಯೋಗದ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ಗೊತ್ತಾಗಿದೆ. ಆಮೇಲೆ ಚುನಾವಣಾ ಆಯೋಗ ಅದು ಬಂತ ಅಂದ ತಕ್ಷಣ ಅದರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳಿದ್ದೀನಿ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಆಮೇಲೆ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಆಗಿದೆ. ಓಕೆನಾ? ನೆಕ್ಸ್ಟು ಬಲವಂತರಾಯ ಮೆಹ್ತಾ, ಆಮೇಲೆ ಅಶೋಕ್ ಮೆಹ್ತಾ. ಅದಾದ್ಮೇಲೆ ಜಿ ವಿ ಕೆ ರಾವ್ ಸಮಿತಿ, ಸಿಂಘ್ವಿ ಸಮಿತಿ, ಗಾಡ್ಗಿಲ್ ಸಮಿತಿ ಬಗ್ಗೆ. ಆಮೇಲೆ 73ನೇ ತಿದ್ದುಪಡಿ ಅದಾಯ್ತಾ? ಪೆಸಾ ಆಕ್ಟ್ ಅಲ್ವಾ? ಎಸ್, ಪೆಸಾ ಆಕ್ಟ್. ಆಮೇಲೆ ಪೆಸಾ ಆಕ್ಟ್ 1996. ಓಕೆನಾ? ಅದಾಯ್ತು. ಅದಾದ್ಮೇಲೆ SIR ಅಂತ ಒಂದು ಬಂತು ನೋಡ್ರಿ, ಅದು ವಿಶೇಷ ಸಮಗ್ರ ಪರಿಷ್ಕರಣೆ ಅಂತಂದು. ಓಕೆನಾ? SIR ಬಗ್ಗೆ ಮಾತಾಡಿದ್ದೀನಿ. ಅದಾದ್ಮೇಲೆ ಅದು ಚುನಾವಣೆ ಕೂಡ ಬಗ್ಗೆ ಮಾತಾಡಿದ್ದೀನಿ. ಚುನಾವಣೆ ಆಗಿದೆ. ಆಮೇಲೆ ಶಾಸನದ ಅಧಿಕಾರ, ಅಂತಾರಾಜ್ಯ ಮಂಡಳಿ. ಆಮೇಲೆ ಅಖಿಲ ಭಾರತ ಸೇವೆಗಳು. ಆಮೇಲೆ ಭಾರತದ ಸಂಚಿತ ನಿಧಿ ಆಗಿದೆನಾ? ನೆಕ್ಸ್ಟು ಅಖಿಲ ಭಾರತ ಸೇವೆಗಳಲ್ಲಿ ಇದರಲ್ಲಿ ಸ್ಟೇಟ್ ಅಂತಂದು ಮತ್ತೆ ಸಪ್ರೇಟ್ ಮಾತಾಡಿದ್ದೀನಿ. KPSC ಅಂತ ಅನ್ಕೊಳ್ಳಿ, KPSC ಬಗ್ಗೆ ಮಾತಾಡಿದ್ದೀನಿ. ನೆಕ್ಸ್ಟ್ ಎಮರ್ಜೆನ್ಸಿ ಪ್ರಾವಿಷನ್ಸ್, ತುರ್ತು ಪರಿಸ್ಥಿತಿ. ಓಕೆನಾ? ಎಷ್ಟು ಪಾಯಿಂಟು, ಎಷ್ಟು ಟಾಪಿಕ್? 1 2 3 4 5 6 7 8 9 10 11 12 13 14 15 16 17 18 19 20. ಓಕೆನಾ? 20 ಟಾಪಿಕ್ ಬಗ್ಗೆ ಈ ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ಇನ್ ಡೀಟೇಲ್ ಆಗಿ ಹೇಳೋಕೆ ಪ್ರಯತ್ನ ಮಾಡಿದ್ದೀನಿ. ಓಕೆನಾ? ಐ ಹೋಪ್ ಇದು ನಿಮಗೆ ಯೂಸ್ ಆಗಿದೆ ಅಂತ ಭಾವಿಸ್ತೀನಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಎಕಾನಮಿ ಅಥವಾ ಸೈನ್ಸ್ ಇವೆರಡರಲ್ಲಿ ಯಾವುದಾದ್ರು ಒಂದು ಸಬ್ಜೆಕ್ಟ್ ತಗೊಂಡು ಅದರಲ್ಲಿ ಮೊನ್ನೆ ಪೇಪರಲ್ಲಿ ಬಂದಿರುವ ಕ್ವಶನ್ಸ್ ಅನ್ನೆಲ್ಲ ಸ್ಕಿಪ್ ಮಾಡಿಕೊಂಡು ಆ ಕ್ಲಾಸನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಇಲ್ಲಿವರೆಗೂ ಕ್ಲಾಸಸ್ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಓಕೆ, ಥ್ಯಾಂಕ್ ಯು, ಬಾಯ್. ಹಾಗೆ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿ. ಹಾಗೆ ಮತ್ತೆ ಬ್ಯಾಕ್ ಆಗಿ
ಪ್ರಿಪ್ರೇಷನನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಎಕ್ಸಾಮ್ಸು ಬಂದೇ ಬರ್ತವೆ, ನೋಟಿಫಿಕೇಶನ್ ಆಗಿಲ್ಲ ಅಂತ ಡಿಲೇ ಮಾಡೋದು ಬೇಡ. ಮತ್ತೆ ನೋಟಿಫಿಕೇಶನ್ ಆದಮೇಲೆ ಒಂದೇ ಸರಿ ಕೂತ್ಕೊಂಡಾಗ ಕೂತ್ಕೊಂಡಾಗ ಎಲ್ಲದು ಒಂದೇ ಸರಿ ಹೋಗಲ್ಲ ತಲೆಯಲ್ಲಿ. ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ ನಿಧಾನಕ್ಕೆ ಆಗಲಿ, ಪ್ರಿಪ್ರೇಷನ್ನು ಡೈಲಿ ಇರಲಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.